ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಅದ್ದೂರಿ ಸ್ವಾತಂತ್ರ್ಯೋತ್ಸವ ದೇಶ ಆಚರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ನಡೆದ ಜೆನ್ಜಿ ಪ್ರೊಟೆಸ್ಟನ್ನು ಬ್ಯಾಕ್ಗ್ರೌಂಡ್ ಆಗಿಟ್ಕೊಂಡು ದೇಶ ಸ್ವಾತಂತ್ರ್ಯ ಪಡೆದು 80 ವರ್ಷಗಳಾಗಿರುವಾಗ ಸ್ವಾತಂತ್ರ್ಯದ ಉದ್ದೇಶ ಈಡೇರ್ತಾ ಎಷ್ಟರ ಮಟ್ಟಿಗೆ ಈಡೇರಿದೆ, ಮುಂದೆ ಸಾಗಬೇಕಾದ ಮಾರ್ಗ ಯಾವುದು ಇತ್ಯಾದಿ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ. ಸೈದ್ಧಾಂತಿಕವಾಗಿ ಎರಡು ವಿರುದ್ಧ ನೆಲೆಗಳಲ್ಲಿ ನಿಂತಿರುವ ಇಬ್ಬರು ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ವಿಕ್ರಮ್ ಫಡ್ಕೆ ಅವರು ಹಾಗೂ ಸುಧೀಂದ್ರ ಮೊರಳ್ಳಿ ಅವರು. ಕಾರ್ಯಕ್ರಮಕ್ಕೆ ಇಬ್ಬರು ಕೂಡ ಸ್ವಾಗತ. ನಮಸ್ತೆ. ಅವರನ್ನು ಪ್ರಶ್ನಿಸೋದಕ್ಕೆ ಜೆನ್ಜಿ ಅನ್ನಬಹುದಾದ ಕೆಟಗರಿಯಿಂದ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಕ್ರಮ್ ಫಡ್ಕೆ ಅವ್ರನ್ನ ಮೊದಲಿಗೆ ಕೇಳ್ತೀನಿ. ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಾಗ ಸ್ವಾತಂತ್ರ್ಯ ಬೇಕು ಅಂತ 120 ವರ್ಷದ ಹೋರಾಟ ನಡೀತು. ಆ ಹೋರಾಟಗಾರರಿಗೆ ಇಂಥ ಕಾರಣಕ್ಕಾಗಿ ನಮಗೆ ಸ್ವಾತಂತ್ರ್ಯ ಬೇಕು ಅನ್ನೋದು ಒಂದು ಕನಸಿತ್ತು. ಸ್ವಾತಂತ್ರ್ಯ ಸಿಕ್ಕ 80 ವರ್ಷ ಆಗಿದೆ ಸರ್. ಆ ಕನಸು ಈಡೇರಿದೆಯಾ? ಇದು ದೇಶ ನಿರ್ಮಾಣ, ವ್ಯಕ್ತಿ ನಿರ್ಮಾಣದಿಂದ ದೇಶ ನಿರ್ಮಾಣ. ಇದು ಒಂದು ಸಲಿಗೆ ಮುಗಿದೋಯ್ತು ಅಂತ ಇರಲ್ಲ. ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಎಸ್, ಇಟ್ ಈಸ್ ಅ ವರ್ಕ್ ಇನ್ ಪ್ರೋಗ್ರೆಸ್. ಪ್ರತಿ ಸಲಿನೂ ನಾವು ಕೆಲಸ ಮಾಡ್ತಾನೇ ಇರಬೇಕು. ನಾವು ಡೈಲಿ ಒಂದು ದಿವಸ ಸ್ನಾನ ಮಾಡಿದರೆ ಸಾಕಾಗಲ್ಲ. ಪ್ರತಿ ದಿವಸ ಸ್ನಾನ ಮಾಡಬೇಕು, ಪ್ರತಿ ದಿವಸ ಸ್ವಚ್ಛವಾಗಿರಬೇಕು, ಪ್ರತಿ ದಿವಸ ಊಟ ಮಾಡಬೇಕು, ಪ್ರತಿ ದಿವಸ ವ್ಯಾಯಾಮ ಮಾಡಬೇಕು. ಹಾಗೆಯೇ ದೇಶ ಕೂಡ ಪ್ರತಿನಿತ್ಯ ಎಚ್ಚರದಿಂದ ಇರಬೇಕು. ಪ್ರತಿನಿತ್ಯ ತನ್ನ ಕೆಲಸ ತಾನು ಎಲ್ಲರೂ ಮಾಡ್ತಾ ಇರಬೇಕು. ಎಷ್ಟು ಪರ್ಸೆಂಟೇಜ್ ಆಯಿತು, ಎಷ್ಟು ಪರ್ಸೆಂಟೇಜ್ ಆಗಲಿಲ್ಲ ಅನ್ನೋದು ಮುಖ್ಯ ಅಲ್ಲ, ಲೆಕ್ಕಕ್ಕೆ ಸಿಗೋದಿಲ್ಲ. ಎಲ್ಲೋ ಒಂದ್ಸಲಿ ಕಮ್ಮಿ, ಆರೋಗ್ಯ ಒಂದ್ಸಲಿ ಕೆಡುತ್ತೆ, ಆರೋಗ್ಯ ಚೆನ್ನಾಗಾಗತ್ತೆ. ಈ ಥರದ್ದು ಏರುಪೇರುಗಳು ಇದ್ದೇ ಇರ್ತವೆ. ಮತ್ತು ನಮ್ಮ ದೇಶ 1947ರಲ್ಲಿ ಹುಟ್ಟಿದ ದೇಶ ಅಲ್ಲ. ಸ್ವಾತಂತ್ರ್ಯ ಸಿಕ್ತು ಅಂತಂದ್ರೇನು, ಪರಕೀಯರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು. ನಮಗೆ ಅಂದರೆ ಯಾರು? ನಾವೊಂದು ದೇಶ ಅಂತ ಸಹಸ್ರಾರು ವರ್ಷಗಳಿಂದ ಇರುವಂಥ ದೇಶ ಇದು. ಇಟ್ ಈಸ್ ಅ ಸಿವಿಲೈಸೇಷನಲ್ ಸ್ಟೇಟ್. ಇಟ್ ಈಸ್ ನಾಟ್ ಜಸ್ಟ್ ಅ ಪೊಲಿಟಿಕಲ್ ಎಂಟಿಟಿ. ಸುಧೀರ್ ಅವರೇ, ಸ್ವಾತಂತ್ರ್ಯ ಕೊಡಿಸಿದವ್ರು ಮೇಲೆ ಕೂತ್ಕೊಂಡು ನೋಡ್ತಾ ಇದ್ರೆ ಈಗಿನ ದೇಶ ಜನ ನೋಡಿ, ನಾವು ಹೋರಾಟ ಮಾಡಿದ್ದು ಸಾರ್ಥಕ ಆಯ್ತಪ್ಪ, ಇದಕ್ಕಾಗಿ ನಾವು ಹೋರಾಟ ಮಾಡಿದ್ದು ಅನ್ಕೊಳ್ತಾರ, ಅಥವಾ ಇದಕ್ಕಾಗಿ ನಾವು ಹೋರಾಟ ಮಾಡಿದ್ದು ಅಂತ ಅನ್ಕೊಳ್ತಾರ? ಎರಡೂ ಸತ್ಯ. ಸ್ವತಂತ್ರಕ್ಕಾಗಿ ತ್ಯಾಗ ಮಾಡಿದಂತಹ ಜೀವಗಳಿಗೆ ಇದಕ್ಕೇನಪ್ಪ ನಾವು ಇಷ್ಟೆಲ್ಲ ತ್ಯಾಗ ಮಾಡಿದ್ದು, ಈ ಭ್ರಷ್ಟಾಚಾರವನ್ನು ನೋಡ್ಲಿಕ್ಕ, ಇಂಥದ್ದನ್ನು ನೋಡ್ಲಿಕ್ಕ, ಇಂತಹ ಅಧಪತನ ಕಾಣಲಿಕ್ಕ ಅನ್ನುವಂಥದ್ದೂ ಅನಿಸಿದೆ. ಅರೆ, ನಾವು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ ದೇಶ ಈಗ ದೇಶ ಅಂತಾಗಿ ಇಂಥದ್ದನ್ನೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯ್ತಾ ಅನ್ನುವಂಥದ್ದನ್ನು ಸಹ ಒಂದು ಸಂಭ್ರಮ ಪಡುವಂಥ ರೀತಿಯಲ್ಲೂ ಇದೆ. ಇದು ಎರಡು ರೀತಿಯಲ್ಲಿ ನಾವು ಅರ್ಥೈಸೋಕ್ಕೆ ಹೊರಟ್ರೆ, ತಮ್ಮ ಪ್ರಶ್ನೆಗಳ ಆಧಾರದಲ್ಲಿ ನಾವು ಸಾಧನೆಗಳನ್ನೇನು ಕಡಿಮೆ ಮಾಡಿಲ್ಲ. ಒಂದು ಮಾತಿತ್ತು, ಸ್ವತಂತ್ರ ಬಂದ ಹೊಸರಲ್ಲಿ ಒಂದು ಗುಂಡು ಪಿನ್ನನ್ನು ತಯಾರಿಸಲಿಕ್ಕೆ ಸಾಧ್ಯವಾಗದಂತಹ ದೇಶ ಅಂತ ಹೇಳುವ, ಮತ್ತು ವಿದೇಶಿಗರ ದೃಷ್ಟಿಯಲ್ಲಿ ಇದೇನೋ ಹಾವಾಡಿಗರ ಮತ್ತೊಬ್ಬರ ಇವರ ದೇಶ ಅಂತ ಹೇಳುವಂತಹ ದೇಶ ಇವತ್ತು ವಿಶ್ವಕ್ಕೆ ಒಂದು ಮಾದರಿಯಾಗುವಷ್ಟು ಮಟ್ಟದ ಸಾಧನೆಗಳನ್ನು ಇದು ಮಾಡಿದೆ ಅನ್ನೋದು ಸತ್ಯ. ಹಾಗಾಗಿ ಇದಕ್ಕೆಲ್ಲ ಸಾಧನೆ ಎಲ್ಲಾಯಿತು? ನಾನೊಂದು ಸ್ವಲ್ಪ ವಿಕ್ರಮ್ ಫಡ್ಕೆ ಅವರ ಅಭಿಪ್ರಾಯಕ್ಕೆ ಸ್ವಲ್ಪ ಭಿನ್ನತೆಯನ್ನು ಏನು ತಡಿತೀನಿ ಅಂದರೆ, ಈ ದೇಶ ಅನ್ನೋದು ಅಸ್ತಿತ್ವ ಇತ್ತು, ಆದರೆ ಈ ಸ್ವರೂಪದಲ್ಲಿಲ್ಲ. ಅದನ್ನು ನೀವೇ ಹೇಳಿದ್ರಿ. ಇಲ್ಲಿದ್ದಂತಹ 56 ದೇಶಗಳು, ಇಲ್ಲಿರ್ತಕ್ಕಂಥ ವಿವಿಧ ರಾಜರುಗಳು, ಅವರುಗಳ ಗುಂಪುಗಾರಿಕೆಗಳು, ಅವರುಗಳೇ ರೂಪಿಸ್ಕೊಂಡಿರ್ತಕ್ಕಂಥ ಕಾನೂನುಗಳು, ಇವೆಲ್ಲ ಇದ್ದಿರ್ತಕ್ಕಂಥ ಹೊಸರಲ್ಲಿ ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನವನ್ನು ಸ್ವೀಕಾರ ಮಾಡಿದ್ವಲ್ಲ, ಆ ಸ್ವೀಕಾರ ಮಾಡಿರೋದೇ ಈ ದೇಶದ ಭಾರಿ ದೊಡ್ಡ ಸಾಧನೆ, ಮೊದಲ ಸಾಧನೆ ಅದು. ಆ ಸಂವಿಧಾನವನ್ನು ಸ್ವೀಕಾರ ಮಾಡಿದ ಕಾರಣಕ್ಕಾಗಿ ಇವತ್ತು ಯಾವ ಜನರಿಗೆ ಕುಡಿಯುವ ನೀರಿನ ಬಾವಿಯನ್ನು ಮುಟ್ಟಲಿಕ್ಕೆ ನಾವು ಅವಕಾಶವನ್ನು ಬೇರೆ ಬೇರೆ ಸಾಮಾಜಿಕ ಸಂದರ್ಭದಲ್ಲಿ ನಾವು ನಿರಾಕರಿಸಿದ್ವೋ, ಅವರಿಗೆ ಇವತ್ತು ನೀರು ಅವರ ಹಕ್ಕಾಗಿದೆ. ಸ್ವತಂತ್ರ ಬಂದ್ರಿಂದ ಏನು ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಈಗ ಆಡಳಿತ ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಯವರೆಗೂ ಸಹಿತ ಎಲ್ಲರೂ ಸಹಿತ ಈ ದೇಶ ಕಟ್ಟುವ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಬೇರೆ ಬೇರೆ ಮುಖ್ಯಮಂತ್ರಿಗಳು, ಬೇರೆ ಬೇರೆ ಹೊಣೆಗಾರಿಕೆ, ನಮ್ಮ ಬ್ಯೂರೋಕ್ರಾಟ್ಸ್ ಈ ಕರಪ್ಷನನ್ನು ನೋಡ್ತಾ ಇರೋ ಹೊತ್ತಿನಲ್ಲೇ ಪ್ರಾಮಾಣಿಕ ಅಧಿಕಾರಿ ಒಬ್ಬ ಎದ್ದು ಕೂತ್ಬಿಡ್ತಾನಲ್ಲಿ. ಹಾಗಂತ ಬೇರೆಯವರು ಇಲ್ವಾ? ಇಂಡಿಯಾ ಇಸ್ ಅ ಕೇವಸ್ ಇನ್ ಆರ್ಡರ್ ಅಂತ ಯಾರು ಹೇಳ್ತಾರೆ. ಹೌದೌದು, ಸತ್ಯವಾದ ಮಾತು ಅನ್ಸುತ್ತೆ. ಡೈನಮಿಕ್ ಈಕ್ವಿಲಿಬ್ರಿಯಂ ಇದೆ. ಡೈನಮಿಕ್ ಈಕ್ವಿಲಿಬ್ರಿಯಂ ಇದೆ. ಅದು ಆದರೆ ನಮ್ಮ ಯುವ ಜನಾಂಗ ಅನ್ನೋದೇನಿದೆ, ಅದು ನೀವು ಮೊದಲ ಹೇಳಿದ್ರಲ್ಲ,
ಇತ್ತೀಚಿನ ಹೋರಾಟಗಳನ್ನು ನೋಡಿದಾಗ ಈ ಸ್ವತಂತ್ರ ಬಂತು, ಎಲ್ಲ ಬಂತು, ಏನೋ ನಡ್ಕೊಂಡು ಹೋಗ್ತಿದೆ ಈ ದೇಶ ಅಂತ ಅಷ್ಟೇ ತಿಳ್ಕೊಂಡಿದ್ರು ಅವರು. ಆ ಜನಾಂಗ, ಅದನ್ನು ಜೆನ್ ಝಿ ಅಂತ ನೀವು ಕರಿತೀರೋ ಅಥವಾ ಒಂದು ಹೊಸ ತಲೆಮಾರು ಅಂತ ಕರಿತೀರೋ, ಆ ಜನಾಂಗ ಒಂದು ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ವಿಚಾರವನ್ನು ಒಂದು ಇಟ್ಕೊಂಡು, ಅಥವಾ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಅವರು, ಇವರು ಅಡ್ವೊಕೇಟ್, ನಾನು ಅಡ್ವೊಕೇಟ್ ಆಗಿ ಹೇಳ್ತೀನಿ, ಸ್ವಲ್ಪ ಇನ್ಸೆನ್ಸಿಟಿವ್ ಸ್ಟೇಟ್ಮೆಂಟ್ ಅದು. ಚೀಫ್ ಜಸ್ಟಿಸ್ ಅವರು ಅವ್ರ ಜೊತೆಗೆ ಅವರಿಗೆ ಗೌರವದಿಂದ ಈ ಮಾತನ್ನು ಹೇಳ್ತೇನೆ, ಸೀಟಲ್ಲಿ ಕೂತವ್ರು ಬಳಸಿರ್ತಕ್ಕಂಥ ಅಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಶಬ್ದವೇ ಒಂದು ಚಳುವಳಿಗೆ ರೂಪ ಕೊಟ್ಟಿದ್ದಿದೆಯಲ್ಲ, ಅದು ಒಂದು ಹೊಸ ಮಾದರಿ ಅಂತ ನನಗೆ ಅನಿಸ್ತಿದೆ. ಬೈಯುವಾಗ ದೊಡ್ಡವರ ಭಾವನೆ ಏನಿತ್ತು ಅನ್ನೋದು ಮ್ಯಾಟರ್ ಆಗೋದಿಲ್ವಾ? ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗಲಾಟೆ ಮಾಡ್ತಿದ್ರಪ್ಪ, ಕಾಂಗ್ರೆಸ್ಸಿನ ಸಮಾವೇಶ, ಯೂಸ್ಲೆಸ್ ಫೆಲೋಸ್ ಅಂದರು ಕಾರ್ಯಕರ್ತರಿಗೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮನಸ್ಸಿನಲ್ಲಿ ತಮ್ಮ ಕಾರ್ಯಕರ್ತರು ಯೂಸ್ಲೆಸ್ ಫೆಲೋ ಅನ್ನೋದಲ್ಲ ಭಾವನೆ ಇದ್ದದ್ದು, ನಡವಳಿಕೆ. ಆ ನಡವಳಿಕೆಯನ್ನು ಖಂಡಿಸ್ತಾ ಇದ್ರು. ದಿಸ್ ಇಸ್ ನಾಟ್ ದ ರೈಟ್ ವೇ ಟು ಬಿಹೇವ್ ಅನ್ನೋದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ರು. ನಮಗೆ ಹೆಂಗೆ ಯೂಸ್ಲೆಸ್ ಫೆಲೋಸ್ ಅಂದರು, ನಾವು ಕಾರ್ಯಕರ್ತರಲ್ವಾ, ಪಕ್ಷಕ್ಕೆ ದುಡ್ದಿಲ್ವಾ ಅಂತ ಅನ್ಕೊಂಡ್ಬಿಟ್ರೆ ಕಾರ್ಯಕರ್ತರು. ಇಲ್ಲ, ಚೀಫ್ ಜಸ್ಟಿಸ್ ಅವರು ಬಳಸಿರ್ತಕ್ಕಂಥ ಶಬ್ದ ಒಂದು ತೀರ್ಪಿನ ಸಂದರ್ಭದಲ್ಲಿ ಎಲ್ಲ ಏನು ಈ RTI ಆಕ್ಟಿವಿಸ್ಟ್ಗಳಾಗಿ ಕನ್ವರ್ಟ್ ಆಗ್ತಾ ಇದ್ದಾರೆ ಯೂತ್ಸು, ಅವರೆಲ್ಲ ಜಸ್ಟ್ ಆಕ್ಟಿಂಗ್ ಆಸ್ ಕಾಕ್ರೋಚಸ್ ಅಂತೆಲ್ಲ ಹೇಳಿದ್ದಿದೆಯಲ್ಲ, ಸ್ವಲ್ಪ ಅಸೂಕ್ಷ್ಮವಾದಂಥ ಮಾತು ಅಂತ ನನಗೆ ಅನಿಸುತ್ತೆ. ಒಂದು ಪೊಲಿಟಿಕಲ್ ಡೈಲೆಕ್ಟಲ್ಲಿ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಯಕರ್ತರು ಅಶಿಸ್ತಿನಿಂದ ವರ್ತಿಸಿದಾಗ ಅದ್ರ ದೊಡ್ಡ ಪರಂಪರೆನೇ ಇದೆ. ಕುವೆಂಪುರವರು ಏನಂದ್ರು, ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ರಣಧೀರರ ಕುವೆಂಪುನು ಹೇಳಿದ್ದಾರೆ ಬಾರಿ ಹಿಂದೆ. ಆ ಮಾದರಿಯಲ್ಲಿ ಇವ್ರು ಹೇಳಿದ್ದಕ್ಕೂ ಚೀಫ್ ಜಸ್ಟಿಸ್ ಅವರು ಅದನ್ನು ಬಳಸಿದ್ದು ಅಸೂಕ್ಷ್ಮ ಆಗಿದೆ ಅಂತ ಹೇಳಿ ಚೀಫ್ ಜಸ್ಟಿಸ್ಗೆ ಅನಿಸ್ಬಿಟ್ಟಿದೆ. ಚೀಫ್ ಜಸ್ಟಿಸ್ಗೆ ಅನಿಸ್ಬಿಟ್ಟಿದೆ. ಅಲ್ಲ, ಇಷ್ಟು ಚಳವಳಿ ಆದ್ಮೇಲೆ ಯಾರಿಗಾರು ಅನ್ಸುತ್ತೆ, ನಾನು ಆ ಅರ್ಥದಲ್ಲಿ ಹೇಳಿರಲಿಲ್ಲ, ಹಂಗೆ ಹೇಳಿರಲಿಲ್ಲ ಅಂತ ಎಲ್ಲರೂ ಹೇಳೇ ಹೇಳ್ತಾರೆ. ಅದು ಈ ಕಾರಣಕ್ಕೆ ಚೀಫ್ ಜಸ್ಟಿಸ್ ಅವರಿಗೂ ಸಹಿತ ನಾನು ಅಭಿನಂದಿಸ್ತೀನಿ ಈಗ. ಯಾಕೆ ಅಂತಂದ್ರೆ ಅವರು ಹಠಮಾರಿ ಆಗಿಲ್ಲ, ತುಂಬ ಡೆಮೊಕ್ರೆಟಿಕ್ ಆಗಿ ವರ್ತಿಸಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಇಲ್ಲ ಫಸ್ಟಿಗೆ ಆ ವಿಡಿಯೋ ನೋಡೋಕ್ಕೆ ನನಗೆ ಏನು ಲಾಠಿ ಚಾರ್ಜ್ ಆಗಿದ್ದು ವಿಡಿಯೋ ನೋಡೋಕ್ಕೆ ನಮ್ಗೆ ಪುರ್ಸೊತ್ತಿಲ್ಲ ಅಂತಂದರು. ಐ ವಾಸ್ ದೇರ್, ಅವತ್ತು ನಾನು ಕೋರ್ಟಲ್ಲಿ ಇದ್ದೆ ಅವರ ಸ್ಟೇಟ್ಮೆಂಟ್ ಮಾಡುವಾಗ. ನನಗೇನೆ ಅಯ್ಯಪ್ಪ ಇದ್ಯಾಕೆ ಹಿಂಗೆ ಅಂತ ಅನಿಸ್ತಾ ಇತ್ತು. ಆದರೆ ಮಾರನೇ ದಿವಸ ಅವ್ರು ಬದಲಾವಣೆ ಆಯ್ತು. ಅವ್ರೇನಂದ್ರು, ಇಲ್ಲ ನಾವು ನೋಡ್ತೀವಿ, ಪರಿಹಾರ ಕೊಡ್ತೀವಿ, ಇದು ಪರಿಹಾರ ಕೊಡಬೇಕು ಅನ್ನುವಂಥ ಮಾತು. ನಾನು ಇದನ್ನು ಸುಧೀರ್ ಅವ್ರು ಏನು ಹೇಳಿದಾರಲ್ಲ, ಶ್ಲಾಘನೀಯವಾಗಿದೆ. ಮತ್ತು ನೋಡಿ, ಚರ್ಚೆ ಮಾಡಬೇಕು ಅಂತಂದರೆ ವಿರೋಧಿಸಲೇಬೇಕು ಅನ್ನೋದು ಅಲ್ಲ. ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಇದ್ದಾಗ ನಾವು ಮುಂದಿನ ಭವಿಷ್ಯ ನೋಡಬೇಕು. ನಮ್ಮ ಮಕ್ಕಳು, ನಮ್ಮ ಮುಂದಿನ ಪೀಳಿಗೆಯವರು, ಅವರಿಗೆ ಒಂದು ಒಳ್ಳೆ ದೇಶನ ನಾವು ಬಿಟ್ಟು ಹೋಗಬೇಕು. ಇದರ ಬಗ್ಗೆ ನಮ್ಮ ಯೋಚನೆ ಇರಬೇಕು. ಇವರು ಹೇಳಿದ್ರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ರಚಿಸಿದಂಥ ಸಂವಿಧಾನ ಇದೆಯಲ್ಲ, ಇಟ್ ವಾಸ್ ಅ ಗ್ರೇಟ್ ಇಪೋಕ್ ನಮ್ಮ ದೇಶದಲ್ಲಿ. ಅದರೊಳಗೆ ಎರಡನೇ ಮಾತೇ ಇಲ್ಲ. ಅಂದರೆ ಇವಾಗ ದೊಡ್ಡವರು ಚಿಕ್ಕವರು ಎಲ್ಲರೂ ಸಮಾನರು ಅನ್ನೋದು ಒಂದು ಏನು ಯೋಚನೆ ಬಂತಲ್ಲ. ಮತ್ತು ಪ್ರತಿ ಸಲ ಇದು ನಮ್ಮ ದೇಶದ, ಇವ್ರು ಹೇಳಿದ್ರಲ್ಲ, ನಮ್ಮ ದೇಶದ ಒಂದು ಗುಣ ಇದು, ನಮ್ಮ ನೆಲದ ಒಂದು ಗುಣ ಇದು. ಒಂದೆರಡು ಪ್ರಶ್ನೆಗಳನ್ನು ತಗೊಳ್ತೀನಿ. ನಮಸ್ತೆ, ನನ್ನ ಹೆಸರು ಸುವರ್ಣ ಅಂತ, ಗದಗಿಂದ ಬಂದಿದ್ದೀನಿ. ಸ್ವಾತಂತ್ರ್ಯ ಬಂದು 80 ವರ್ಷ ಆಯಿತು. ಇನ್ನು 20 ವರ್ಷ ಕಳೆದ್ರೆ ನಾವು ಶತಮಾನೋತ್ಸವಕ್ಕೆ ಬರ್ತೀವಿ. ಜನ್ಜಿ ಇವಾಗ ಏನು ಪ್ರೊಟೆಸ್ಟ್ ಮಾಡ್ತಾ ಇದೆ, ಈಗ ಮೊದಲು ಹೇಳ್ತಿದ್ದು ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ, ಅದು ನೀವು ಒಪ್ಕೋತೀರಾ? ಕಾಳಿದಾಸಂದು ಒಂದು ಮಾತು ಹೇಳಿಬಿಡ್ತೀನಿ. ಅವನು ಹೊಸದಾಗಿ ಕವಿಯಾಗಿ ಇದು ಮಾಡಬೇಕಾದ್ರೆ, ಪುರಾಣ ಮಿತ್ಯೇವ ನ ಸಾಧು ಸರ್ವಂ ನಚಾಪಿ ಕಾವ್ಯಂ ನವಮಿತ್ಯವಧ್ಯಂ ಸಂತಃ ಪರೀಕ್ಷಾನ್ಯತರದ್ ಭಜಂತೆ ಮೂಢ ಪರಪ್ರತ್ಯಯನೇಯ ಬುದ್ಧಿ ಅಂತ. ಅಂದರೆ ಪುರಾಣ ಮಿತ್ಯೇವ ನ ಸಾಧು ಸರ್ವಂ, ಹಿಂದಿನ ಕಾಲದಲ್ಲಿ ಹೇಳ್ಬಿಟ್ಟಿದೆ ಅನ್ನೋದಕ್ಕೆ ಅದು ಎಲ್ಲವೂ ಸರಿಯಲ್ಲ. ನವಾಪಿ ಕಾವ್ಯಂ ನವಮಿತ್ಯವಧ್ಯಂ ಅಂದರೆ ಹೊಸದಾಗಿ ಯಾರೋ ಒಂದು ಬಂದಿದ್ದಾರೆ ಅಂತಂದ್ರೆ ಅದು ತಪ್ಪು ಅಂತಲ್ಲ. ತಪ್ಪು ಸರಿ ಅಂತ ನಿರ್ಣಯ ಮಾಡಬೇಕಾಗಿರೋದು ಆ ಸಬ್ಸ್ಟೆನ್ಸ್ ನೋಡಿ. ಹಳೆಯದ್ರೊಳಗೂ ಒಳ್ಳೇದಿರಬಹುದು, ಸರಿ ಇಲ್ಲದೆ ಇರೋದು ಇರಬಹುದು, ಹೊಸದ್ರೊಳಗೂ ಸರಿ ಇರೋದಿರಬಹುದು, ಸರಿ ಇಲ್ಲದೆ ಇರೋದಿರಬಹುದು. ಸಂತರು ಅಂದ್ರೆ ಸಜ್ಜನರು, ಬುದ್ಧಿವಂತರು ಅದನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ಪರೀಕ್ಷೆ ಮಾಡಿ ನೋಡಿದ ಮೇಲೆ ಅದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಣಯ ಮಾಡ್ತಾರೆ. ಮೂಢರು ಬೇರೆಯವ್ರ ಮಾತನ್ನೇ ಕೇಳ್ತಾರೆ ಅಂತ. ಸರ್ ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಶ್ರೀ ಗುರು ರಾಘವೇಂದ್ರ ಅಂತ ಹೇಳ್ಬಿಟ್ಟು ಬೆಂಗಳೂರು ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥದ್ದು. ಸರ್, ಮೊದಲನೇದಾಗಿ ನಮ್ಮ ದೇಶ ಅಂತಕ್ಕಂಥದ್ದು ಸಂಪದ್ಭರಿತ ದೇಶ ಅಂತ ಸರ್ ಹೇಳಿದರು, ವಿಕ್ರಮ್ ಸರು. ತಾವು ಒಂದು ಪ್ರಶ್ನೆ ಕೇಳಿದ್ರಿ ಸರ್, ಈ ಸ್ವತಂತ್ರ ಬಂದಿದೆ ನಮಗೆಲ್ಲ ರೀಚ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಹೌದು, ರೀಚ್ ಆಗಿದೆ ಅಂತ ನಾನು ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಬೇರೆಯವರಿಂದ ನಾವು ಆಳಿಸ್ಕೊಳ್ಳೋದು ಬದಲು ನಾವೇ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಆಳ್ವಿಕೆ ಮಾಡತಕ್ಕಂಥ ಕೆಪಾಸಿಟಿ ನಮಗಿದೆ. ಓಕೆ, ಹಾಗಾಗಿ ನಾವು ಆಳ್ಬೋದು, ನಾವು ಅಭಿವೃದ್ಧಿ ಮಾಡ್ಬೋದು ಅಂತ. ನಂಬರ್ 2 ಏನು ಅಂತಂದರೆ,
ನಮ್ಮ ದೇಶದಲ್ಲಿ ಸಂಪತ್ತು ಅಂತಕ್ಕಂಥದ್ದು ಜಾಸ್ತಿ ಇದೆ. ಯಾವ ಸಂಪತ್ತು ಅಂತಂದರೆ ಫಾರ್ ಎಕ್ಸಾಂಪಲ್ ನಮಗೆ ಆದಾಯ ಅಂತಕ್ಕಂಥದ್ದು ಅಂದರೆ ದೇಶದ ಸಂಪತ್ತು ಆದಾಯ ಅಂತಕ್ಕಂಥದ್ದು ಜಾಸ್ತಿ ಇದೆ. ಈ ಆದಾಯವನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದು ಮೇಜರ್ ಅಂತಕ್ಕಂಥದ್ದು ಎಫೆಕ್ಟ್ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್ ನಮಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅಂತಕ್ಕಂಥದ್ದು ಕಡಿಮೆ ಆಗ್ತಾಯಿದೆ. ನಾನೊಂದು ಚಾನಲ್ನ ಎಡಿಟರ್ ಆಗಿದ್ದೀನಿ. ನಮಗೂ ಪತ್ರಕರ್ತರು ಬೇಕು. ಆವಾಗವಾಗ ಇಂಟರ್ವ್ಯೂಗಳನ್ನು ಮಾಡ್ತೀವಿ. 100 ಜನ ಇಂಟರ್ವ್ಯೂ ಮಾಡಿದರೆ 5 ಜನ ಒಳ್ಳೆ ಹುಡುಗರು ಸಿಗೋದಿಲ್ಲ. ಜರ್ನಲಿಸಮ್ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಬಂದಿದ್ದೀನಿ ಅಂತಾರೆ ಅವರು. ದಿನಕ್ಕೆ 2 ಪೇಪರಾರು ಓದ್ತಿರೋನಪ್ಪ ಬೇರ್ ಮಿನಿಮಮ್ ಅಂದರೆ ಇಲ್ಲ. ಅರ್ಥ ಆಯ್ತಾ? ಈ ಪರಿಸ್ಥಿತಿಯಲ್ಲಿ ಕಾಲೇಜಿನಿಂದ ಹುಡುಗರು ಹೊರಗೆ ಬಂದು ಜಾಬ್ ಇಲ್ಲ ಅಂದರೆ ಎಲ್ಲಿಂದ ಕೊಡೋಕ್ಕಾಗುತ್ತೆ ಜಾಬು? ಬನ್ನಿ ಇಂಡಸ್ಟ್ರಿಗಳಿಗೆ ಹೋಗೋಣ, ನನ್ನ ಜೊತೆಗೆ ಬನ್ನಿ. ನಾನು ಇಂಡಸ್ಟ್ರಿಗಳ ಮಾಲೀಕರನ್ನು ತೋರಿಸ್ತೀನಿ. ನಿಮ್ಮ ಹತ್ರ ಸರಿಯಾದ ಎಂಪ್ಲಾಯಿಗಳಿದ್ದಾರಾ ಅಂದ್ರೆ ಹ್ಞೂ ಅಂತ ಎಷ್ಟು ಜನ ಹೇಳ್ತಾರೆ ನೋಡೋಣ. ಇನ್ನೊಂದು ಇಂಡಸ್ಟ್ರಿ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ನಿಮ್ಮ ಬೇಸಿಕ್ ಚಾಲೆಂಜ್ ಏನು ಅಂತ ಕೇಳಿದರೆ ಅವರು ಕಾಲೇಜ್ನಲ್ಲಿ ಏನು ಕಲ್ತು ಬಂದಿರ್ತಾರೋ ಅದನ್ನು ಅನ್ಲರ್ನಿಂಗ್ ಮಾಡೋದೇ ನಮ್ಮ ಬೇಸಿಕ್ ಚಾಲೆಂಜು ಅಂದರು ಅವರು. ಅಂದರೆ ಕಾಲೇಜ್ನಲ್ಲಿ ಕಲ್ತು ಬಂದಿದ್ದನ್ನು ಮರೆಯೋ ಹಂಗೆ ಮಾಡಿ ಇಂಡಸ್ಟ್ರಿಗೆ ಬೇಕಾದದನ್ನು ವಾಪಸ್ ಕಲಿಸ್ಬೇಕಲ್ಲ, ಅದೇ ದೊಡ್ಡ ಚಾಲೆಂಜು ಅಂತ. ಸೊ ಅಂದರೆ ನಾವೇನು ಮಿಲೇನಿಯಲ್ ಅಂತಾರ, ನಮಗೇನಂತಾರೆ ಮಿಲೇನಿಯಲ್ಸ್ ಅಂತೆ. ಮಿಲೇನಿಯಲ್ಸ್ಗಳಿಂದ ಜನ್ಸಿಗೆ ಒಂದು ಸಲಹೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಆರ್ ಯು ಎಂಪ್ಲಾಯಬಲ್ ಅನ್ನೋದನ್ನು ಫಸ್ಟ್ ನೋಡಿಕೊಂಡ್ರೆ, ಅಂದರೆ ಇನ್ಸೈಡ್ ಔಟ್ ಅಪ್ರೋಚ್ ಅಂತಾರೆ. ಯಾವುದೋ ಒಂದು ಸಮಸ್ಯೆ ಇದ್ದಾಗ ನನ್ನೊಳಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಮೊದಲು ಕಂಡ್ಕೋಬೇಕು. ನನ್ನೊಳಗೆ ಏನು ಪ್ರಾಬ್ಲಮ್ ಇದೆ, ಆ ನಂತರ ಹೊರಗಿನ ಪ್ರಾಬ್ಲಮ್, ನನ್ನ ಪ್ರಾಬ್ಲಮ್ ನನಗೆ ಸಾಲ್ವ್ ಮಾಡ್ಕೊಳ್ಳೋದು ನನ್ನ ಕೈಲಿದೆ. ಅದನ್ನು ಸಾಲ್ವ್ ಮಾಡ್ಕೊಂಡು ಹೊರಗಿನ ಪ್ರಾಬ್ಲಮ್ನ ಅಡ್ರೆಸ್ ಮಾಡೋದು ಬೆಟರ್ ಅಂತ. ಎಸ್ ಸರ್, ನೀವೀಗ ಜಸ್ಟ್ ಹೇಳಿದ್ರಿ ಆಮ್ ಐ ಎಂಪ್ಲಾಯಬಲ್ ಅಂತ ನಾವು ನೋಡ್ಕೊಳ್ಬೇಕು ಅಂತ ಸರ್. ಸೊ ನಾನು ಹೀಗೆ ಕೂಡ ಯಾಕೆ ಯೋಚನೆ ಮಾಡಬಾರ್ದು ಸರ್? ನಾನು 10ನೇ ಕ್ಲಾಸ್ನಲ್ಲಿದ್ದಾಗ ನಾನು ಯಾವ ಲೈನ್ನಲ್ಲಿ ಹೋಗಬೇಕು ಅನ್ನುವಂತಹ ಎಂಥದ್ದು ಥಾಟ್ ಪ್ರಾಸೆಸ್ ನನಗಿರಲ್ಲ. ಸೊ ನನಗೆ ಯಾರು ಎಜುಕೇಟ್ ಮಾಡಬೇಕು, ನೀನು ಈ ದಾರಿನಲ್ಲಿ ಹೋದರೆ ನೀನು ನಿನ್ನ ಹೈಯೆಸ್ಟ್ ಪೊಟೆನ್ಷಿಯಲ್ ನೀನು ರೀಚ್ ಮಾಡ್ಬೋದು ಅಂತ ನನಗೆ ನನ್ನ ಶಿಕ್ಷಕರು ಏನು ಮಾಡಬೇಕು, ನನಗೆ ಒಂದು ದಾರಿನ ತೋರಿಸ್ಬೇಕು. 12th ಬಂದಾಗ ಓದಕ್ಕೆ ಬರದೇ ಇದ್ರು ಅವ್ರನ್ನ ನೀಟ್ ಕೋಚಿಂಗಿಗೆ ಸೇರಿಸ್ತಾರೆ ತಂದೆ ತಾಯಿ. ಯಾಕೆ? ಬಿಕಾಸ್ ದ ಸಿಸ್ಟಮ್ ಈಸ್ ಪುಷಿಂಗ್ ಅಸ್. ದ ಸಿಸ್ಟಮ್ ಈಸ್ ಪುಷಿಂಗ್ ಅಸ್. ಯಾಕೆ? ಬಿಕಾಸ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಪೇರೆಂಟ್ಸಿಗೂ ಕೂಡ ಅಷ್ಟೇ ಏನಿರುತ್ತೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇರುತ್ತೆ. ನನ್ನ ಮಗನ ಓದಕ್ಕೆ ಬರಲ್ಲ ಅಂದ್ರೆ ಅವ್ನು ಅಟ್ಲೀಸ್ಟ್ ಅಟೆಂಪ್ಟ್ ಮಾಡಬೇಕು ಅಂತ ಇರುತ್ತೆ. ಬಟ್ ಅವ್ನು ಯಾವುದೋ ಬೇರೆ ಕಡೆ 23 ಲಕ್ಷ ಜನ ನೀಟ್ ಬರೆದು ಬಿಡ್ತಾರೆ. ಎಸ್, ಎಕ್ಸಾಕ್ಟ್ಲಿ. ಬಟ್ 23 ಲಕ್ಷಕ್ಕೆ ಡಾಕ್ಟರ್ ಆಗಕ್ಕಾಗತ್ತಾ ಸರ್? ನೀವು 1.5 ಲಕ್ಷ ಸೀಟ್ ಇದೆ ರೀ. ಎಸ್. ಹಾಗಿದ್ದಾಗ ಸೊ ಡೋಂಟ್ ಯು ಥಿಂಕ್ ದಿ ಎಜುಕೇಶನ್ ಸಿಸ್ಟಮ್ ಆರ್ ದಿ whatever system which is being created is pushing us towards this non-employable state rather than us being non-employable? Yes, ನಾವಿವಾಗ ಎಂಥ ಸಿಚುವೇಶನ್ನಲ್ಲಿದ್ದೀವಿ, ನಮ್ಮ ಹತ್ರ ಎಲ್ಲ ಇನ್ಫಾರ್ಮೇಷನ್ ತೆಗೆದು ಮಾಡೋ ಅಂಥ ಸ್ಥಿತಿನಲ್ಲಿದ್ದೀವಿ. ಕರೆಕ್ಟ್, ನಾನು ಒಪ್ಕೊಳ್ತೀನಿ, ಅದನ್ನು ಮಾಡೋದು. ಆದರೆ 16-15 ವಯಸ್ಸಲ್ಲಿ ನಾನು ಅದನ್ನೆಲ್ಲ ಮಾಡೋಕ್ಕಾಗುತ್ತಾ ಸರ್? And since the entire education system has become a kind of business, so are you employable ಅಂತ ಕೇಳೋಕ್ಕೂ ಮುಂಚೆ ಈಸ್ ಮೈ ಎಜುಕೇಷನ್ ಸಿಸ್ಟಮ್ ರೈಟ್ ಅನ್ನುವಂಥ ಕ್ವೆಶನ್ ಅನ್ನು ಕೇಳಬೇಕಾಗುತ್ತೆ ಅಲ್ವಾ ಸರ್? ನೀವೇನು ಹೇಳ್ತೀರಾ ಹೇಳಿ ಸರ್? ಇದೊಂದು ಅಂದರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಮೊದಲಿಗೆ ನಾವು ಬದಲಿಸಿಕೊಳ್ಳಬೇಕಾದದ್ದು ಏನಾದರೂ ಇದ್ದರೆ ಅದು ಶಿಕ್ಷಣ ಪದ್ಧತಿ ಆಗಿತ್ತು. ದುರಂತ ಅಂದರೆ ಅದರ ಕಡೆ ಗಮನನೇ ಹೋಗಲಿಲ್ಲ. ಬ್ರಿಟಿಷರು ಯಾವ ಶಿಕ್ಷಣ ಪದ್ಧತಿಯನ್ನು ಭಾರತದಲ್ಲಿ ಭಾರತೀಯರಿಗಾಗಿ ತಂದ್ರಲ್ಲ, ಅದನ್ನು ಪ್ರಷ್ಯನ್ ಎಜುಕೇಷನ್ ಸಿಸ್ಟಮ್ ಅಂತಾರೆ. ನಾಟ್ ಪ್ರಷ್ಯನ್ ಅಂತ. ಪ್ರಷ್ಯಾ ಅಂತ ಒಂದು ದೇಶ ಇತ್ತು, ಈಗ ಜರ್ಮನಿ ಆಗಿದೆ ಅದು. ಅಲ್ಲಿ ಅಂದರೆ ಬೇಡ, ಇತಿಹಾಸಕ್ಕೆ ಹೋಗೋದು ಬೇಡ. ಅದರ ಉದ್ದೇಶ ಏನಾಗಿತ್ತು ಅಂದರೆ ಪ್ರಶ್ನೆ ಕೇಳದೆ ದುಡಿಯುವ ಒಂದು ವರ್ಗವನ್ನು ಸೃಷ್ಟಿ ಮಾಡೋದು ಆ ಎಜುಕೇಷನ್ ಸಿಸ್ಟಮ್ನ ಉದ್ದೇಶ ಆಗಿತ್ತು. ಏನು ಮಾತಾಡಬೇಡಿ, ಅದನ್ನು ಮೆಕ್ಯಾಲೆ ಅಳವಡಿಸಿಕೊಂಡಿದ್ದು, ಮೆಕ್ಯಾಲೆಗೆ ಸಿಕ್ಕಿದ್ದದು ಅಲ್ಲಿಂದ. ಪ್ರಶ್ನೆ ಕೇಳದೆ ದುಡಿಯುವಂಥ ಒಂದು ವರ್ಗ ಸೃಷ್ಟಿ ಮಾಡಬೇಕಾಗಿತ್ತು. ಆ ಕಾರಣಕ್ಕಾಗಿ ಆ ಎಜುಕೇಷನ್ ಸಿಸ್ಟಮನ್ನು ತಗೊಂಡು ಬಂದರು ಬ್ರಿಟಿಷರು. ಬಿಕಾಸ್ ಅವ್ರಿಗೆ ಅದೇ ಬೇಕಾಗಿತ್ತು. ಭಾರತದಲ್ಲಿ ಮರು ಮಾತನಾಡದೆ ದುಡಿಯುವಂಥ ಜನ ಬೇಕಾಗಿತ್ತು. ಅದನ್ನು ಯಾಕೆ ಮುಂದುವರಿಸಿದ್ವಿ ಅನ್ನೋದು ಈ ದೇಶದ ಅತಿ ದೊಡ್ಡ ದುರಂತ. ಆದರೆ ಅದರಲ್ಲಿ 2 ವಾದಗಳು ಇದ್ದಾವೆ. ಬ್ರಿಟಿಷರು ಬರದೇ ಹೋಗಿದ್ದರೆ ಈ ದೇಶದಲ್ಲಿ ತುಳಿಯಲ್ಪಟ್ಟವರಿಗೆ ಶಿಕ್ಷಣವೇ ಸಿಗ್ತಿರಲಿಲ್ಲ ಅನ್ನೋದು ಒಂದು ವಾದ. ಇನ್ನೊಂದು, ಅವರು ಶಿಕ್ಷಣ ಕೊಟ್ಟಿದ್ದು ಯಾಕೆ ಅಂದರೆ ಅವರಿಗೆ ದುಡಿಯೋ ಜನ ಬೇಕಾಗಿತ್ತು ಅನ್ನೋದು ಇನ್ನೊಂದು ವಾದ. ಎಸ್ ಸುಧೀರ್ ಅವರೇ. ಅಲ್ಲ, ಅಲ್ಲಿ ನಾನು ಮೆಕ್ಯಾಲೆ ಶಿಕ್ಷಣ ಪದ್ಧತಿ ಅದರ ಬಗ್ಗೆ ಹೋಗಲ್ಲ, ಅದೇ ಒಂದು ದೊಡ್ಡ ಬೇರೆ ಸಬ್ಜೆಕ್ಟ್ ಇದೆ ಅದು. ಆದರೆ ಆ ಗೆಳೆಯರು ಹೇಳಿದ ಮಾತಿದೆಯಲ್ಲ, ನಾವು ಆರ್ ಯು ಈ ಎಂಪ್ಲಾಯಬಲ್ ಅನ್ನುವಂಥದ್ದು ಇದೆಯಲ್ಲ, ಆ ಸಿಚುವೇಶನ್ನೇ ಬೇರೆ ಥರ ಶಿಫ್ಟ್ ಮಾಡಿಟ್ಟಿದ್ದೀವಿ ನಾವು. ತಾವು ಹೇಳಿದಾಗೆ ಆಳುವವರಿಗೆ ದುಡಿಯುವ ವರ್ಗ ಬೇಕು. ಸೊ ನಮ್ಮನ್ನು ಆ ರೀತಿ ರೂಪಿಸಿದ್ರು ಅನ್ನೋದ್ರ ಸತ್ಯದ ಜೊತೆಗೆ ನಮ್ಮನ್ನು ತುಂಬ ಲಿಬರೇಟ್ ಮಾಡುವಂಥ ಒಂದು ಶಿಕ್ಷಣವನ್ನು ಭಾರತದಲ್ಲಿ ಕೊಟ್ಟರು ಅನ್ನೋದನ್ನು ನಾವು ತುಂಬ ಯಾವುದು ಲಿಬರೇಟ್ ಯಾಕೆ ಮಾಡಿದೆವು ಅಂದರೆ,
ಸಿ ಯಾವ ಹೆಣ್ಮಕ್ಳಿಗೆ ಶಿಕ್ಷಣದ ಅವಶ್ಯಕತೆಯನ್ನು ದೂರ ಇಟ್ಟಿದ್ವಿ ನಾವು, ಅವರಿಗೆ ಮುಕ್ತವಾದ ಶಿಕ್ಷಣವನ್ನು ಕೊಟ್ವಿ. ಓಕೆ, ಮುಕ್ತವಾದ ಶಿಕ್ಷಣವನ್ನು ಕೊಟ್ವಿ. ಅದೊಂದು ವಿಶ್ವದಲ್ಲಿ ಭಾರಿ ದೊಡ್ಡ ಕ್ರಾಂತಿಕಾರಕ ಕ್ರಮ ಏನಾದರೂ ನಡೆದಿದೆ ಅದು ಭಾರತದಲ್ಲಿ ನಡೆದಿದೆ. ಇಲ್ಲೇ ಅಲ್ವಾ ಸರ್, ನಮ್ಮ ಜ್ಯೋತಿಬಾಯಿ ಫುಲೆ, ಸಾವಿತ್ರಿಬಾಯಿ ಫುಲೆಗೆ ಸಗಣಿ ಹೊಡೆದು ಕಲ್ಲು ಹೊಡೆದು ಅವ್ರು ಶಿಕ್ಷಣ ಕೊಡೋಕ್ಕೆ ಹೊರಟರು ಅನ್ನೋ ಕಾರಣಕ್ಕೆ ಧಿಕ್ಕರಿಸಿದ ಸಮಾಜದಲ್ಲಿ ಒಂದು ಶಿಫ್ಟನ್ನು ತಂದ್ರಲ್ಲ, ಈ ಸಂವಿಧಾನ ತಂದು ಇಲ್ಲೊಂದು ಬದಲಾವಣೆ ತಂದ್ರಲ್ಲ, ಶಿಕ್ಷಣ ಎಲ್ಲರ ಹಕ್ಕು ಅನ್ನೋದು ತಂತಲ್ಲ. ಅದನ್ನು ಯಾರನ್ನ ಶಾಲೆಗೆ ಹೋಗುವಂಥ ಒಂದು ಮಗುನ ಯಾರು ತಡೆಯೋಕ್ಕೆ ಹೋಗ್ಬಿಟ್ರೆ ಇವತ್ತು ಜಾತಿ ವರ್ಗ ಎಲ್ಲರೂ ಯೋಚನೆ ಇಲ್ಲದೆ ಅವ್ನು ಮಾಡಿರೋ ತಪ್ಪ, ಮಗು ಶಾಲೆಗೆ ಹೋಗಬೇಕು ಅಂತ ಹೇಳ್ತಾರೆ. ಬೇಸಿಕ್ ಪ್ರಶ್ನೆ ಬರೋ ಶಿಕ್ಷಣ ಅಂದರೆ ಏನು ಅಂತ. ಏನು ಓದಕ್ಕೆ ಬರೋದು ಶಿಕ್ಷಣನ, ಬರೆಯೋಕ್ಕೆ ಬಂದರೆ ಶಿಕ್ಷಣನ, ಸೈನ್ ಹಾಕೋದಕ್ಕೆ ಬಂದರೆ ಶಿಕ್ಷಣನ, ಒಟ್ಟು ಶಿಕ್ಷಣ ಅಂದರೆ ಏನು? ಅಲ್ಲ ಸರಿ, ಅದಕ್ಕೆ ಅದೊಂದು ದೊಡ್ಡ ಡಿಬೇಟೇಬಲ್ ಸಬ್ಜೆಕ್ಟ್ ಅದು. ಅದ್ರ ಈಗ ಅಲ್ಲ, ಒಂದೇ ನಿಮಿಷ, ನೀವು ಇವರು ಎಲ್ಲರೂ ಏನು ಮಾತಾಡ್ತಿದ್ದೀರಲ್ಲ, ಅದು ಇಟ್ ಈಸ್ ಕಾಲ್ಡ್ ಫಾರ್ಮಲ್ ಎಜುಕೇಷನ್. ಫಾರ್ಮಲ್ ಎಜುಕೇಷನ್ ಅಷ್ಟೇ. ಅದಕ್ಕಿಂತ ಮುಂಚೆ ಭಾರತದಲ್ಲಿ ಶಿಕ್ಷಣ ಇತ್ತು ಸರ್. ಅದಕ್ಕೆ ಫಾರ್ಮಲ್ ಎಜುಕೇಷನ್ನಿನ ಸ್ವರೂಪ ಇರಲಿಲ್ಲ ಅಷ್ಟೇ, ಅದು ಯಾರಿಂದಲೂ ಜ್ಞಾನವನ್ನು ಕಿತ್ಕೊಂಡಿರಲಿಲ್ಲ ಅನ್ನೋದು ನನ್ನ ಅಬ್ಸರ್ವೇಷನ್. ಅಲ್ಲ ಒಂದೇ ನಿಮಿಷ. ಈಗ ಕೊಲ್ಲೂರಿನಲ್ಲಿ ಅದೊಂದು ಸ್ಟೀಲಿನ ಇದೆ, ಏನು ಕಬ್ಬಿಣದ ಸ್ತಂಭ ಇದೆ. ಶಂಕರಾಚಾರ್ಯರು ಬಂದಾಗ ಅದನ್ನು ಸ್ಥಾಪನೆ ಮಾಡಿದ್ರಂತ ಅವರ ಭೇಟಿಯ ನೆನಪಿಗೆ. ಅದು ಇವತ್ತಿನ ತನಕ ತುಕ್ಕು ಹಿಡಿದಿಲ್ಲ. ಇವತ್ತಿನ ಆಧುನಿಕ ಸೈಂಟಿಸ್ಟ್ಗಳಿಗೆ ಅದರ ಮೆಟಲರ್ಜಿನೇ ಅರ್ಥ ಆಗ್ತಿಲ್ಲ, ಇದನ್ನು ಹೆಂಗೆ ಮಾಡಿದ್ದಾರೆ ಅಂತ. ಅದನ್ನು ಮಾಡಿದವರು ಯಾರು ಅಂದರೆ ಕೊಲ್ಲೂರಿನ ಅಕ್ಕಪಕ್ಕದ ಆದಿವಾಸಿಗಳು ಮಾಡಿದ್ದಾರೆ. ಆ ಮಟ್ಟಿಗಿನ ಹೈ ಎಂಡ್ ಮೆಟಲರ್ಜಿಯ ಜ್ಞಾನ ಆದಿವಾಸಿಗಳಿಗಿತ್ತಲ್ಲ, ಅದನ್ನು ಶಿಕ್ಷಣ ಅಂತಿರೋ ಅನ್ನೋದಿಲ್ವೋ? ಅಂತಿರೋ ಅನ್ನೋದಿಲ್ವೋ? ಅನೌಪಚಾರಿಕ ಶಿಕ್ಷಣ. ಹಾಗಿದ್ರೆ ಆ ಜ್ಞಾನವನ್ನು ಯಾರು ನಿರಾಕರಿಸಿರಲಿಲ್ಲ. ಇವತ್ತು ನಮ್ಮ ಊರಿನಲ್ಲಿ, ನಾನು ಹಳ್ಳಿಯಿಂದ ಬರ್ತೀನಿ, ಹಿರಿಯರು ಬಿತ್ತನೆ ಮಾಡುವಾಗ ದ್ವಿದಳ ಧಾನ್ಯದ 2 ಸಾಲು ಹಾಕಬೇಕು, ಅದು ಅಕ್ಕಡಿ ಕಾಳು ಅಂತಾರೆ, ಅದು ಇದು. ಇವತ್ತಿನ ವಿಜ್ಞಾನ ಅದನ್ನು ಏನೋ ನೈಟ್ರೋಜನ್ ಫಿಕ್ಸಿಂಗ್ ಅಂತೆ, ಅದಂತೆ ಇದಂತೆ ಅಂತಿರೋದು. ಬಟ್ ನಮ್ಮ ರೈತರಿಗೆಲ್ಲ ಗೊತ್ತಿತ್ತದು. ಅದನ್ನು ಶಿಕ್ಷಣ ಅಂತಿರೋ ಅನ್ನೋದಿಲ್ವೋ? ಜ್ಞಾನವನ್ನು ಪಕ್ಕಕ್ಕಿಟ್ಟು ನೀವು ಫಾರ್ಮಲ್ ಎಜುಕೇಷನ್ ಕೊಟ್ವಿ, ಅಂತಿಮವಾಗಿ ಶಿಕ್ಷಣ ಏನು ಅನ್ನೋ ಪ್ರಶ್ನೆ ಯಾಕೆ ಬರುತ್ತೆ ಅಂತಂದರೆ, SLC ಓದ್ತಾ ಇರೋ ಹುಡುಗ ಒಬ್ಬ ಮೊಬೈಲ್ ನೋಡಬೇಡ ಅಂದಿದ್ದಕ್ಕೆ ಹೋಗಿ ನೇಣಾಕೊಂಬಿಟ್ನಲ್ಲ, ಅವನು ಅಷ್ಟು ವರ್ಷ ಸ್ಕೂಲ್ಗೆ ಹೋಗಿದ್ದು, ಹೈಸ್ಕೂಲ್ಗೆ ಹೋಗಿದ್ದು, ಅವ್ನಿಗೇನೋ ಒಂದು ನೈತಿಕ ಶಿಕ್ಷಣ ಸಿಕ್ಕಿತ್ತು, ಎಲ್ಲ ಏನೇನೋ ಸಿಕ್ಕಿತ್ತಲ್ಲ, ಅದು ಯಾವುದು ಪ್ರಯೋಜನಕ್ಕೆ ಬರಲಿಲ್ವಾ? ಮೊಬೈಲ್ ನೋಡಬೇಡ ಅಂದ ತಕ್ಷಣ ನೇಣಾಕೊಂಬಿಟ್ನಲ್ಲ. ಯಾವಾಗಲೂ ಪಡ್ಕೆಯವರು ನಾನು ಅದನ್ನು ಹೇಳ್ತಾ ಇರ್ತೀನಿ, ನಮ್ಮ ಅಜ್ಜಿಯರೆಲ್ಲ ಇದ್ರಲ್ಲ ಹಳ್ಳಿಗಳಲ್ಲಿ, ಇವ್ರ ಅಜ್ಜಿ ಎಲ್ಲ ಬದುಕಿದ ಜಾಗ ಎಲ್ಲ ಇತ್ತಲ್ಲ, ಅಥವಾ ನಿಮ್ಮ ಅಜ್ಜಿ ಬದುಕಿದ ಜಾಗ, ಕರೆಂಟ್ ಇರಲಿಲ್ಲ ಸರ್, ಹೌದು, ರೇಡಿಯೋ ಇರಲಿಲ್ಲ, ಹೌದು, ಟೇಪ್ ರೆಕಾರ್ಡರ್ ಇರಲಿಲ್ಲ ಸರ್, ಅವರಿಗೆ ಇಂಟರ್ನೆಟ್ ಫೋನು ಪ್ರಶ್ನೆ ಇಲ್ಲ. ತವ್ರ ಮನೆಗೆ ವರ್ಷಕ್ಕೊಂದ್ಸತಿ ಹೋಗಿ ಏನಾದ್ರು ಬಂದ್ಬಿಟ್ರೆ ಪುಣ್ಯಾತ್ಗಿತ್ತಿಗೆ ಅದೇ ಒಂದು ದೊಡ್ಡ ಪುಣ್ಯ. ಆಕೆ ಆತ್ಮಹತ್ಯೆ ಮನಸ್ಸನ್ನು ಮಾಡಲಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಅಂದರೆ, ನಾವು ಏನೇನೋ ಹೊಸ ಮೆಟಾಫರ್ಗಳನ್ನು ಕಟ್ಟು ಈ ಭಾರತ್ ಮಾತೆ ಅಂತೆಲ್ಲ ಹೇಳ್ತೀವಲ್ಲ, ಅವರೇ ನಿಜವಾದ ಭಾರತ್ ಮಾತೆಯರು ಅಂತ ಹೇಳ್ತೀವಿ. ಆ ತಾಯಂದ್ರ ಸಂತತಿಯಲ್ಲಿ ನಾವು ಬಂದಿದ್ದೀವಲ್ಲ, ನಮ್ಮ ಕೈಗೆಲ್ಲ ಬಂದಿದೆ, ಜಗತ್ತೆಲ್ಲ ಕಾಣ್ತಾ ಇದೆ ಮೊಬೈಲಲ್ಲಿ. ಕಾಣ್ತಾನೆ ವಿಕೃತಿ ಹೆಂಗೆ ಬೆಳೆದಿದೆ ಅಂದರೆ, ಲೈವ್ ಮಾಡ್ತಾ ಆತ್ಮಹತ್ಯೆ ಮಾಡ್ಕೊಬಿಡ್ತಾನೆ. ನೋಡಿ, ನನ್ನ ಕೇರಳದ ನನಗೆ ದುಃಖ ಆಯಿತು. ಯಾರೋ ನೀಟ್ಗೆ ಕೂತು ಫೇಲ್ಯೂರ್ ಆದಂಥ ಒಬ್ಬ ಹೆಣ್ಮಗುವಿನ ಸಹೋದರ ಅವನು ಮಂಗಳೂರಿಗೆ ಬಂದು ತನ್ನ ತಾಯಿಗೆ ಸಾರಿ ಅಂತ ಮೆಸೇಜ್ ಹಾಕಿ ಅವನು ಆತ್ಮಹತ್ಯೆ ಮಾಡ್ಕೊಬಿಡ್ತಾನೆ ಅಂತಂದರೆ, ಒಟ್ಟು ಸಮಾಜ, ಕೇರಳದ ಹುಡುಗ ಹೈಯೆಸ್ಟ್ ಲಿಟ್ರಸಿ ಇರೋದೇ ರಾಜ್ಯ, ಲಿಟ್ರಸಿ ಇರೋ ಜಾಗ. ಹಂಗಿದ್ರೆ ಶಿಕ್ಷಣ ಎಲ್ಲಿ? ನಮ್ಮ ಕೌಟುಂಬಿಕ ವ್ಯವಸ್ಥೆ, ನಮ್ಮ ಕೌಟುಂಬಿಕ ವ್ಯವಸ್ಥೆ ಅನ್ನೋದು, ನಾವು ಈ ರೀತಿಯ ಅಭಿವೃದ್ಧಿಯ ನಾಗಾಲೋಟದಲ್ಲಿ ಎಲ್ಲ ಹೋಗ್ತಲೇ, ಫಾರ್ಮಲ್ ಎಜುಕೇಷನಿನ ಸರ್ಟಿಫಿಕೇಟ್ಗಳಿಗೆ ಹೋಗ್ತಲೇ, ನಮ್ಮ ಕೌಟುಂಬಿಕ ವ್ಯವಸ್ಥೆ ಅನ್ನುವಂಥ ಭಾರತದ ಒಂದು ಸಿಸ್ಟಮ್ ಇತ್ತಲ್ಲ, ಅದೆಲ್ಲವೂ ಸರಿಯಾಗೇ ಇತ್ತು ಅಂತ ನಾನು ಹೇಳ್ತಾ ಇಲ್ಲ, ಅದು ಡಿಬೇಟೇಬಲ್. ಆದರೆ ಆ ಕೌಟುಂಬಿಕ ವ್ಯವಸ್ಥೆ ಕೊಡ್ತಾ ಇರ್ತಕ್ಕಂಥ ಒಂದು ಸಾಂತ್ವನ ಇತ್ತಲ್ಲ, ಒಂದು ಭದ್ರತೆ ಇತ್ತಲ್ಲ, ಅದು ಈ 80 ವರ್ಷಗಳಲ್ಲಿ ಶಿಥಿಲವಾಗ್ತಾ ಬಂದಿದೆ ಅನ್ನೋದನ್ನು ನಾವು ಒಪ್ಕೋಬೇಕಾಗುತ್ತೆ. ರೈಟ್. ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿತ್ತಾ? ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊಟ್ಟ ಮೊದಲಿಗೆ ನಾವು ಶಿಕ್ಷಣ ಪದ್ಧತಿಯನ್ನು ಸುಧಾರಿಸುವ ಕಡೆ ಕೆಲಸ ಮಾಡಬೇಕಾಗಿತ್ತು. ಇಲ್ಲ, ಇದು ನೀವು ಹೇಳಿದ್ದು ತುಂಬ ಸರಿಯಾದ ಪಾಯಿಂಟ್ ಇದೆ. ಶಿಕ್ಷಣದ ಬಗ್ಗೆ ಪ್ರಾಥಮಿಕವಾಗಿ ಗಮನ ಬೇಕಾಗಿತ್ತು. ಕಷ್ಟಪಟ್ಟರು, ಎಲ್ಲರೂ ತಮ್ಮ ಪ್ರಯತ್ನ ಪಟ್ಟರು. ಆದರೆ ಕೊಲೋನಿಯಲ್ ಬ್ಯಾಗೇಜು ಅದು ಕಂಟಿನ್ಯೂ ಆಗ್ತಾನೂ ಬಂದಿದೆ, ಇಲ್ಲ ಅಂತಲ್ಲ. ಆದರೆ ಇನ್ನೂ ಒಂದು ಮಿಸ್ಕಾನ್ಸೆಪ್ಷನ್ ಇದೆ. ಏನಂತಂದರೆ, ಬ್ರಿಟಿಷರು ಬರೋ ಮುಂಚೆ ಯಾವುದೇ ಶಿಕ್ಷಣ ಇರಲಿಲ್ಲ, ಏನೂ ಇದಾಗ್ತಿರ್ಲಿಲ್ಲ ಅಂತ ನಮಗೆ ಗೊತ್ತಿದೆ. ಪ್ರಪಂಚದ GDPನಲ್ಲಿ more than 30% ಬ್ರಿಟಿಷರು ಬರೋಕ್ಕಿಂತ ಮುಂಚೆ, ಕನ್ಸರ್ವೇಟಿವ್ ಎಸ್ಟಿಮೇಷನ್ ನಂದು 24% ಇದೆ. 24% ಅಂದರೆ ಕಾಲು ಭಾಗ ಭಾರತ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ಅಂದರೆ ಶಿಕ್ಷಣ ಇಲ್ಲದೆ, ಇಲ್ಲಿ ಉದ್ಯೋಗ ಇಲ್ಲದೆ, ಬೆಳವಣಿಗೆ ಇಲ್ಲದೆ
ಇಷ್ಟನ್ನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗ್ತಿತ್ತ? ಒಂದು ಕಾಮನ್ ಸೆನ್ಸಿನ ಇದು. ಎಲ್ಲ ವರ್ಗದ ಜನ, ಎಲ್ಲ ಜಾತಿಯ ಜನರಿಗೂ ಶಿಕ್ಷಣಗಳು ಸಿಗ್ತಾ ಇದ್ದಿದ್ದು ಬ್ರಿಟಿಷ್ ರೆಕಾರ್ಡ್ಸಿಂದ. ಇಂತಿಂಥ ಶಾಲೆಗಳಿದ್ದಾವೆ, ಇಂತಿಂಥ ಇದಿದ್ದಾವೆ ಅಂತ ಬ್ರಿಟಿಷ್ ರೆಕಾರ್ಡ್ಸಿಂದ, ಎಸ್ಪೆಷಲಿ ಮಡ್ರಾಸ್ ಪ್ರೆಸಿಡೆನ್ಸಿ ಆ್ಯಂಡ್ ಬೆಂಗಾಲ್ ಪ್ರೆಸಿಡೆನ್ಸಿನಲ್ಲಿ ಅವರು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ಬರೆದಿದ್ದಾರೆ. ಸೊ ಇಟ್ ಈಸ್ ಅ ಪಾಪ್ಯುಲರ್ ಮಿಸ್ಕನ್ಸೆಪ್ಷನ್ ದಟ್ ಶಿಕ್ಷಣನೇ ಇಲ್ಲ. ಫಾರ್ಮಲ್ ಶಿಕ್ಷಣನೂ ಇತ್ತು, ಹಾಗೇನೆ ಸ್ಕಿಲ್ ಶಿಕ್ಷಣವೂ ಬೇಕಾದಷ್ಟಿತ್ತು. ಆದ್ದರಿಂದ ಇಲ್ಲ ಅಂತ ಒಂದು ಹಿಸ್ಟಾರಿಕಲಿ ದಿ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ವರ್ಲ್ಡ್ ಎಕಾನಮಿಗೆ ನಮ್ಮವ್ರು ಕೊಡ್ತಿದ್ರು. ಮೆಟಲರ್ಜಿ ಇರಬಹುದು, ಆಯುರ್ವೇದ ಇರಬಹುದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೊಟ್ಟಿದ್ದಾರೆ. ಟೆಕ್ಸ್ಟೈಲ್ ಹೆಂಗಿತ್ತು? ಟೆಕ್ಸ್ಟೈಲ್ ಹೆಂಗಿತ್ತು? ಅಯ್ಯೋ, ಭಾರತದ ಮಸ್ಲಿನ್ ಇದು ಏನಂತಾರೆ ಬಟ್ಟೆ ಅಂತಂದ್ರೆ ಜಗತ್ತು ಹಾತೊರಿತಿತ್ತು. ಬೆಂಕಿ ಪಟ್ಟಣದಲ್ಲಿ ಸೀರೆಯನ್ನು ಮಡಚಿಡಬಹುದಾಗಿತ್ತು ಅಂತ ಓದ್ತೀವಿ ನಾವು. ಆದ್ರಿಂದ ಆದ್ರೆ ಅದು ಶಿಕ್ಷಣ ಮತ್ತು ಜ್ಞಾನ ಅನ್ನಿಸಿಕೊಳ್ಳಿಲ್ಲ ಅನ್ನೋದು. ಅಂದ್ರೆ ದೇರ್ ಇಸ್ ಅ ಪ್ರಾಬ್ಲಮ್ ವಿತ್ ದ ಡೆಫಿನಿಷನ್. ಇದನ್ನ ಮಾತ್ರ ಶಿಕ್ಷಣ, ಅದು ಶಿಕ್ಷಣ ಅಲ್ಲ ಅಂತಂದ್ಬಿಟ್ರೆ ಒಂದು ಇಡೀ ಒಂದು ಜ್ಞಾನ ಪರಂಪರೆನ ನಾವು ಶಿಕ್ಷಣ ಅಲ್ಲ ಅಂತ ಹೇಳ್ದಂಗ ಆಗತ್ತೆ. ರೈಟ್. ಅದು ಹಂಗ ಆಗ್ಬಾರ್ದು, ಅದು ಹಂಗ ಇರ್ಲೂ ಇಲ್ಲ. ಮತ್ತೆ ಆಯ್ತು, ಇವತ್ತೆಲ್ಲ ಮಾಡರ್ನ್ ಇದ್ರೊಳಗೆಲ್ಲ ಬಂದಾಗ ಅದು ಆಗ್ತಾ ಇದೆ. ಮತ್ತೆ ಸುಧೀರ್ ಅವರು ಇನ್ನೂ ಒಂದು ಒಳ್ಳೆ ಮಾತು ಹೇಳಿದ್ರು. ಈಗ ಮತ್ತೆ ನಮ್ಮ ಯುವ ಸ್ನೇಹಿತರು ಹೇಳಿದ್ರಲ್ಲ, ದಟ್ ಎಲ್ಲ ನೀಟು, CET, JEE ಇದಕ್ಕೆ ಪುಷ್ ಆಗ್ತಾ ಇದೆ ಅಂಥೇಳಿ. ಆ ಪಿಯರ್ ಪ್ರೆಷರ್ ಸಿಕ್ಕಾಪಟ್ಟೆ ಇದೆ, ಅದನ್ನು ನಾವು ಒಪ್ಕೊಳ್ಬೇಕು. ನನ್ನ ಮಗ ಇವತ್ತು ಫಸ್ಟ್ PUC ಸೇರ್ಕೊಂಡಿದ್ದಾನೆ. ಈಗ ಎಲ್ಲ ಎಕ್ಸಾಮ್ ಬರಿಬೇಕು. ಒಂದು ಕಾಲೇಜ್ ಒಳಗೆ ಸೇರ್ಕೊಳ್ಳೋದಕ್ಕೆ ಫಸ್ಟ್ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕು. ಅದ್ರೊಳಗೆ ಸಿಕ್ಕರೆ ಅವನಿಗೆ ಆ ಕಾಲೇಜ್ನಲ್ಲಿ ಎಂಟ್ರಿ. ಅಲ್ಲಿ ನನ್ನ ಮಗನೂ ಒಂದು ಪರೀಕ್ಷೆ ಬರ್ದ. ನನ್ನ ಮನೆ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಬರೆದು ಆ ಕಾಲೇಜಿಗೆ ಸೇರ್ಕೊಂಡಾಗ ಅಲ್ಲಿ ಪ್ರಿನ್ಸಿಪಾಲ್ ಹೇಳಿದ್ರು, ಆಯ್ತಪ್ಪ ನಿನಗೆ ನೀಟು ಮತ್ತು JEE ಎರಡಕ್ಕೂ ನಿನ್ನ ಮಾರ್ಕ್ಸಿಗೆ ನೀನು ಎಂಟ್ರೆನ್ಸ್ ಏನು ಬರ್ದಿಲ್ಲ ಅದಕ್ಕಿದಾಗತ್ತೆ, ನೀನು ಯಾವ್ದು ಚೂಸ್ ಮಾಡ್ತೀಯ ಅಂತ. ಆವಾಗ ನನ್ನ ಮಗ ಹೇಳ್ದ, ನನಗೆ ನೀಟು ಅಥವಾ JEE ಇದರೊಳಗೆ ಆ ರೇಸ್ನಲ್ಲಿ ಬೀಳೋದಿಲ್ಲ. ಯಾಕಂದರೆ ನನಗೆ ಎಷ್ಟು ಬುದ್ಧಿಮಟ್ಟ ಇದೆ, ನಾನು ಎಷ್ಟು ಪರಿಶ್ರಮ ಮಾಡ್ಬೋದು ಅನ್ನೋದು ನನಗೆ ಅರಿವಿದೆ. ನಾನು ಆ ಇದ್ರೊಳಗೆ ಬಿದ್ದು ನನಗೆ ಸಿಗಲಾರ್ದೇ ಇರೋ ಅಂಥದನ್ನು ಹಿಂದೆ ಓಡಿ ಮಾಡೋ ಅಂಥ ಇದು ಇಲ್ಲ ನನಗೆ ಮಾಮೂಲಿ PCMB ಕೊಡಿ, ನಾನು ನೀಟು ತಗೊಳ್ಳಲ್ಲ, ನಾನು JEEನೂ ತಗೊಳ್ಳಲ್ಲ, ಇದನ್ನು ಮಾಡ್ತೀನಿ ಅಂತ ನನ್ನ ಮನೆಯಲ್ಲಿ ನಾನು. ಆಮೇಲೆ ಅವ್ರು ನಮ್ಮನ್ನು ಕರೆಸಿದ್ರು ಅಪ್ಪ ಅಮ್ಮ ಆಗಿ, ನಿಮ್ಮ ಮಗ ಹೀಗೆ ಹೇಳ್ತಾ ಇದ್ದಾನೆ, ಅವನಿಗೆ ಇದನ್ನು ಹೇಳಿ ಅಂತ. ಆವಾಗ ನನ್ನ ಮಗನೂ ನನ್ನ ಜೊತೆಗಿದ್ದ. ಪ್ರಿನ್ಸಿಪಲ್ ಕೇಳಿದ್ರು, ಯಾಕಪ್ಪ ಪೊಟೆನ್ಷಿಯಲ್ ಇದೆ, ನೀವು ಮಾಡು ಅಂತ. ಅವನು ಒಂದು ಮಾತು ಹೇಳ್ದ, ಸರ್ ನನಗೆ ನೀವು ಹೇಳ್ತಾ ಇದ್ದೀರಿ ಹೌದು ಅಂತ, ಆದರೆ ನಾನೇನು ಅನ್ನೋದು ನನಗೆ ಗೊತ್ತಿದೆ. ಅದು ನಾನೇನು ಅನ್ನೋದು ನನಗೆ ಗೊತ್ತಿದೆ. ನನಗೇನೋ SLCಲಿ ಒಂಚೂರು ಮಾರ್ಕ್ಸ್ ಬಂದಿರಬಹುದು ಅಥವಾ ಎಂಟ್ರೆನ್ಸ್ನಲ್ಲಿ ಬಂದಿರಬಹುದು, ಆದರೆ ವಿಕ್ರಮ್ ಫಡ್ಕೆ ಅವರೇ, ಅದನ್ನು ಹೇಳುವ ಸವಲತ್ತು ನಿಮ್ಮ ಮಗನಿಗಿರುತ್ತೆ. ಯಾಕೆ ಅಂದರೆ ಆತ ಹೊತ್ತು ಮುಳುಗಿದ ಮೇಲೆ ಬರೋಕೆ ಅವನಿಗೊಂದು ಮನೆ ಇದೆ ಗಟ್ಟಿಯಾಗಿ, ಮನೆಯಲ್ಲಿ ಯಾರೋ ಅಡುಗೆ ಮಾಡಿ ಇಟ್ಟಿರ್ತಾರೆ. ಆದರೆ ಇವತ್ತಿನ ಗ್ರಾಮೀಣ ಪ್ರದೇಶದಲ್ಲಿ ಹೆಂಗಿದೆ ಅಂತಂದರೆ, ಅದನ್ನು ಪಿಯರ್ ಪ್ರೆಷರ್ ಅಂತ ಹೇಳೋದಿಲ್ಲ. ಆತ ಗುಡಿಸಲಿನಲ್ಲಿ ಬದುಕ್ತಾ ಇದ್ದಾನೆ, ಆತನ ತಂದೆ ತಾಯಿಯ ವಾರ್ಷಿಕ ಆದಾಯ ಏನೋ 2-2.5 ಲಕ್ಷ ಆದರೆ ಅತಿ ದೊಡ್ಡದು. ಅಂಥ ಪರಿಸ್ಥಿತಿಯಲ್ಲಿರುವವನಿಗೆ ಆ ಬಡತನದ ರೇಖೆಯಿಂದ ಮೇಲೆ ಏಳಬೇಕು ಅನ್ನೋ ಒತ್ತಡ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ, ಅವನಿಗೆ ಡಾಕ್ಟ್ರು ಇಂಜಿನಿಯರ್ ಆಗದೆ ಬೇರೆ ಗತಿನೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಅವನು ಬಂದುಬಿಟ್ಟಿರ್ತಾನೆ. ಅಂಥ ಪರಿಸ್ಥಿತಿಯಿಂದ ನಾವು ಬಂದ್ವಿ. ನಾವೇನೋ ಒಂದು ರಿಸ್ಕ್ ತಗೊಂಡ್ವಿ ರೀ, ಜರ್ನಲಿಸಮ್ ಅನ್ನೋದು ಒಂದು ರಿಸ್ಕ್ ತಗೊಳ್ಳೋಣಪ್ಪ, ಆದ್ರೆ ಆಯಿತು ಅನ್ನೋದು ರಿಸ್ಕ್ ತಗೊಂಡ್ವಿ. ಆ ರಿಸ್ಕ್ ತಗೊಳ್ಳೋ ಪರಿಸ್ಥಿತಿಲಿ ಎಷ್ಟು ಜನ ಇದ್ದಾರೆ? ಈಗ ನಾನು ನೀಟು, JEE ಅಂತೆ, CET ಅಂತೆ, ಎಂಜಿನಿಯರಿಂಗ್ ಅಂತೆ, ಆ ಮಕ್ಕಳಿಗೋಸ್ಕರ ಇರಬೇಕಲ್ವಾ ಅದು? ಹೌದು. ಒಂದು ಕುಟುಂಬದಲ್ಲಿ ಮೊಟ್ಟ ಮೊದಲ ಇಂಜಿನಿಯರು, ಮೊಟ್ಟ ಮೊದಲ ಡಾಕ್ಟರು ಅವನಾಗಲಿ ಅಂತ. ಈ ಜನ್ಜಿಯಲ್ಲಿರೋ ಸೋಮಾರಿತನದ ಬಗ್ಗೆ ಯಾರು ಮಾತಾಡ್ತೀರಿ? ಅವರು ಒಂದು ಆಫೀಸಿಗೆ ಸ್ಟಿಕ್ ಆಗಲ್ಲ, ಒಂದು ಜಾಬಿಗೆ ಸ್ಟಿಕ್ ಆಗಲ್ಲ, ವಿಪರೀತ ಮೂಡಿ ಇರ್ತಾರೆ. ಅಮೃತ ಅಂತ. ಇವಾಗ ಹೇಳಬೇಕು ಅಂದರೆ ಸಾಮಾನ್ಯವಾಗಿ ಇವಾಗಿನ ಜನ್ರೇಷನಲ್ಲಿರುವಂತಹ ಮಕ್ಕಳಿಗೆ ಎಲ್ಲರೂ ಡಿಫ್ರೆಂಟ್ ಮೈಂಡ್ ಸೆಟ್ಟು ಸರ್. ನಾನು ಇವಾಗ ಒಂದು ಕೆಲಸ ಮಾಡ್ತಿದ್ರೆ ಮತ್ತೆ ಯಾರೋ ಒಂದು ಹೇಳ್ತಾರೆ ಅಂದರೆ ಅದನ್ನು ನಾನು ಮಾಡಬೇಕು, ಇದನ್ನು ನಾನು ಕಲಿಬೇಕು, ಮತ್ತೆ ಯಾರೋ ಇನ್ನೊಂದ್ರಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಿದ್ರೆ ನಾನು ಮತ್ತೆ ಅದನ್ನು ನಾನು ಮಾಡಬೇಕು, ಮತ್ತೆ ಇದು ಮಾಡಬೇಕು, ಆ ಥರ ಮೈಂಡ್ ಸೆಟ್ ಇರೋದ್ರಿಂದ ಇವಾಗ ಒಂದು ಕೆಲ್ಸಕ್ಕೆ ಬರ್ತಾರೆ, ಕೆಲ್ಸಕ್ಕೆ ಬಂದು ಇವಾಗ ಸ್ವಲ್ಪ ದಿನ ಬರ್ತಾರೆ ಸರ್, ಒಂದು 3 ಡೇಸ್ ಬರ್ತಾರೆ. ಬಂದು ಅಲ್ಲಿ ಯಾವ ರೀತಿ ಅಡ್ಜಸ್ಟ್ ಆಯಿತು, ಯಾವ ರೀತಿ ಇದಾಯಿತು ಅಂತ ನೋಡಿ ತಿಳ್ಕೊತಾರೆ. ಅದಾದಮೇಲೆ ಅದಕ್ಕಿಂತ ಇನ್ನೂ ಬೆಟರಾಗಿ ಸಿಕ್ಕಿದ್ರೆ ಚೇಂಜ್ ಆಗೇ ಆಗ್ತಾರೆ ಸರ್. ಈಗಿನ ಕಾಲದ ಮೈಂಡ್ ಸೆಟ್ ಇರೋದೇ ಅದೇ ಥರ. ಹಿಂದಿನ ಕಾಲದಲ್ಲಿ ಆ ಥರ ಅಲ್ಲ. ಯಾವುದೋ ಒಂದು ಕೆಲಸ ತುಂಬ ಚೆನ್ನಾಗಿ ಸಿಕ್ತು ಅಂದರೆ ಅದನ್ನೇ ಹಾನೆಸ್ಟಾಗಿ ತುಂಬ ಸಂತೋಷದಿಂದ ಮಾಡ್ಕೊಂಡು ಹೋಗ್ತಿದ್ರು. ಬಟ್ ಇವಾಗ ಆ ಥರ ಇಲ್ಲವೇ ಇಲ್ಲ. ನಾವು ಒಂದು ಕೆಲಸದಲ್ಲಿ ಇದ್ದೀವಿ ಅಂತಂದರೆ ಅದಕ್ಕಿಂತ ಬೆಟರಾಗಿ ಸಿಕ್ತು ಅಥವಾ ಸ್ಯಾಲ್ರಿ ಚೆನ್ನಾಗಿ ಸಿಕ್ತು ಅಂತಂದರೆ ಎಕ್ಸ್ಚೇಂಜ್ ಆಗೋ ಮೈಂಡ್ ಸೆಟ್ ತುಂಬ ಚೆನ್ನಾಗಿರ್ತಾರೆ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯ್ತು, ಒಬ್ಬ ಕೆಲಸ ಕೊಡಕ್ಕೆ ಕೂತ್ಕೊಂಡಿರ್ತಾನಪ್ಪ, ಅವನ ಹತ್ರ ಒಂದು ಮಿಲೇನಿಯಲ್ದೊಂದು ಅಪ್ಲಿಕೇಶನ್ ಇದೆ, ಒಂದು ಜೆನ್ಜಿದೊಂದು ಅಪ್ಲಿಕೇಶನ್ ಇದೆ.
ಅವನು ಫಸ್ಟ್ ಯೋಚನೆ ಮಾಡೋದೇನು, ಯಾರನ್ನಾರು ಒಬ್ರನ್ನ ಕೆಲಸಕ್ಕೆ ತಗೊಂಡ್ರೆ 3-4 ತಿಂಗಳು 3ರಿಂದ 6 ತಿಂಗಳು ಟ್ರೈನಿಂಗಿಗೆ ಹೋಗುತ್ತೆ. ಟ್ರೈನಿಂಗ್ ಆದಮೇಲೆ ಒಬ್ಬ ಒಳ್ಳೆ ಎಂಪ್ಲಾಯಿ ಆಗಿ ಆತ ಕನಿಷ್ಠ 5 ವರ್ಷ ನನ್ನ ಹತ್ರ ಇರ್ತಾನೆ ಅಂದರೆ ಅವನ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಅಡ್ಡಿ ಇಲ್ಲ ಅಂತ ಯೋಚನೆ ಮಾಡ್ತಾನೆ. ಅವ್ನು ಜನ್ಜಿ ತಗೋತಾನ, ಮಿಲೇನಿಯಲ್ ತಗೋತಾನ. ಮತ್ತು ಜಾಬ್ ಸಿಗ್ತಿಲ್ಲ ಅಂದರೆ ಹೆಂಗೆ ಸರ್? ಜಾಬ್ ಸಿಗ್ತಿಲ್ಲ ಅನ್ನೋದು ನಾನು ಇದು ಮಾಡ್ತಿಲ್ಲ ಸರ್, ಬಟ್ ಆದರೆ ಈ ಥರ ಡಿಫ್ರೆಂಟ್ ಮೈಂಡ್ಸೆಟ್ಟಿಂದಲೇ ಮೇನ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಅಂದ್ರೆ ತುಂಬಾ ಆಪರ್ಚುನಿಟಿ ಸಿಗ್ತಾ ಇದೆ, ಇನ್ನೊಂದ್ ಕಡೆ ಜಂಪ್ ಮಾಡ್ಬೋದು ಅಂತಂದ್ರೆ ಆಪರ್ಚುನಿಟೀಸು ಅಷ್ಟು ಬರ್ತಾ ಇದೆ ಅಂತ ಅರ್ಥ. ಸರ್ ನಾನು ಮಾತಾಡ್ಬೋದಾ? ಸರ್, ಡೋಂಟ್ ಯು ಥಿಂಕ್ ದಿ ಆಸ್ಪಿರೇಷನ್ಸ್ ಹ್ಯಾವ್ ಚೇಂಜ್ಡ್ ವೆನ್ ವಿ ಕಂಪೇರ್ ಆರ್ ಸೆಲ್ಸ್ ವಿತ್ ಚೇಂಜ್ ಆಗುತ್ತೆ, ನೋ ಡೌಟ್. ಹಾಗಿದ್ದಾಗ ಸರ್, ಆ್ಯಸ್ ಆಫ್ ಟುಡೇ ನಾವು ನೋಡೋಕ್ಕೆ ಹೋದರೆ ಯಾರು ಒಬ್ಬ ಕಾರ್ಪೊರೇಟ್ನಲ್ಲಿ ಯಾರು ಇರ್ತಾನೆ, ಎಂಪ್ಲಾಯರ್ ಯಾರು ಇರ್ತಾನೆ, ಹೀ ಡಸ್ ಬೆಗ್ ದಿ ಲಾಯಲ್ಟಿ ಆಫ್ ದಿ ಎಂಪ್ಲಾಯಿ, ಕರೆಕ್ಟ್ ಅಲ್ವಾ ಸರ್? ಈಸ್ ದಿ ಎಂಪ್ಲಾಯರ್ ಆಲ್ಸೋ ಲಾಯಲ್ ಟು ದಿ ಎಂಪ್ಲಾಯಿ ಅನ್ನೋಂಥ ಕ್ವೆಶ್ಚನ್ ಕೂಡ ಬರುತ್ತೆ ಅಲ್ವಾ ಸರ್? ಓಕೆ. ಸೊ ವೆನ್ ಯು ನೋ ದಟ್ ನಾಳೆ ನನ್ನನ್ನು ಯಾರು ಬೇಕಾದರೂ ಕಿತ್ತು ಹಾಕ್ಬೋದು ಅಂತ, ಹಾಗಿದ್ದಾಗ ಡೂ ಯು ಥಿಂಕ್ ಐ ಶುಡ್ ಸ್ಟಿಲ್ ಬಿ ಲಾಯಲ್ ಟು ದಿ ಎಂಪ್ಲಾಯರ್? ಅಲ್ಲ, ಇಟ್ ಈಸ್ ಅಪ್ ಟು ಯು ರೀ. ಏನಂದರೆ ದಟ್ ಈಸ್ ಅದೇ ಆಫೀಸ್ನಲ್ಲಿ ಮಿಲೇನಿಯಲ್ಸ್ ವರ್ಕ್ ಮಾಡ್ತಿದ್ದಾರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಸುವರ್ಣ ನ್ಯೂಸಲ್ಲಿ ಇದ್ದೀನಪ್ಪ. 2007ನಲ್ಲಿ ನಾನು ಇನ್ನೂ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸೋದಕ್ಕಿಂತ ಮುಂಚೆ ಇಲ್ಲಿ ಆಲ್ಮೋಸ್ಟ್ ಇಂಟರ್ನಿಯಾಗಿ ಬಂದವನು ನಾನು. 2007ನಲ್ಲಿ 20 ವರ್ಷ ಕಂಪ್ಲೀಟ್ ಆಗ್ತಿದೆ ನಂದು. ಮಧ್ಯದಲ್ಲಿ 2 ವರ್ಷ ಒಂದು ನ್ಯೂಸ್ ಪೇಪರ್ಗೆ ಹೋಗಿ ವಾಪಸ್ ಬಂದಿದ್ದನ್ನು ಬಿಟ್ಟರೆ ಐ ಆಮ್ ಹಿಯರ್. ಸರ್, ದಿ ಅಮೌಂಟ್ ಆಫ್ ಇದನ್ನು ಎಂಪ್ಲಾಯರ್ ನಿರೀಕ್ಷೆ ಮಾಡಿದ್ರೆ ತಪ್ಪ, ಮಾಡದೇ ಇದ್ರೆ ತಪ್ಪ? ಎಸ್ ಕರೆಕ್ಟ್ ಸರ್. ಬಟ್ ನಿಮ್ಮ ಟೈಮ್ನಲ್ಲಿ ಕಾಂಪಿಟೇಷನ್ ಎಷ್ಟಿತ್ತು ಸರ್? ನಮ್ಮ ಟೈಮ್ನಲ್ಲಿ ಕಾಂಪಿಟೇಷನ್ ಎಷ್ಟಿದೆ ಸರ್? ಮತ್ತೆ ನಿಮಗೆ ಕಾಂಪಿಟೇಷನ್ ಕಡಿಮೆ ಇದ್ದಾಗಿಂದ ಇವತ್ತಿನವರೆಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಸರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಜೊತೆಗೆ ನಾನು ಕಂಪೀಟ್ ಮಾಡೋಕ್ಕಾಗತ್ತಾ? ಕಾಂಪಿಟೇಷನ್ ಇಲ್ಲದೆ ಇರೋ ಫೀಲ್ಡ್ ಯಾವುದೂ ಇಲ್ಲ ರೀ ಜಗತ್ತಿನಲ್ಲಿ. ಕಾಂಪಿಟೇಷನ್ ಇಲ್ಲದೆ ಇರೋ ಫೀಲ್ಡ್ ಯಾವುದೂ ಇಲ್ಲ ಜಗತ್ತಿನಲ್ಲಿ. ಅಷ್ಟೇ ಸರ್, ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆಯಿತು, ನಾವು ಬರೀ ಎಂಪ್ಲಾಯರ್ ಅಂತ ಚರ್ಚೆ ಮಾಡ್ತಾ ಇದ್ದೀವಿ. ಅಮೇರಿಕದಂಥ ಒಂದು ದೇಶದಲ್ಲಿ ಮಾರ್ಕ್ ಜುಕರ್ಬರ್ಗ್ ಅನ್ನುವಂಥ ಒಬ್ಬ ಕಾಲೇಜ್ ಹುಡುಗ ಆಡಾಡ್ತಾನೆ ಒಂದು ಫೇಸ್ಬುಕ್ ಮಾಡಿಬಿಡ್ತಾನೆ. ಒಂದು ಫೇಸ್ಬುಕ್ಕು. ಇನ್ಸ್ಟಾಗ್ರಾಮ್ ಮಾಡಿದ್ರೆ ಹಿಂದೆನೂ ದೊಡ್ಡದೇನು ಭಾಳ ದೊಡ್ಡ ಎಫರ್ಟ್ ಇತ್ತು ಅಂತ ಅನ್ಸೋದಿಲ್ಲ. ಯಾರೋ ಒಬ್ಬ ಟ್ವಿಟರ್ ಮಾಡ್ತಾನೆ. ಐ ಹವ್ ಸೀನ್, ನಾನು ಇಸ್ರೇಲ್ಗೆ ಹೋದಾಗ 18ನೇ ವಯಸ್ಸಿಗೆ ಮಿಲಿಟ್ರಿ ಜಾಯ್ನ್ ಆಗ್ತಾರೆ, 21ನೇ ವಯಸ್ಸಿಗೆ ಮಿಲಿಟ್ರಿಯಿಂದ ಹೊರಗೆ ಬರುವಾಗ ಒಂದು ಸ್ಟಾರ್ಟಪ್ ಐಡಿಯಾ ಇಟ್ಕೊಂಡು 4-5 ಜನ ಒಟ್ಟಿಗೆ ಹೊರಗೆ ಬರ್ತಾರೆ ಅವರು. ಜಪಾನಿನ ಮಕ್ಕಳ ಮನಸ್ಥಿತಿ ನೋಡಿ, ಅದು ಯಾಕೆ ಭಾರತದಲ್ಲಿ ಬರ್ತಾ ಇಲ್ಲ? ನಾನು ಡಿಗ್ರಿ ಮುಗಿಸ್ತೀನಿ, ನನಗೆ ಯಾರೋ ಜಾಬ್ ಕೊಡಬೇಕು, ನಾನು ಡಿಗ್ರಿ ಮುಗಿಸ್ತೀನಿ, ನನಗೆ ಯಾರೋ ಜಾಬ್ ಕೊಡಬೇಕು. ಯಾಕೆ ಸ್ವಂತಕ್ಕೆ ಏನೋ ಮಾಡಬೇಕು ಅಂತ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಯಾಕೆ ಬರ್ತಾ ಇಲ್ಲ ಭಾರತದಲ್ಲಿ? ಎಸ್, ಮೈಕ್ ಕೊಡಿ. ಸರ್, ಕಂಪ್ಯಾರಿಸನ್ ಸರ್. ಪ್ರತಿ ಪೇರೆಂಟ್ಸ್ಗೂ ಹೆಂಗೆ ಹೇಳ್ಕೊಳ್ಳಿ, ಅವ್ರವ್ರ ಕಲೀಗ್ಸ್ ಮಕ್ಕಳು ನೋಡಿದ ಕಂಪ್ಯಾರಿಸನ್. ತಂದೆ ತಾಯಿಗೆ ಆ ಥರ ಇರಲಿಲ್ಲ ಅಲ್ಲ ಸರ್, ಅಲ್ಲಿ ಸಿಸ್ಟಮ್ ಇಲ್ಲ ಸರ್. ನಮ್ಮ ಇಂಡಿಯಾದಲ್ಲಿರೋ ಸಿಸ್ಟಮೇ ಈ ಥರ ಇದೆ. ಸಿಸ್ಟಮ್ ಬದಲಾಗದೆ ಅದು ಡಿಪೆಂಡ್ ಅಪಾನ್ ಪೇರೆಂಟ್ಸ್ ಥಿಂಕಿಂಗ್ ಸರ್. ಅವ್ನು ಇದನ್ನು M.Tech ಮಾಡಿದಾನಂದರೆ BA ಮಾಡಿದ್ಮೇಲೆ ವ್ಯಾಲ್ಯೂ ಇಲ್ಲ ಸರ್. M.Tech ಮಾಡಿದ್ರೆ ಫೋರ್ಸ್ಫುಲಿ BA ಆದಮೇಲೆ ಅವನೇನು ಟ್ರೈ ಮಾಡ್ತಾನೆ ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಯಾವುದರಲ್ಲೂ ತಂದೆ ತಾಯಿ ಮಾತು ಕೇಳೋದಿಲ್ಲ ರೀ. ಅಪ್ಪ ಅಮ್ಮ ಸಿನಿಮಾಗೆ ಹೋಗ್ಬೇಡ ಅಂತಾರೆ, ಬಿಟ್ಟು ಮನೇಲಿ ಇರ್ತೀರಾ. ಲವ್ ಮಾಡಬೇಡ ಅಂತಾರೆ, ಮಾಡೋದಿಲ್ವಾ ನೀವು? ಇಲ್ಲ ಸರ್, ಎಲ್ಲದರಲ್ಲೂ ತಂದೆ ತಾಯಿ ಮಾತು ಮುರಿತೀರಿ. ಇದರಲ್ಲಿ ನಾವು ಅಪ್ಪ ಅಮ್ಮನ ಪ್ರೆಷರ್ ಇತ್ತು ಅಂತಂದರೆ ಇದರಲ್ಲಿ ಕಲ್ಸೋರು ಅವರಲ್ಲ ಸರ್. ಈಗ ನಮ್ಮ ಎಜುಕೇಷನಿಗೆ ಹೋಗ್ಬೇಕಂತ ಅಂದಾಗ ಸರ್, ಅವರೇ ನಮ್ಗೆ ಮುಂದೆ ಅದು ಕಾಲೇಜಿಗೆ ಅಡ್ಮಿಷನ್ ಅಂತ ಆಯಿತು, ಸ್ಕೂಲ್ ಅಡ್ಮಿಷನ್. ಗದಗ ಸರ್, ನಾನು ಗದಗ ಸಿಟಿ ಸರ್. ಓಕೆ, ಹಾಂ ಸರ್. ಈಗ ಜಾಬಿಗೆ ಲೇಜಿನೆಸ್, ಮೂಡ್ ಸ್ವಿಂಗ್ ಆಗುತ್ತೆ. ಇದಕ್ಕೆ ಹೈಬ್ರಿಡ್ ಸಿಸ್ಟಮ್ ಮಾಡಿ ಅದು ದೊಡ್ಡ ಹೊರತ ಕೊಡ್ತದೆ ಸರ್. ಅದು ಹೈಬ್ರಿಡ್ ಸಿಸ್ಟಮ್ 3 days ವರ್ಕ್ ಫ್ರಮ್ ಹೋಮ್, 3 days ಆಫೀಸಿಗೆ ಬರೋಲ್ಲ. ಅಲ್ಲ, ಅದು ಬಿಡಿ. ಅಮೆಝಾನ್ನಲ್ಲಿ ಈ ನಮ್ಮ ಕಡೆ ಕುಳ್ಳಂತೀವಿ. ಕೊಡು ಸರ್. ಒಣಗಿದ ಸಗಣಿ 4 ಪೀಸಿಗೆ 270 ರೂಪಾಯಿಗೆ ಮಾರ್ತಾರೆ. ಯಾರೋ ಹಳ್ಳಿಲಿ ಕೂತ್ಕೊಂಡು ಸಗಣಿ ಒಣಗಿಸಿ ಮಾರ್ಬೋದು ಅನ್ನೋ ಕಾಲದಲ್ಲಿ ಬೆಂಗಳೂರಿಗೆ ಬಂದು ಬರ್ತೀನಿ, ನನಗೆ 15,000 ರೂಪಾಯಿದಾದರೂ ಪರವಾಗಿಲ್ಲ, ಒಂದು ಜಾಬ್ ಕೊಡಬೇಕು ಅಂತ ಮನಸ್ಥಿತಿ ಯಾಕಂತ ನಾನು ಕೇಳಿ ಸರ್. ಕುಳ್ಳು ಈವನ್ ನಾ ಇನ್ನೂ ಏನೇನು ಮಾಡ್ತಾರೆ ಹೇಳ ಅಮೆಝಾನ್ನಾಗ? ಹಾಂ ಸರ್, ಕೊಬ್ಬರಿ, ಇದು ಕಾಯಿ, ಇದು ಸಿಪ್ಪೆನೂ ಮಾರ್ಕೋತೀವಿ ಸರ್ ನಾವು. ಹಳ್ಳಿಲಿ ಕೂತ್ಕೊಂಡು ಮಾಡ್ತಾರೆ ಸರ್. ನಮ್ಮ ಕೈಯಲ್ಲಿ ಸುಮಾರಿದೆ ಸರ್, ಬಟ್ ಎಲ್ಲರೂ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಬೇಕು ಅಂತ ಮೆಂಟಲಿ ಹಂಗೆ ಸರ್. ಸರ್, ಆಂಟ್ರಪ್ರಿನರ್ಶಿಪ್ ಅನ್ನುವ ಮನೋಭಾವನೆ ಭಾರತದಿಂದ ಹೋಗಿದ್ದು ಯಾವಾಗ ಸರ್? ಸ್ವಂತಕ್ಕೇನೋ ಮಾಡ್ತೀನಿ. ಉದಾಹರಣೆ ಹೇಳ್ಕೊಂಡು ನಾನು ಹೋಗ್ತೀನಿ. ಒಂದು ಕ್ಲಾರಿಫಿಕೇಶನ್ನು ಏನು ಅಂತಂದರೆ, ವಿಕ್ರಮ್ ಪಡ್ಕೆ ಅವ್ರು ಹೇಳಿದ್ರಲ್ಲ, ಶಿಕ್ಷಣದ ವಿಚಾರದಲ್ಲಿ ನನಗೆ ಸ್ವತಂತ್ರ ಬಂದ ನಂತರ, ಸಂವಿಧಾನದ ನಂತರ ನಮ್ಮ ಶಿಕ್ಷಣ, ಮೊದಲಿನ ಜ್ಞಾನ ಶಾಖೆಗಳು ಎಲ್ಲರಿಗೂ ಮುಕ್ತವಾಗಿತ್ತು ಅನ್ನೋದನ್ನು
ಅವ್ರ ಪ್ರತಿಪಾದನೆಯನ್ನು ನಾನು ಭಾಗಶಃ ಮಾತ್ರ ಒಪ್ತೀನಿ, ಅದು ಸಂಪೂರ್ಣ ನಾನು ಒಪ್ಪೋದಿಲ್ಲ. ಅದು ನಮಗೆ ಸಂವಿಧಾನ ಬಂದ ಮೇಲೇ ಅದು ಎಲ್ಲರಿಗೂ ತೆರ್ಕೊಳ್ತು ಅನ್ನೋದನ್ನು ನಾನು ತುಂಬ ಪ್ರಾಂಜಲವಾಗಿ ನನ್ನ ಅಭಿಪ್ರಾಯ. ಓಕೆ, ಆದರೆ ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟು ಮುಂದುವರಿತೀನಿ ನಾನು. ಇನ್ನೊಂದು ಈ ಸಂಗತಿ ಏನು ಅಂತಂದರೆ, ಈ ಜೆನ್ಜಿ ಇದು ಮೆಂಟಾಲಿಟಿ ಬಗ್ಗೆ ನಾನು ಮಾತಾಡಬೇಕು. ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವಿದ್ಯಾರ್ಥಿ ಹುಡುಗನ ಜೊತೆ ನಾನು ಪ್ರಯಾಣ ಮಾಡ್ತಿದ್ದಾಗ ಹಲಸಿನ ಹಣ್ಣನ್ನು ಮಾರಾಟ ಮಾಡ್ತಾಯಿದ್ದೆ ರಸ್ತೆ. ಹಲಸಿನ ಹಣ್ಣು ತಿಂದಾಯಿತು, ರುಚಿ ಆಯಿತು. ಕಾರಲ್ಲಿ ಕೂತ ಮೇಲೆ ಈ ಹಲಸಿನ ಹಣ್ಣು ಫಸ್ಲು ಎಷ್ಟು ದಿವ್ಸಕ್ಕೆ ಬರುತ್ತೆ ಅಂತ ಅಂದ. ನಾನು ಹೇಳಿದೆ, ಅದು ಹಾಗೆ ಬರೋಕ್ಕೆ ಹರವೆ ಸೊಪ್ಪು ಅಲ್ಲಪ್ಪ, ಅದು ನೆಡಬೇಕು. ಈಗ ಕಸಿ ಗಿಡಗಳೆಲ್ಲ ಬಂದಿದೆ, ಕಸಿಗೆ ಗಿಡಗಳನ್ನು ನೆಟ್ಟರು ಮಿನಿಮಮ್ 5 ವರ್ಷ ತಗೊಳುತ್ತೆ ಅಂತ. 5 ವರ್ಷ ಅನ್ಬೇರೇಬಲ್ ಅಂದ. ಅನ್ಬೇರೇಬಲ್ ಅಂದರೆ ಇದು ನಿನ್ನೆ ನಿಮ್ಮ ಜೆನ್ಸಿಗೆ ಸಂಬಂಧಪಟ್ಟಂಥ ಹುಡುಗ ನನ್ನ ಹೊರಗಡೆನೇ ಇದ್ದಾನೆ. ಅವನು ಇನ್ನೊಬ್ಬ ಬೆಂಗಳೂರಿಗೆ ಬಂದು ಹೊಸ ಬದುಕನ್ನು ಕಟ್ಟಿಕೊಂಡಂತಹ ಒಬ್ಬ ಗೆಳೆಯ, ನಮ್ಮೂರಿನ ಸುದರ್ಶನ್ ಎನ್ನುವ ಉದ್ಯಮಿ. ಹೋಟೆಲ್ಗಳನ್ನು ಕಟ್ಟಿದ್ದಾನೆ, ಕಷ್ಟದಿಂದ ಬಂದಿದ್ದಾನೆ, ಶ್ರಮ ಹಾಕಿ ಒಳ್ಳೆ ಉದ್ಯಮಗಳನ್ನು ಕಟ್ಟಿದ್ದಾನೆ. ಅವನು ದಾರಿಲಿ ಬರ್ತಾ, ಏನ್ರಿ ಪೊಲಿಟಿಕ್ಸ್ ಎಲ್ಲ ಮಾಡ್ತೀರಿ ನೀವು, ಇವು ಲೀವ್ ಕಾಂಗ್ರೆಸ್ BJP ಜನತಾದಳ ಅದೆಲ್ಲ ಯಾವ್ದಾರ ಆಗಿರಿ, ಆ ಊರಿಗೆ ಏನಾದರೂ ಕೊಡಿ, ಮಲೆನಾಡಿಗೆ ಒಂದು ಬ್ರ್ಯಾಂಡ್ ಮಾಡಿ. ಆ ಜೀರಿಗೆ ಮೆಣಸಿಗೆ ಬೆಂಗಳೂರಲ್ಲಿ ಎಷ್ಟಿದೆ ಗೊತ್ತಾ ಡಿಮ್ಯಾಂಡ್? 1 kg ಜೀರಿಗೆ ಮೆಣಸಿಗೆ 1200 ರೂಪಾಯಿ. ಜೀರಿಗೆ ಮೆಣಸಿನ ಗಿಡಗಳನ್ನು ಅಲ್ಲಿ ರೋಗ ಬಂದಿರೋ ಅಡಿಕೆ ತೋಟದವರಿಗೆ ವಿತರಣೆ ಮಾಡಿರಿ, ನೀವೇ ಪರ್ಚೇಸ್ ಮಾಡಿರಿ ಅಂದರೆ. ಅವ್ನ ತಕ್ಷಣವೇ ಏನಂತಾನಂದರೆ, ಜೀರಿಗೆ ಮೆಣಸನ್ನು ಬಿಡ್ಸೋಕ್ಕೆ ಸ್ವಲ್ಪ ಕಷ್ಟಪಡಬೇಕು ಅಂದ. ನನಗೆ ಸ್ವಲ್ಪ ಹುಷಾರಿಲ್ಲದೆ ನಾನು ಕುತ್ಕೊಂಡಿದ್ದೆ ಕಾರಲ್ಲಿ. ಇಲ್ಲ, ನೀನು ಜೀರಿಗೆ ಮೆಣಸಿನ ಬುಡಕ್ಕೆ ಹೋಗಿ ಬಿಟ್ಟಾಗ ಕೈ ಒಡ್ಬಿಡಪ್ಪ, ಒಂದಿರುವಂಥ ಟೆಕ್ನಾಲಜಿ ಬರುತ್ತೆ ಅಂತ. ಇದು ಜೆನ್ಸಿ ಚೇಂಜ್ ಮಾಡ್ಕೋಬೇಕಿಲ್ಲಿ. ಜೆನ್ಸಿ ಇಲ್ಲಿ ಚೇಂಜ್ ಮಾಡ್ಕೋಬೇಕು. ಅಜಿತ್ ಸರ್ ಹೇಳಿರೋದು 100ಕ್ಕೆ 100 ಸರಿ ಇದೆ. ಅಮೆರಿಕದಲ್ಲೂ ಈ ಜನ್ರೇಷನ್ ಇದೆ. ಅಮೆರಿಕದ ಈ ಜನ್ರೇಷನ್ ಪ್ರೊಡಕ್ಟಿವ್ ಆಗಿ ಏನೇನೋ ಯೋಚನೆ ಮಾಡ್ತಾ ಇದೆ. ಏನೋ ಗೆರಟದ ಚಿಪ್ಪನ್ನು ಸೇಲ್ ಮಾಡ್ತಾ ಇದ್ದಾರೆ ಅವರಿಗೆ. ಹೌದು, ಚಿಪ್ಪನ್ನು ಸೇಲ್ ಮಾಡ್ತಾ ಇದ್ದಾರೆ, ಜೀರಿಗೆ ಮೆಣಸು ಸೇಲ್ ಮಾಡ್ತಾ ಇದ್ದಾರೆ. ನಾನು ಆಮೇಲೆ ಸರ್ಚ್ ಮಾಡ್ತಾ ಬಂದೆ ಅದನ್ನೆಲ್ಲ ಏನೇನೋ ಆಗ್ತಿದೆ. ಇದ್ರ ಬಗ್ಗೆ ಜೆನ್ಸಿ ನೋಡಲೇಬೇಕು. ಗದಗದಿಂದ ಬಂದ ಗೆಳೆಯರಿಗೆ ನಾನು ಹೇಳಿದೆ, ಅದು ರಾಜಕಾರಣಿಯಾಗಿ ನಾನು ಮಾತಾಡ್ತಾ ಇಲ್ಲ, ಗದಗದಲ್ಲಿ ನಿಮ್ಮ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥ ನಿಮ್ಮೊಬ್ಬರು ಶಾಸಕರಿಗೆ ಗದಗವನ್ನು 2030ಕ್ಕೆ ಕರ್ನಾಟಕದ ಕ್ರೀಡಾ ರಾಜಧಾನಿ ಮಾಡಬೇಕು ಅಂತ ಆಸೆ ಆಗಿದೆ. HK ಪಾಟೀಲ್ ನಾವು ಒಳ್ಳೇದಂತ ಹೇಳಿದೆ. ಅದಕ್ಕೆ ಗದಗದಲ್ಲಿ ಇದೇ ನಿಮ್ಮದು ಸಮಸ್ಯೆ. ಗದಗದಲ್ಲಿ ಎಷ್ಟು ಇಂಡೋರ್ ಸ್ಟೇಡಿಯಂಗಳನ್ನ ಕಟ್ಟಿದ್ದಾರೆ ಅಂತ ನಾನು ನೋಡಿ ಬಂದಿದ್ದೀನಿ. ಕುಡಿಯೋಕ್ಕೆ ನೀರಿಲ್ಲದೆ ಇರೋದು ಜಗತ್ತಿನ ಸಮಸ್ಯೆ, ಅದು ಸತ್ಯನೇ. ಆದರೆ ಇದನ್ನು ಒಂದು ಸತಿಗೆ ನಿರಾಕರಿಸಿ ಬಿಡ್ತಕ್ಕಂಥ ಒಂದು ಶೈಲಿ ಇದೆಯಲ್ಲ, ಅದೇ ಅವ್ರ ವಯಸ್ಸಾದ ಹಿರಿಯನಿಗೆ ಅಲ್ಲಿ ಅದನ್ನು ಕ್ರೀಡಾ ರಾಜಧಾನಿ ಮಾಡಬೇಕು ಅಂತ ಕನಸು ಕಂಡಿದ್ದಾರೆ. ಇವ್ರಿಗೆ ಕುಡಿಯೋಕ್ಕೆ ನೀರಿಲ್ಲ ಅನ್ನೋದು ಸತ್ಯನೇ. ನೀರು ತರಬೇಕು, ನೀರೇ ಬೇರೆ, ಇಂಡೋರ್ ಸ್ಟೇಡಿಯಮ್ಸೇ ಬೇರೆ. ಇದನ್ನು ಗಮನಿಸಬೇಕು. ಅಲ್ಲಿರ್ತಕ್ಕಂಥ ಡಿಗ್ರಿ ಕಾಲೇಜನ್ನು ನಾನು ಹೊರಗಡೆಯವನಾಗಿ ನೋಡಿ ಬಂದಿದ್ದೀನಿ. ಹಾಗೆಯೇ ನಮಗೆ ಜೆನ್ಸಿಗೆ ಬೇಕಾಗಿರೋದು, ಉದಾಹರಣೆಗೆ ನಾವು ಒಲಿಂಪಿಕ್ಕಲ್ಲಿ ಸಾಧನೆ ಮಾಡಬೇಕು ಅಂತ ಬಯಸಿದ್ದೀವಿ ಅಲ್ವಾ? ಜೆನ್ಸಿ ಅದಕ್ಕೆ ಎಷ್ಟು ಶ್ರಮ ಹಾಕಲ್ಲ ಅದ್ರ ಬಗ್ಗೆ ನನ್ನ ಪ್ರಶ್ನೆ ಇಲ್ಲ. ಅವ್ರಿಗೆ ಸವಲತ್ತುಗಳನ್ನು ಒದಗಿಸುವಂಥ ರೀತಿಯ ವ್ಯವಸ್ಥೆಗಳು ಆಗಬೇಕು. ಕೊನೆ ಪಕ್ಷ ಜಿಲ್ಲಾ ಕೇಂದ್ರಗಳಲ್ಲಾದರೂ ಫುಲ್ ಎಕ್ವಿಪ್ಡ್ ಆದಂಥ, ನಾವು ವಿ ಆರ್ ಫೋಕಸಿಂಗ್ ಆನ್ ಜಿಮ್. ಆ ಜಿಮ್ಮಲ್ಲಿ ನಾವು ಒಲಿಂಪಿಕ್ ಗೆದ್ದು ಬರೋದಿಲ್ಲ, ಒಲಿಂಪಿಕ್ಕಿಗೆ ಬೇರೆ ಬೇಕು. ಅದಕ್ಕೆ ನಮ್ಮ ಜಿಲ್ಲಾ ಕೇಂದ್ರಗಳು, ಇಡೀ ದೇಶದ ಜಿಲ್ಲಾ ಕೇಂದ್ರಗಳು ಹೊರತಾಗಿವೆ. ಹಾಗಿಲ್ಲ. ಹಾಗಿರೋದು ಒಂದು ಉದಾಹರಣೆಯನ್ನು ನಾನು 6 ತಿಂಗಳ ಹಿಂದೆ ಕಂಡು ಬಂದಿರೋದು. 6 ತಿಂಗಳಿಂದ ಈಚೆಗೆ ಅವೆಲ್ಲ ಬಿದ್ದೋಗಿದ್ರೆ ನನಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಏನು ಪ್ರಾಬ್ಲಮ್ ಏನು ಅವ್ರು ಹೇಳಿದ್ರು ಪ್ರಾಬ್ಲಮ್? ಈಗ ಸರ್ ಹೇಳಿದ್ರು ಸರ್, ಎಲ್ಲ ಒಲಿಂಪಿಕ್ ಇದು ಮಾದರಿಗೆ ಮಾಡಬೇಕು ಹಂಗೆ ಹಿಂಗೆ ಅಂತೇಳಿ ಸರ್. ನಮ್ಮ ಜಿಲ್ಲೆ ಆಗಿ 28-30 ವರ್ಷ ಆಗಿ ಬಂದು ಸರ್. ಇವತ್ತಿಗೆ 80 ವರ್ಷ ಆಯ್ತು ಸರ್ ಸ್ವತಂತ್ರ ಬಂದು. ಕುಡಿಯೋಕೆ ನೀರಿಲ್ಲ ರೀ ಸರ್ ನಮ್ಮ ಊರಾಗ. ಈಗ ನಾನೊಬ್ಬ ಲಾ ಸ್ಟೂಡೆಂಟ್ ಸರ್. ನಮ್ಮ ಊರೊಳಗೆ ಒಂದು ಗೌರ್ಮೆಂಟ್ ಕಾಲೇಜ್ ಇಲ್ಲ ಅನ್ನೋದಕ್ಕೆ ಬೆಂಗಳೂರು ಮಟ್ಟ ಬಂದೀನಿ ಸರ್. ನಾನು LLB ಓದಕ್ಕೆ ಅಂತೇಳಿ. ಅಲ್ಲಿ ಅಕ್ಕಪಕ್ಕದ ಊರೊಳಗೆ ಕಾಲೇಜ್ ಇದ್ರೂ ನಾನು ಎದಕ್ಕೆ ಬೆಂಗಳೂರಿಗೆ ಬಂದೀನಿ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಹುಡುಗರ ಜೊತೆ ನಂಗೆ ಕಾಂಪೀಟ್ ಮಾಡೋಕ್ಕಾಗೋಲ್ದು. ಆಗಲ್ಲಿ ನೀವು ಕೇಳಿದ್ರಿ, ಅಲ್ಲಿರೋ ಹುಡುಗರ ಜೊತೆ ಕಾಂಪೀಟ್ ಮಾಡೋಕೆ ಅಂದರೆ ಮೈಂಡ್ಸೆಟ್ ಆ ರೀತಿ ಬೆಳ್ಸಕ್ಕೆ ಕುಂತ್ಬಿಟ್ಟಾರಿ. ಈಗ ಅವ್ರು ಹೇಳಿದ್ರೆ ಯಾವುದೋ ಒಂದು ಕಾಲೇಜ್ ಅಂತಂತಂದ್ರೆ ನೀವು ಬಂದು ನೋಡ್ಬೋದು ರೀ. ನಮ್ಮ ಗದಗೊಳಗಿರೋ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಒಳಗೆ ಉಪನ್ಯಾಸಕರೇ ಇಲ್ಲ. 3 ತಿಂಗಳ ಮುಗಿಸ್ಬೇಕಾಗಿದ್ದು ಸಿಲೆಬಸ್ 2.5 ತಿಂಗಳು ಕಳೆದ್ರು ಒಂದು ಚಾಪ್ಟರ್ ಸಿಲೆಬಸ್ ಮುಗಿಸಿಲ್ಲ. ಅವ್ರು ಹೇಳಿದ್ರೆ ಮೇ ಬಿ ಅವರು ಗದಗದ ಪಕ್ಕದಲ್ಲಿ ಇರ್ತಕ್ಕಂಥ ಹುಲ್ಕೋಟೆ ಅನ್ನೋ ಊರಿಗೆ ಹೋಗಿ ನೋಡಿರ್ಬೇಕು. ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರ ಐತಂದ್ರೆ ಇವೆಲ್ಲ ಎದಕ್ಕಂದ್ರೆ ಹೆಸರಿಗಷ್ಟ ಮಾಡ್ಕೊಂಡಾರಿ, ಹೊರಗೆ ಇಮೇಜ್ ತೋರಿಸೋ ಸಲುವಾಗಿ. ನೀವು ಬಂದು ನೋಡ್ಬೋದು ರೀ, ಈ ಸತಿ ಬೆಲೆ ಬಂದಿಲ್ಲ, ಏನೋ ಬೆಳೆ ಬಂದಿಲ್ಲ, ಅದಕ್ಕೆ ಬಂದ್ರೆ ರೊಕ್ಕ ಸಿಗಂಗಿಲ್ಲ.
ಆ ಬೆಳೆದಿದ್ದ ಬೆಳೆನ ನಾವು ಏನು ಈ ಫಾರ್ಮರ್ಸ್ APMC ಆಯ್ತು ಮತ್ತು ಬೇರೆ ಬೇರೆ ಫಾರ್ಮರ್ಸ್ ಗೌರ್ಮೆಂಟ್ ಅಸೋಸಿಯೇಷನ್ ಅಧಿಕೃತ ಏನದಾವು ಅವ್ರು ಕಳಿಸೋ ರಿಪೋರ್ಟ್ ಪ್ರಕಾರ ನಮಗೆ ಬೆಳೆ ಹಾನಿನ ಕೊಡೋಂಗಿಲ್ಲ. ನೀವು ಅವ್ರು ಕಳಿಸೋ ಪ್ರಕಾರ ನೋಡ್ಕೊಂತ ಹೋದ್ರೆ ಅಂದ್ರೆ ನಮ್ಮ ಗದಗನ ಅತಿ ಹಿಂದುಳಿದವಾದಂಥ ಒಂದು ಪ್ರದೇಶ ಅಂತೇಳಿ ಘೋಷಣೆ ಮಾಡ್ಬೇಕು. ಕೂಡಲೇ ಅದಕ್ಕೆ ಬೆಳೆ ಪರಿಹಾರ ಕೊಡ್ಬೇಕು. ನಾವು ಜೆನ್ಜಿ ಅವ್ರು ಒಂದು ಕ್ಯಾಂಪೇನ್ ಮಾಡಾಕೊಂತೀವ್ರಿ ಈಗ ಒಂದು ತಿಂಗಳಲ್ಲಿ. ನೀವು ನಿಮ್ಮ ರಿಪೋರ್ಟರ್ಸ್ ಅವರು ವರದಿ ಮಾಡ್ಯಾರ. ಅದೇನಂತಾರೆ ಅಂದ್ರೆ ನಾವು ಜಂಜಿಗಳು ಎಲ್ಲರೂ ಅದೀವಲ್ರಿ, ಇಲ್ಲಿ ಮಟ್ಟ ಏನಿಲ್ಲ ಅಂದ್ರೂ ಒಂದು 20,000 ಮಂದಿ ನಾವು ರಕ್ತ ತೆಗೆದು ಬರೆಯಾಕೊಂತೀವಿ 4 ಉದ್ದೇಶ ಇಟ್ಕೊಂಡು. ಮೊದಲನೇ ಉದ್ದೇಶ ಏನಪ್ಪ ಅಂತಂತಂದ್ರೆ ಕುಡಿಯೋ ನೀರು ಕೊಡ್ರಿ ನಮಗೆ. ಎರಡನೇ ಬೇಡಿಕೆ ಬಂದು ನಮ್ಮ ಗದಗ ಏನಪ್ಪ ಅಂತಂತಂದ್ರೆ ಅತಿ ಆದಂಥ ನಮ್ದು ಏನಂದ್ರೆ ಬರ ಪ್ರದೇಶ. ಆ ಬರ ಪ್ರದೇಶನ ಕೂಡಲೇ ನೀವು ಅತ್ಯಂತ ಬರ ಪ್ರದೇಶ ಅಂತ ಘೋಷಣೆ ಮಾಡಿ ಕೂಡಲೇ ಅಲ್ಲಿಗೆ ಬರ ಪರಿಹಾರವನ್ನು ಕೊಡ್ಬೇಕು. ಮೂರನೇ ವಿಚಾರ ಬಂದುಬಿಟ್ಟು ಏನಪ್ಪ ಅಂತಂತಂದ್ರೆ ನಮ್ಮ ಗದಗಿಗೆ ಒಂದು ಚಲೋ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಕೊಡ್ಬೇಕು ಅನ್ನೋದು, ನಮ್ಗೆ ಯುವಕರಿಗೆ ಕನಿಷ್ಠ ಪಕ್ಷ ಒಂದು 10,000 ಜನಕ್ಕರ ಉದ್ಯೋಗ ಸೃಷ್ಟಿ ಆಗ್ಬೇಕು ಅನ್ನೋದು ಇವು ಉದ್ದೇಶಗಳನ್ನ ಇಟ್ಕೊಂಡು ನಾವು ರಕ್ತ ತೆಗೆದು ಕ್ಯಾಂಪೇನ್ ಮಾಡಾಕೊಂತೀವಿ. ಈ ಜೆನ್ಜಿ ಒಳ್ಳೆಯದನ್ನು ಗುರುತಿಸಿ ನೆಗೆಟಿವನ್ನು ಹೇಳಬೇಕು ಅಂತ. ನಾನು ಜೆನ್ಜಿ ಪ್ರೊಟೆಸ್ಟಿಗೆ ಹತ್ತದಿಂದ ಹೋಗಿ ಭಾಗವಹಿಸಿದ್ದೀನಿ. 2.5 ದಿನಗಳ ಕಾಲ ಇದ್ದೆ. 2 ಕಾರಣಕ್ಕೆ ಹೋಗಿದ್ದೆ ನಾನು. ಒಂದು, ಇದಕ್ಕೆ ಯಾವ ರೀತಿಯ ಲೀಡರ್ಶಿಪ್ ಇದೆ ಅಂತ, ಮತ್ತು ಹೊರಗಡೆ ಒಂದು ನರೇಷನ್ ಇತ್ತಲ್ಲ, ಇದಕ್ಕೆ ವಿದೇಶಿ ಶಕ್ತಿಗಳು ಪ್ರೇರೇಪಣೆ, ಅವರು ಇವರು, ಅದು ಹೌದಾ, ಮತ್ತು ಇದು ಯಾವುದೋ ಒಂದು ಜಾತಿ ಒಂದು ಧರ್ಮ ಪ್ರಾಯೋಜಿತವಾದಂಥ ಹೋರಾಟ ಅನ್ನುವಂಥ ಚರ್ಚೆ ಹುಟ್ಟಾಗ್ತಾ ಇತ್ತು. ಅದು ಹೌದಾ ಅಂತ ತಿಳಿಯಕ್ಕೆ ಹೋಗಿದ್ದೇನೆ. ನನ್ನ ಉದ್ದೇಶ ಅಲ್ಲದೆ ಇದ್ರೂ ಅಲ್ಲಿ ಭಾಗವಹಿಸಿರ್ತಕ್ಕಂಥವ್ರನ್ನ ಒಬ್ಬ ನಿಮ್ಮ ಪತ್ರಕರ್ತರ ಥರ ಭಾಗವಹಿಸಿ ನಾನು ಕೇಳಿದ್ದೀನಿ. ಅವ್ರ ಜಾತಿ ಯಾವುದು, ಹಿನ್ನೆಲೆ ಯಾವುದು, ಕೃಷಿಕರ ಕುಟುಂಬದವರ, ಎಂಪ್ಲಾಯೀಸ್ ಕುಟುಂಬದವರ, ಎಲ್ಲ ವರ್ಗದ ಜನರಿಂದನೂ ಸಹಿತ ಅಲ್ಲಿ ಬಟ್ ನಿಮ್ಗೊಂದು ಸಜೆಷನ್ನು, ಜನ್ಜಿ ಆಕ್ರೋಶವನ್ನು ಆಕ್ರೋಶ ಥರ ನೋಡಿ. ಈ ಹುಡುಗನ ಆಕ್ರೋಶ ತಪ್ಪು, ಅಲ್ಲಿ ಪ್ಲೀಸ್ ಅಲ್ಲ ಸರ್, ಐ ವಿಲ್ ಕ್ಲಾರಿಫೈ. ಈ ಯುವಕನ ಬಗ್ಗೆ ಅಭಿಪ್ರಾಯ ಹೇಳೋದು, ಯಾವುದೋ ಒಂದು ಊರು ಚಂದ ಇದೆ ಅಂತ ನನಗನ್ಸುತ್ತೆ. ಅದು ಚಂದ ಇಲ್ಲ ಅಂತ ಅಂದ ಕೂಡಲೇ ಅಲ್ಲಿ ಅವನ ಖಾಸಗಿ ಅನುಭವ ಇರುತ್ತಲ್ಲ, ಅದು ಆತನ ಖಾಸಗಿ ಅನುಭವ. ನೀವು ಏನಂದ್ರಿ, ಅಯ್ಯೋ ನಿಮ್ಮ ಶೃಂಗೇರಿ ಪುಣ್ಯಭೂಮಿ ನೀವು ಅಂತ ಅಂದ್ರಿ. ಅಡಿಕೆ ಬೆಳಿತೀರಿ ಅಂದರೆ ಶೃಂಗೇರಿಯವರು ಅಡಿಕೆನೇ ಬೆಳೆಯೋಕ್ಕಾಗ್ತಾ ಇಲ್ಲ, ಅದು ಗೊತ್ತಿದೆಯಾ ನಿಮಗೆ? ಅವ್ರು ಎಲ್ಲೋ ಲೀಫ್ ಡಿಸೀಸಿಂದ ಸಫರ್ ಆಗಿಬಿಟ್ಟು ಊರು ಬಿಟ್ಟು ಗುಳೆ ಹೊರಟು ಬೆಂಗಳೂರಿಗೆ ಬಂದು ವಾಸ ಮಾಡ್ತಾ ಇದ್ದಾರೆ. ಇವರು ಮಲೆನಾಡಿನ ಸಮಸ್ಯೆ ಮತ್ತು ಸಮಸ್ಯೆಗಳು ಬೇರೆ ಬೇರೆ, ಊರಿನ ಸಮಸ್ಯೆಗಳು ಬೇರೆ ಬೇರೆ ಥರ ಇರುತ್ತೆ, ಬೇರೆ ಬೇರೆ ಥರ ಇರುತ್ತೆ. ಅಲ್ಲಿಯ ಜನರ ಹತ್ರ ಬಂದರೆ ಅಲ್ಲಿಯ ಜನಪ್ರತಿನಿಧಿಯ ಬಗ್ಗೆನೇ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಾರೆ. ಯಾಕೆಂದರೆ ಅಲ್ಲಿಯ ಡಿಮ್ಯಾಂಡ್ಸ್ಗಳು ಬೇರೆ ಬೇರೆ ಥರ ಇರುತ್ತೆ. ನೀವು ಒಂದನ್ನು ಫೋಕಸ್ ಮಾಡಿಕೊಂಡು ಅದನ್ನೇ ಜನರಲೈಸ್ ಮಾಡೋದಕ್ಕೆ ನಾನು ಒಪ್ತಾ ಇಲ್ಲ. ಆಗಲೇ ಹೇಳಿದ್ರಿ, ಬೇರೆ ಬೇರೆ ಇವಾಗ ಅಮೇರಿಕಾದಲ್ಲಿ ಜೆನ್ಜಿಗಳು ಸ್ಟಾರ್ಟಪ್ಸ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಫೇಸ್ಬುಕ್ CEO ಹೇಳಿದ್ರಿ. ಈಗ ನಾನು PhD ಸ್ಟೂಡೆಂಟು ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ. ಅಲ್ಲಿ ಮಾಸ್ಟರ್ಸ್ಗೆ ಬರುವಂಥ ಸ್ಟೂಡೆಂಟ್ಸ್ನ ನೋಡಿದ್ರೆ ಅವರೆಲ್ಲರೂ ಫಸ್ಟ್ ಜನ್ರೇಷನಲ್ ಲರ್ನರ್ಸ್. ಅವರು ಫಸ್ಟು ಅವರೇ ಫಸ್ಟು ಓದ್ಕೊಂಡು ಬಂದಿರೋದು. ಸೊ ನೀವು ಅಮೇರಿಕಾಗೆ ಇಂಡಿಯಾಗೆ ಕಂಪೇರ್ ಮಾಡೋದಾದರೆ ಅಥವಾ ಬೇರೆ ಕಂಟ್ರೀಸ್ಗೆ ಅಥವಾ ಬೇರೆ ಇವ್ರಿಗೆ ಕಂಪೇರ್ ಮಾಡೋದಾದರೆ ಅಲ್ಲಿನ ಪ್ರೀವಿಯಸ್ ಜನ್ರೇಷನ್ಸು ಅವ್ರಿಗೆ ದೇ ನೋ ನೀಡ್ ಟು ಥಿಂಕ್ ಅಬೌಟ್ ದೇರ್ ಬ್ರೆಡ್ ಆ್ಯಂಡ್ ಬಟರ್ ಅಲ್ವಾ? ಅವ್ರಿಗೇನು ಅವ್ರಿಗೇನು, ಅದಕ್ಕೆ ವಿಕ್ರಮ್ ಫಡ್ಕೆ ಅವ್ರಿಗೆ ಹೇಳಿದೆ, ನಾನು ನೀಟು ಬರೆಯಲ್ಲ JEE ಬರೆಯಲ್ಲ ಅನ್ನೋ ಫೆಸಿಲಿಟಿ ಅವ್ರ ಮಗನಿಗಿದೆ. ಬಟ್ ಆ ಕುಟುಂಬದಿಂದ ಫಸ್ಟ್ ಎಜುಕೇಟೆಡ್ ಆಗಿ, ಅಂದ್ರೆ ಅವ್ರದ್ದೇನು ಕನಸು ಏನಂದ್ರೆ ಮೋಲ್ಡ್ ಇರೋದೊಂದು ಮನೆ ಕಟ್ಟಿಸ್ಬೇಕು ಅಂತ. ಆದ್ರೆ ಮೋಲ್ಡ್ ಇರೋದೊಂದು ಮನೆ ಇದೆಯಲ್ಲ, ಅಂದ್ರೆ ಸ್ಲಾಬ್ ಹಾಕಿರೋ ಮನೆನೇ ದೊಡ್ಡ ಕನಸು. ಒಂದು ನಿಮಿಷ, ಆ ಕನಸು ಕಟ್ಕೊಂಡು ಬರೋರು JEE ಬರೆಯಲ್ಲ, ನೀಟ್ ಬರೆಯಲ್ಲ, ಬರೀದೇ ಇದ್ರೆ ಜೀವನಾನೇ ಇಲ್ಲ ಅಂತ ಅನ್ಕೊಳ್ಬಾರ್ದು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಸರ್, ನಾನು JEE ನೀಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಆಸ್ ನಾನು ಬಾಟ್ನಿ ಸ್ಟೂಡೆಂಟ್ ಆಗಿರೋದ್ರಿಂದ ಅಲ್ಲಿ ಮಾಸ್ಟರ್ಸ್ಗೆ ಬರೋ ಸ್ಟೂಡೆಂಟ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸರ್. JEE ನೀಟು ಅದು ಆಲ್ರೆಡಿ 12th ಫೈನಲೈಸ್ ಆಗೋಗುತ್ತೆ, ದಟ್ ಇಸ್ ಡಿಫ್ರೆಂಟ್. ಸೊ BSc ಮಾಡಿ ಈಗ ಬಂದು MScಗೆ ಜಾಯ್ನ್ ಆಗ್ತಾರೆ. ಅವ್ರ ಕನಸು ಏನಿರುತ್ತೆ ಅಂತಂದರೆ, ನನ್ನ ಅವ್ರ ಅಪ್ಪ ಅಮ್ಮಂದು ಕನಸು ಅದೇ ಆಗಿರುತ್ತೆ. ದೇ ಆರ್ ನಾಟ್ ವಿಲ್ಲಿಂಗ್ ಟು ಪುಟ್ ದೆಮ್ ಇನ್ ಡಾಕ್ಟ್ರೇಟ್ ಆರ್ ಇಂಜಿನಿಯರಿಂಗ್. ಬಟ್ ಅವ್ರಿಗೇನಾಗುತ್ತೆ, ನನ್ನ ಮಗ ಯಾವುದಾದ್ರೂ ಒಂದು ಒಳ್ಳೆ ಜಾಬು, ಯಾವುದಾದ್ರೂ ಒಂದು ಸ್ಟೇಬಲ್ ಲೈಫು, ಅವರಿಗೆ ಅದು ಒಂದು ಸಿಕ್ಕರೆ ಸಾಕು ಅಂದ್ಕೊಂಡು ಬಂದಿರ್ತಾರೆ. ಈಗ ಈ ಮೈಂಡ್ಸೆಟ್ ಇರೋವಂಥ ಸ್ಟೂಡೆಂಟ್ಸ್ ನಮ್ಮ ಜನ್ರೇಷನ್ನಲ್ಲಿರೋರಿಗೆ ಅದು ಹೇಗೆ ನಾವು ಸ್ಟಾರ್ಟಪ್ಸ್ನೇ ನೀವು ಮಾಡಿ ಅಂತ ಹೇಳೋದು, ಅಥವಾ ಏನೋ ಕ್ರಿಯೇಟಿವ್ ಥಿಂಕಿಂಗ್ ಮಾಡಿ ಅಂತ ಹೇಳೋಕ್ಕಾಗುತ್ತೆ? ಬಿಕಾಸ್ ಆಲ್ರೆಡಿ ಅವರ ಮನೇಲಿರೋ ಪ್ರಾಬ್ಲಮ್ಸ್ಗೆ ಅವ್ರಿಗೆ ಪ್ರೆಷರ್ ಇರುತ್ತೆ. ದೇ ನೀಡ್ ಟು ಗೆಟ್ ಇನ್ ಟು ಒನ್ ಗುಡ್ ಸ್ಟೇಬಲ್ ಲೈಫ್. ಸೊ ಹಾಗಾಗಿ ಈ ಥರ ಬೇಸಿಕ್ಲಿ ಆ ಮೈಂಡ್ ಸೆಟ್ಟಲ್ಲೇ ಪ್ರಾಬ್ಲಮ್. ಅಂದರೆ ಸ್ವಂತದ್ದೇನೋ ಮಾಡೋದಕ್ಕೆ ಹೋದರೆ ಸ್ಟೇಬಲ್ ಲೈಫ್ ಸಿಗೋದಿಲ್ಲ ಅನ್ನೋ ಮನಸ್ಥಿತಿ ಇದೆಯಲ್ಲ. ನೋ ಸರ್, ಅಲ್ಲ ಒಂದೇ ನಿಮಿಷ ಅಂದರೆ
ಆ ಮೈಂಡ್ಸೆಟ್ ಹೆಂಗೆ ಬರುತ್ತೆ? ಮೈಂಡ್ಸೆಟ್ ನಾನು ಸುಮಾರು ಆ ಥರದ ಕಥೆಗಳನ್ನು ಹೇಳ್ತೀನಿ. ನೀವು ಏರ್ಪೋರ್ಟ್ಗಳಿಗೆ ಹೋದರೆ ಫಾರೆಸ್ಟ್ ಎಸೆನ್ಷಿಯಲ್ಸ್ ಅನ್ನೋದೊಂದು ನಿಮಗೆ ಏನೋ ಒಂದು ಕಾಸ್ಮೆಟಿಕ್ ಅಂಗಡಿ ಕಾಣಿಸುತ್ತೆ. ಭಾಳ ಲಕ್ಸುರಿ ಅಂಗಡಿ ಅದು, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮಾತ್ರ ಇರುತ್ತೆ. ಸ್ಟಾರ್ಟ್ ಮಾಡಿದವ್ರು ಯಾರು ಅಂದರೆ ಕುಡುಕ ಗಂಡನ ಹತ್ರ ಹೊಡೆಸ್ಕೊಂಡು ತನ್ನ ಇಬ್ಬರು ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಬಂದು ಇನ್ನೇನು ದಾರಿ ಇಲ್ಲ ಅಂತ ಕೂತ್ಕೊಂಡಿರೋ ಹೆಣ್ಮಗಳು ಶುರು ಮಾಡಿದ್ದೆ ಅದನ್ನು. ಅಷ್ಟು ಕೆಟ್ಟ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳೇನಿರೋದಿಲ್ಲ ರೀ, ಅಂದರೆ ಜೀವನನೇ ಮುಗಿದೋಯ್ತು ಅನ್ನೋ ಸ್ಥಿತಿಯಲ್ಲಿ ಇರೋದಿಲ್ಲ. ಅಂಥವರ ಮನಸ್ಥಿತಿ ಐ ಶುಡ್ ಅಚೀವ್ ಸಮಥಿಂಗ್ ಅನ್ನೋ ಹಂತಕ್ಕೆ ಹೋಗುತ್ತೆ ಅನ್ನೋದಾದರೆ ನಾವು ಯಾಕೆ ಹಂಗೆ ಯೋಚನೆ ಮಾಡೋದಿಲ್ಲ ಅನ್ನೋದು ನನ್ನ ಬೇಸಿಕ್ ಪ್ರಶ್ನೆ. ಅಂದರೆ ನಾನು ಇನ್ ಜನರಲ್ ಹೇಳ್ತಾ ಇಲ್ಲ, ಭಾರತದಲ್ಲಿ ಅಟ್ಲೀಸ್ಟ್ ಒಂದು 5% ಯುವಕ ಯುವತಿಯರು ಆ ಥರದ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ. ಹೌದು, ಯಾವುದೋ ಒಂದು ಪ್ರಾಬ್ಲಮ್ ಇದೆ ಸಮಾಜದಲ್ಲಿ, ಇದನ್ನು ನಾನು ಸಾಲ್ವ್ ಮಾಡುವ ಮೂಲಕ ನಾನು ಹಣವನ್ನು ಗಳಿಸಬಹುದು, ಒಂದು 5% ಜನ ಯೋಚನೆ ಮಾಡ್ತಿದ್ದಾರೆ. ಹಂಗೆ ಯೋಚನೆ ಮಾಡೋರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ. ಹೌದು ಸರ್, ಅದು ಮಾಡ್ತಾ ಇದ್ದಾರೆ. ಮತ್ತು ಅದು ಯೋಚನೆ ಮಾಡೋರ ಜನಸಂಖ್ಯೆ ಜಾಸ್ತಿ ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀರಾ, ಅದನ್ನು ಒಪ್ಕೊಳ್ಬೇಕು. ಬಟ್ ಇವಾಗ ಆ ಥರ ಧೈರ್ಯ ಮಾಡಿ ಮುನ್ನುಗ್ಗೋರು ಒಂದಷ್ಟು ಪರ್ಸೆಂಟ್ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು 99% ಜನಕ್ಕೆ ಆ ಥರ ಇರಲ್ಲ. ನಂಗೆ ಒಂದು ಸ್ಟೇಬಲ್ ಲೈಫ್ ಸಾಕು, ನಂಗೆ ಸಿಂಪಲ್ ಲೈಫ್ ಸಾಕು. ಬಟ್ ಅಷ್ಟನ್ನೂ ಕೊಡೋಕ್ಕಾಗದೇ ಇರುವಂಥ ಸಿಸ್ಟಮಲ್ಲಿ ನಾವಿದ್ದೀವ. ಇವಾಗ ನೀವು ಹೇಳ್ದಂಗೆ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೇನು ನೀವೇನು ಹೇಳಿದ್ರಿ, ಎಂಪ್ಲಾಯಬಲ್ಗೆ ಕೊಡೋದಕ್ಕಾಗೋದಿಲ್ಲ ರೀ. ಕಾಲ ಹೆಂಗೆ ಚೇಂಜ್ ಆಗಿದೆ ಅಂತ ಹೇಳ್ತೀನಪ್ಪ. ಕರ್ನಾಟಕದಲ್ಲಿ 7 ಲಕ್ಷ ಗೌರ್ಮೆಂಟ್ ಜಾಬ್ ಟೋಟಲ್ ಇರಬೇಕಾದದ್ದು 2.5 ಲಕ್ಷ ಏನೋ, ನನ್ನ ನಂಬರ್ ಹೆಚ್ಚು ಕಡಿಮೆ ಆಗಿರ್ಬೋದು, ಸಾರಿ, 2.5 ಲಕ್ಷ ಏನೋ ಇದ್ದಾರೆ. ಇನ್ನೊಂದು 5 ಲಕ್ಷ ಖಾಲಿ ಇದ್ದಾವೆ ಪೋಸ್ಟ್ಗಳು. ನೀವು 5 ಲಕ್ಷ ಪೋಸ್ಟ್ ತುಂಬ್ಕೊಳ್ಳಿ, ನಾವು ಅಲ್ಲಿ ಬಂದು ಕೆಲಸ ಮಾಡಬೇಕು ಅಂತಂದರೆ 5 ಲಕ್ಷ ಜನ 10 ವರ್ಷದ ಹಿಂದೆ ಬೇಕಾಗಿತ್ತು. ಇವತ್ತಿನ ಟೆಕ್ನಾಲಜಿಗೆ ಅಷ್ಟು ಜನ ಬೇಕಾಗಿಲ್ಲ. ಸರ್ಕಾರ ಜಾಬ್ ಕೊಟ್ಕೊಂಡು ಏನು ಮಾಡಬೇಕು ಸರ್? ಈಗ ಕರೆಕ್ಟು ಸರ್. ಅಲ್ಲ, ಅಂದರೆ ಗೌರ್ಮೆಂಟ್ ಈಸ್ ನೋ ಮೋರ್ ದಿ ಬಿಗ್ಗೆಸ್ಟ್ ಎಂಪ್ಲಾಯರ್. ಒಂದು ಕಾಲದಲ್ಲಿತ್ತು ಗೌರ್ಮೆಂಟ್ ಈಸ್ ದ ಬಿಗ್ಗೆಸ್ಟ್ ಎಂಪ್ಲಾಯರ್ ಅಂತ. ಈಗ ಗೌರ್ಮೆಂಟಿಗೆ ಜಾಬ್ ಕೊಡೋದಕ್ಕಾಗೋದಿಲ್ಲ ರೀ. ನಾವು ಪ್ರತಿಭಟನೆ ಮಾಡ್ತೀವಿ, ರೋಡ್ ಬ್ಲಾಕ್ ಮಾಡ್ತೀವಿ, ನಾವು ಡಿಗ್ರಿ ಮುಗಿಸಿದ ಮೇಲೆ 10 ವರ್ಷ ಅಲ್ಲಿ ಕುತ್ಕೊಂಡು ಓದ್ಬಿಟ್ಟಿದ್ದೀವಿ, ನಮ್ಮನ್ನು ಗೌರ್ಮೆಂಟ್ ಜಾಬಿಗೆ ತೊಗೊಳ್ಳಿ. ಗೌರ್ಮೆಂಟ್ ಏನು ಮಾಡೋದಕ್ಕಾಗತ್ತೆ ಗೌರ್ಮೆಂಟು? ಸರ್, ಗೌರ್ಮೆಂಟಲ್ಲಿ ಜಾಬ್ ಇದೆ ಸರ್, ವೇಕೆನ್ಸಿ ಇದೆ. 5 ಲಕ್ಷ ಪೋಸ್ಟೂ ವೇಕೆನ್ಸಿ ಇದೆ. DPR ಅಲ್ಲಿ, RDPR ಅಲ್ಲಿ ಪ್ರತಿಯೊಂದು ಪೋಸ್ಟ್ಸು ಇದೆ ಸರ್. ಒಂದೇ ನಿಮಿಷ, 5 ಲಕ್ಷದ ಅವಶ್ಯಕತೆ ಇಲ್ಲ ಸರ್. ಇದೆ ಸರ್, ಅವ್ರನ್ನ ಯಾವ ಥರ ಫಿಲಪ್ ಮಾಡ್ಕೊತಾ ಇದ್ದಾರೆ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊತಾ ಇದ್ದಾರೆ. ಅವ್ರನ್ನೇನು ಪರ್ಮನೆಂಟ್ ತಗೊಂತಲ್ಲ. ನಂಬರ್ 2, ಒಬ್ಬ ಆಫೀಸರ್ಗೆ 4-5 ಡಿಪಾರ್ಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಇನ್ಚಾರ್ಜ್ಗಳಾಗಿ. ಆ ಇನ್ಚಾರ್ಜ್ಗಳು ಕೊಡೋ ಬದಲು ಅವ್ರನ್ನ ಕೆಲಸಕ್ಕೆ ತಗೊಳ್ಳಿ ಅಲ್ಲಿ ಅಂತ. ಹಾಂ, ಹೌದು ಸರ್, ಕಾಂಟ್ರಾಕ್ಟಲ್ಲೇ ತಗೊಳ್ಳಿ. ನೀವು ಯಾಕೆ ಕಾಂಟ್ರಾಕ್ಟಲ್ಲಿ ನೀವು ಇದು ಮಾಡೋದಿಲ್ಲ? ಎಕನಾಮಿಕ್ಸ್ ಅಂತ ಒಂದೇ ಸಬ್ಜೆಕ್ಟಲ್ಲಿ 2,500 ಪೋಸ್ಟ್ಸು ವೇಕೆನ್ಸಿ ಇದೆ. ಆಮೇಲೆ DPR, RDPR ಅಲ್ಲಿ 33,000 ಪೋಸ್ಟ್ಗಳು ವೇಕೆನ್ಸಿ ಇದೆ. ಸೊ ಗೌರ್ಮೆಂಟ್ ಜಾಬ್ ಒಂದು ಸಿಕ್ಕರೆ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ಸರ್. ಗೌರ್ಮೆಂಟ್ ಜಾಬ್ ಸಿಕ್ಕಿದ ತಕ್ಷಣ ಲೈಫ್ ಸೆಟ್ಲ್ ಆಗೋದಿಲ್ಲ ಸರ್, ಚೇಂಜಸ್ ಆಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಕ್ಯಾಲಿಬರ್ನ ನಾವು ಓಪನ್ ಅಪ್ ಆಗಿ ಮಾತಾಡ್ತೀವಿ. ಯಾವ ಕ್ಯಾಲಿಬರ್ ಓಪನ್ ಅಪ್ ಆಗುತ್ತೆ? ಯಾವ ಕ್ಯಾಲಿಬರ್ ಓಪನ್ ಆಗುತ್ತೆ? ಸ್ಕಿಲ್ಸ್, ನಮ್ಮಲ್ಲಿ ಇರ್ತಕ್ಕಂಥ ಎಜುಕೇಶನ್ಸ್ ಲೆವೆಲ್ ಅನ್ನ ನಾವು ಪಡ್ಕೊಂಡಿದೀವಿ ಈಗಾಗಲೇ. ಅದನ್ನ ನಾವು ಏನು ಮಾಡಬೇಕು, ಮುಕ್ತವಾಗಿ ಬೇರೆಯವ್ರಿಗೆ ಹಂಚ್ಬೇಕಂದ್ರೆ ನಮ್ಗೆ ಜಾಬ್ ಸಿಗಬೇಕು, ಗೌರ್ಮೆಂಟ್ ಜಾಬ್ ಸಿಗಬೇಕು. ಗೌರ್ಮೆಂಟ್ ಅಂತಕ್ಕಂಥದ್ದಲ್ಲ ಸರ್, ಗೌರ್ಮೆಂಟ್ ಅಂತಕ್ಕಂಥದ್ದು ಇದಾವೆ, ಅದನ್ನ ಫಿಲಪ್ ಮಾಡಿ. ಈಗ ನಮಗೆ ಕ್ಯಾಲಿಬರ್ ಇತ್ತೆ, ಆ ಪೋಸ್ಟ್ಗೆ ಎಲಿಜಿಬಲ್ ಇದ್ದೀನಿ, ನಾನು ಎಲ್ಲ ಪ್ರತಿಯೊಂದನ್ನು ಇದು ಮಾಡ್ತೀವಿ ಅಂತಂದರೆ, ಅದೇ ಥರ ನಂತರನೇ ಸುಮಾರು ಆಸ್ಪರೆಂಟ್ಸ್ ಇರ್ತಾರೆ, ಅವ್ರಿಗೂ ಸಿಗುತ್ತೆ. ಈಗ ಓನಾಗಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರಿ, ಕರೆಕ್ಟು. ಓನಾಗಿ ಬಿಸ್ನೆಸ್ ಮಾಡಬೇಕು ಅಂತಂದರೆ ಈ ಒಂದು ಮನೆಯ ಸ್ಥಿತಿಗತಿಗಳು ಅಂತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ರೂರಲ್ ಲೈಫಲ್ಲಿ. ಅರ್ಬನ್ ಲೈಫಲ್ಲಿ ಎಲ್ಲ ಒಂದು ನೀಟಾಗಿ ವ್ಯವಸ್ಥಿತವಾಗಿ ಇರುತ್ತೆ. ಆದರೆ ರೂರಲ್ ಲೈಫಲ್ಲಿ ಆ ಥರ ಇರೋದಿಲ್ಲ. ನಂಬರ್ 2, ನೀವು ಬ್ಯಾಂಕಾಗಿ ಹೋಗಿ ಸಾಲ ತಗೊತೀರಾ ಅಂತಂದರೆ ಬ್ಯಾಂಕಲ್ಲಿ ಇಮಿಡಿಯೇಟಾಗಿ ನಿಮಗೆ ಸಾಲ ಕೊಟ್ಬಿಡೋದಿಲ್ಲ. 10 ಲಕ್ಷ, 20 ಲಕ್ಷ, 30 ಲಕ್ಷ ಅಮೌಂಟ್ ಕೊಟ್ಬಿಡೋದಿಲ್ಲ. ಯಾಕೆ ಅಂತಂದರೆ ಬ್ಯಾಂಕ್ದು ಇರ್ತಕ್ಕಂಥ ಕ್ರೆಡಿಟ್ಸ್ ಕರೆಕ್ಟಾಗಿರಬೇಕು, ಅವನದು ಸಿವಿಲ್ ಕರೆಕ್ಟಾಗಿರಬೇಕು, ಅವನದು ಡಾಕ್ಯುಮೆಂಟ್ ಕರೆಕ್ಟಾಗಿರಬೇಕು, ಮತ್ತು ಮಂತ್ಲಿ ಅವ್ನು ಹೆಂಗೆ ರಿಟರ್ನಾಗಿ ಪೇ ಮಾಡ್ತಾನೆ ಅನ್ನೋದನ್ನು ಅವ್ರಿಗೆ ರಿಟರ್ನ್ ಅಪ್ಪಾಗಿ ತೋರಿಸ್ಬೇಕು. ಆಗಿದ್ರೆ ಮಾತ್ರ ಬ್ಯಾಂಕ್ ಅವರು ಲೋನ್ ಕೊಡ್ತಕ್ಕಂಥದ್ದು ಅಲ್ವಾ ಸರ್? ಈಗ ಅವ್ನು ಹೆಂಗೆ ಓಪನ್ ಮಾಡಿಬಿಡ್ತಾನೆ, ಯಾವುದಾದ್ರೂ ಒಂದು ಕಂಪನಿಗಳನ್ನಾಗಿರ್ಬೋದು, ಅವನಿಗೆ ಯಾವುದೇ ಒಂದು ಡೆವಲಪ್ಮೆಂಟ್ ಬಿಸ್ನೆಸ್ ಯಾವ ಥರ ಓಪನ್ ಮಾಡೋಕ್ಕಾಗುತ್ತೆ ಸರ್? ಕಷ್ಟ ಇದೆ. ಭಾರತದ ಪರಿಸ್ಥಿತಿಗಳು ಅಂತಕ್ಕಂಥದ್ದು ತುಂಬಾ ಕಷ್ಟ ಇದೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ, ನಾನು ಫಸ್ಟೇ ಒಂದು ಹೇಳಿದೆ ಏನಂತಂದರೆ, ಆದಾಯ ಸಂಪತ್ತು ಅಂತಕ್ಕಂಥದ್ದು ಅಗರ್ಭವಾಗಿದೆ ಭಾರತದಲ್ಲಿ. ಆದರೆ ಕಲೆಕ್ಟಿವಿಟಿ ಆಗಿ ಮಾಡ್ತಾ ಇಲ್ಲ, ಅಂದರೆ ಹಂಚಿಕೆ ಆಗ್ತಾ ಇಲ್ಲ. ಹಂಚಿಕೆ ಸಂಪತ್ತಿದೆ. ಈ ಭಾರತದ ಒಟ್ಟಾರೆ ಸಂಪತ್ತನ್ನು ತಗೊಂಡು ಇರುವ ಜನರಿಗೆ ಈಕ್ವಲ್ ಆಗಿ ಹಂಚಿಬಿಟ್ರೆ ಸಮಸ್ಯೆ ಬಗೆಹರಿಯುತ್ತೆ. ಈಕ್ವಲ್ ಆಗಿ ಹಂಚೋದು ಬೇಡ ಸರ್. ಈಗ ಹಂತವಾಗಿ ನಾವು ಏನಂತ ಹೇಳ್ತಾ ಇದೀವಿ, ಅಷ್ಟು ವರ್ಷಗಳಿಂದ ನಾವು ಹಂತವಾಗಿ ಡೆವಲಪ್ಮೆಂಟ್ ಆಗ್ತಾ ಇದೀವಿ. ಆಲ್ರೆಡಿ ಡೆವಲಪ್ ಆಗಿಲ್ಲ.
ಡೆವಲಪಿಂಗ್ ಅಂತಾನೆ ಅಲ್ಲ ನಿಮ್ಮ ಪ್ರಕಾರ ಸೊಲ್ಯೂಷನ್ ಏನು? ಇರುವ ಸಂಪತ್ತನ್ನೆಲ್ಲ ದೇಶದ ಜನರಿಗೆ ಹಂಚಿದ್ರೆ ದೇಶ ಸರಿಯಾಗುತ್ತೆ ಇಲ್ಲ ಅಂತ? ಸರ್, ಇರುವಂತಹ ಸಂಪತ್ತನ್ನು ದೇಶದ ಜನತೆಗೆ ಹಂಚೋ ಬದಲು ಅವ್ರಿಗೆ ನಾವು ಕ್ರಿಯೇಟಿವ್ ಆಗಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕೊಡಬೇಕು. ಫಾರ್ ಎಕ್ಸಾಂಪಲ್, ಕರ್ನಾಟಕ ರಾಜ್ಯದಲ್ಲೇ 7 ಲಕ್ಷ ಇದೆ, ಅದರಲ್ಲಿ 2.5 ಲಕ್ಷ ಫಿಲ್ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದೀರಾ. ಇನ್ನು 5 ಲಕ್ಷ ಜನತೆಗೆ ಕೊಟ್ರೆ ಆ ಒಂದು ಆಯ್ತು ನಾನು ಹೇಳೋದು ಪ್ರಾಬ್ಲಮ್ ಈಸ್ ವಿತ್ ದ ಡಿಗ್ನಿಟಿ ಆಫ್ ಲೇಬರ್. ಡಿಗ್ನಿಟಿ ಆಫ್ ಲೇಬರ್ ನಮ್ಮಲ್ಲಿ ಸಮಸ್ಯೆ. ನಾನು ಊರಲ್ಲಿ ಒಂದು ಮನೆ ಕಟ್ಟಿಸ್ದೆ ರೀ, ಗೌಂಡಿನ ಎಲ್ಲಿಂದ ಕರೆಸ್ದೆ ಗೊತ್ತಾ? ರಾಜಸ್ಥಾನದಿಂದ ಕರೆಸ್ದೆ. ಊರಲ್ಲಿ ಮನೆ ಕಟ್ಟಿದರೆ ನಮ್ಮ ಮನೆ ಕಟ್ಟದ ಗೌಂಡಿಗಳು ರಾಜಸ್ಥಾನದಿಂದ ಬರಬೇಕು. ಕಾರ್ಪೆಂಟ್ರನ್ನ ಕೇರಳದಿಂದ ಕರೆಸ್ದೆ. ಸರ್ ಈಗ ಅಲ್ಲ, ಒಂದು ನಿಮಿಷ, ಪ್ಲಂಬರ್ನ ಬೆಂಗಳೂರಿನಿಂದ ಹುಬ್ಳಿಗೆ ಕರ್ಕೊಂಡು ಹೋಗಿದ್ದೀನಿ ನಾನು. ಎಲೆಕ್ಟ್ರಿಷಿಯನ್ ಮತ್ತೊಂದು ಕಡೆಯಿಂದ ಬರ್ತಾನೆ. ಈಗ ರಾಜಸ್ಥಾನ, ಕೇರಳದಿಂದ ಕರೆಸ್ತಾ ಇದ್ದೀರಾ ಸರ್, ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ತರ ಸ್ಕಿಲ್ಡ್ ಲೇಬರ್ಸ್ ಇಲ್ವಾ ಸರ್? ಇದಾರೆ ಸರ್, ಇದಾರೆ, ನಮ್ಮ ಸ್ಕಿಲ್ಡ್ ಲೇಬರ್ಸ್ ಇದಾರೆ ಸರ್. ಮನೆ ಕಟ್ಟಿದವ್ರನ್ನ ಕೇಳಿ ನೋಡಿ ಸರ್, ಒಂದು ಸ್ವಲ್ಪ ಮನೆ ಕಟ್ಟಿದವ್ರನ್ನ ಕೇಳಿ ನೋಡಿ ಸರ್. ನಮ್ಮಲ್ಲಿ ಗಾರೆ ಕೆಲಸ ಮಾಡುವುದು ಮರ್ಯಾದೆಗೆ ಕುಂದು ಅನ್ನೋ ಮನಸ್ಥಿತಿಯಲ್ಲಿ ಬರೋದಿಲ್ಲ ಕೆಲಸಕ್ಕೆ. ವಾರಕ್ಕೆ 6 ದಿವಸ ಕೆಲಸ ನಡಿಬೇಕು ಸರ್. ರೀ, ಇಲ್ಲಿ ತುಮಕೂರಿಂದ ಮುಂದ್ಗಡೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ ರೀ. ಆ ಇಂಡಸ್ಟ್ರಿಯಲ್ ಏರಿಯಾದ ಫ್ಯಾಕ್ಟ್ರಿಯ ಕೆಲವು ಮಾಲೀಕರುಗಳು ಸಿಕ್ಕರು ನನಗೆ. ಕೇಳಿದೆ ನಾನು, ಎಲ್ಲಿಂದ ಬರ್ತಾರೆ ನಿಮ್ಮ ಎಂಪ್ಲಾಯೀಸು, ಸ್ಥಳೀಯರಿಗೆ ಜಾಬ್ ಕೊಟ್ಟಿದ್ದೀರಾ ನೀವು ಅಂತ. ಇಲ್ಲ ಸರ್, ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಅವ್ರ ಕಾರಣಗಳ ಪಟ್ಟಿ ಕೊಟ್ಟರು. ಇಂತಿಂಥ ಕಾರಣಕ್ಕಾಗಿ ಸ್ಥಳೀಯರಿಗೆ ಜಾಬ್ ಕೊಟ್ಟು ಫ್ಯಾಕ್ಟ್ರಿ ನಡೆಸೋದಕ್ಕೆ ಕಷ್ಟ ಆಗಿಬಿಡುತ್ತೆ ನಮಗೆ. ವಸಂತ ನರಸಾಪುರ. ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ವಸಂತ ನರಸಾಪುರ. ಆ ಮೈಂಡ್ಸೆಟ್ ಚೇಂಜ್ ಆಗಬೇಕು ಸರ್. ಒಂದು ನಿಮಿಷ, ಅಲ್ಲ ಸರ್, ದೇಶ 80ನೇ ಸ್ವಾತಂತ್ರ್ಯೋತ್ಸವ. ಈಗ ನಾವು ಅಮೇರಿಕಾ ಸುಮ್ಮನೆ ಕಂಪ್ಯಾರಿಸನ್ಗೆ ಹೇಳ್ತೀವಿ ಅಷ್ಟೇ. ಅಮೇರಿಕಕ್ಕೆ ಸ್ವಾತಂತ್ರ್ಯ ಬಂದು 250 ವರ್ಷ ಆಗಿದೆ. 250 ವರ್ಷಕ್ಕೆ ಅವ್ರು ಎಲ್ಲಿಗೆ ಬರಬೇಕು ಅಲ್ಲಿಗೆ ಬಂದಿದ್ದಾರೆ. ನಮ್ದು ಇನ್ನೂ 80ನೇ ವರ್ಷ. ಯಾರೋ ಸ್ಟ್ಯಾಂಡಪ್ ಕಾಮಿಡಿಯನ್ ಹೇಳಿದ್ದನ್ನು ಕೇಳಿದೆ ನಾನು. 2047 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬಂತು, ಮೋಕ್ಷ ಬಂದಿಲ್ಲ. ಸಿಕ್ಕಿದ್ದು ಸ್ವಾತಂತ್ರ್ಯ, ಅದು ಮೋಕ್ಷ ಸಿಕ್ಕಿದ್ದಲ್ಲ ನಮಗೆ. ಹಾಗೆ ಇದು ಇಡೀ ದೇಶ ದುಡಿಯೋ ಟೈಮ್. ಇದು ದುಡಿಯೋ ಟೈಮ್ 18, 19, 20ರಿಂದ ಹಿಡಿದು ಮುಂದಿನ 15, 20 ವರ್ಷ ಇದೆಯಲ್ಲ, ಇರುವ ಅಷ್ಟೂ ಶಕ್ತಿಯನ್ನೆಲ್ಲ ಹಾಕಿ ದುಡಿಯೋ ಟೈಮ್ ಅದು. ಆ ದುಡಿಯೋ ಟೈಮ್ನಲ್ಲಿ ದುಡಿಯೋ ವಯಸ್ಸಿನವ್ರು ಏನು ಮಾಡ್ತಿದ್ದಾರೆ ಅನ್ನೋದರ ಮೇಲೆ ದೇಶ ಯಾವ ಕಡೆ ಹೋಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ದುಡಿಯೋ ಟೈಮ್ನಲ್ಲಿ ದುಡಿಯೋ ವಯಸ್ಸಿನ ಜನ ಏನು ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ದೇಶ ಯಾವ ಕಡೆ ಹೋಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಎಸ್, ನಾನು ಒಂದೇ ಏನಂದರೆ, ಆಶೋತ್ತರಗಳು ಜೆನ್ಜಿ ಅವರಿಗೆ ಸಾಕಷ್ಟಿದ್ದಾವೆ. ಆಸ್ಪಿರೇಷನ್ಸ್ ಇದೆ, ಇರಲೇಬೇಕು. ಕನಸಿಲ್ಲದೆ, ಆಸ್ಪಿರೇಷನ್ ಇಲ್ಲದೆ ನಾವು ಮುಂದೆ ಒಂದು ಹೆಜ್ಜೆ ಇಡೋದಕ್ಕಾಗೋದಿಲ್ಲ. ಆದರೆ ಆ ಆಸ್ಪಿರೇಷನ್ನಿಗೆ ತಕ್ಕನಾಗಿ ನಾನು ದುಡಿಬೇಕು ಅಂತ ಮನಸ್ಸು ಮಾಡಬೇಕು. ಆಮೇಲೆ ಎಲ್ಲವೂ ಸಿಸ್ಟಮ್ಮೇ ಕೊಟ್ಟುಬಿಡುತ್ತೆ ಅಂತ ಅಂದ್ಕೊಳ್ಬಾರ್ದು. ಸಿಸ್ಟಮ್ಮು ಅದಕ್ಕೊಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಬೇಕಾಗಿರುವಂಥದ್ದು ಸಿಸ್ಟಮಿನ ಜವಾಬ್ದಾರಿ. ಅದರೊಳಗೆ ಎರಡನೇ ಮಾತಿಲ್ಲ. ಆದರೆ ಎಲ್ಲರಿಗೂ ಸರ್ಕಾರಿ ಕೆಲಸನೇ ಸಿಗಬೇಕು ಅದು ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್, ಮೊದಲನೇದು. ಎರಡನೇದು, ಸರ್ಕಾರಗಳು ಕೂಡ ಸೆನ್ಸಿಟಿವ್ ಆಗಿ ವ್ಯವಹರಿಸಬೇಕು, ಅದು ಮುಖ್ಯ. ಅದರ ಜೊತೆಗೆ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇರೋವಂಥದ್ದು, ಇಮ್ಮಿಡಿಯೇಟ್ ಈಗ ನಮ್ಗೆ ಹೆಂಗೆ ಈಗ ಡೋಪಮಿನ್ ಬರುತ್ತಲ್ಲ ಇದರೊಳಗೆ, ಸ್ಕ್ರಾಲ್ ಮಾಡ್ತಾ ಸಂತೋಷ ಅಂದರೆ ಡೂಮ್ ಸ್ಕ್ರಾಲಿಂಗ್ ಆಗುತ್ತಲ್ಲ, ನೋಡ್ತಾ ಅಂದರೆ ಇಮ್ಮಿಡಿಯೇಟ್ ಸ್ಯಾಟಿಸ್ಫ್ಯಾಕ್ಷನ್ನು ಜೀವನದಲ್ಲಿ ಆಗಲ್ಲ ಅನ್ನೋದು ಗೊತ್ತಿರಬೇಕು. ಅಂದರೆ ಅಕ್ಸೆಪ್ಟ್ ಮಾಡಬೇಕು. 20 ವರ್ಷ ಮಿನಿಮಮ್ 20 ವರ್ಷ ಏನು ಬೇಕಾದ್ರೂ ಕೆಲಸ ಇರಲಪ್ಪ, ಕನ್ಸಿಸ್ಟೆಂಟಾಗಿ ನಾನು ಅಲ್ಲಿ ಇರ್ತೀನಿ, ನಾನು ಅದನ್ನು ಮಾಡ್ತೀನಿ ಅಂತಿದ್ರೆ, ನಾನು ನೋಡಿದ್ದೀನಿ ದಿಢೀರ್ ಶ್ರೀಮಂತರಾದವರು ದಿಢೀರ್ ಪಾವರ್ಟಿಗಿಳಿದಿರೋದನ್ನು ನಾವು ನೋಡಿದ್ದೀವಿ. ಆದರೆ 1 ಮೆಟ್ಲು 2 ಮೆಟ್ಲು 3 ಮೆಟ್ಲು ಹತ್ತುತ್ತಾ ಹೋದವರು ಕೊನೆ ಮುಟ್ಟಿರೋದನ್ನು ನಾವು ನೋಡಿದ್ದೀವಿ. ಸರ್, ಈಗ ಸರ್ ಹೇಳಿದ್ರಲ್ಲ ಸರ್, ಈಗ ಸ್ಟಾರ್ಟಪ್ಗಳನ್ನು ಯಾಕೆ ಮಾಡ್ತಿಲ್ಲ ಇಂಡಿಯನ್ಸ್, ಯಾಕೆ ಅಮೇರಿಕ ಥರ ಆ ಥರ ಯಾಕೆ ಮಾಡ್ತಿಲ್ಲ ಅಂತ ಕೇಳಿದರೆ, ಈ ಜನ್ರೇಷನ್ಗಳನ್ನು ನೋಡಿದಾಗ ಸರ್, ಈಗ Gen X ಜನ್ರೇಷನ್ದವ್ರು ಯಾವ ಥರ ವಿಚಾರ ಮಾಡ್ತಿದ್ರು, 2 ಹೊತ್ತಿನ ಊಟ ಸಿಕ್ಕರೆ ಸಾಕಪ್ಪ ನಮ್ಗೆ, ನಮ್ಮ ಜೀವನ ನಡೆದು ಹೋಗುತ್ತೆ. ಅವ್ರ ಮುಂದೆ ಬಂದಂಥ ಜನ್ರೇಷನ್ ಈ ಮಿಲಿನಿಯರ್ಸ್ ಇವ್ರೇನು ವಿಚಾರ ಮಾಡ್ತಿದ್ರು, ಅವ್ರಿಲ್ಲಪ್ಪ ನಮಗೊಂದು ಕೆಲಸ ಬೇಕು, ಒಂದು ಮನೆ ಬೇಕು, ನನ್ನ ಹೆಂಡತಿ ಮಕ್ಕಳಿಗೆ ಸಾಕಕ್ಕೆ ನನಗೊಂದು ಸ್ವಲ್ಪ ದುಡ್ಡು ಬೇಕು, ನನಗೊಂದು ಸ್ಕೂಟಿ ಬೇಕು, ನನ್ನ ಮಕ್ಕಳಿಗೆ ಒಂದು ಸ್ವಲ್ಪ ಎಜುಕೇಷನ್ ಕೊಡಿಸ್ಬೇಕು. ಈಗ ಮುಂದೆ ಬಂದಂಥ ಜನ್ರೇಷನ್ನವರು ಯಾವ ಥರ ವಿಚಾರ ಮಾಡ್ತಾರೆ ಸರ್? ಈಗ ಅವ್ರು ಏನಿಲ್ಲಪ್ಪ, ನಾವು ಯಾವನೂ ವಿಚಾರ ಮಾಡಲ್ಲ, ನಾನಷ್ಟು ಕರೆಕ್ಟ್ ಇದ್ರೆ ಸಾಕು, ನನ್ನ ಜಾಬ್ನ ಮಾಡ್ಕೊಂಡು ಹೋದ್ರೆ ಸಾಕು, ಈ ಥರ ಮೈಂಡ್ಸೆಟ್ಟನ್ನು ಈಗ ನೀವು ಗೌರ್ಮೆಂಟ್ ಜಾಬ್ ಮಾಡೇಬೇಕಂತಂದು ಹೇಳಿ ಈ ಫ್ಯಾಮಿಲಿ ಪ್ರೆಷರ್ ಇರ್ತಾವಲ್ಲ ಸರ್, ಆ ಫ್ಯಾಮಿಲಿ ಪ್ರೆಷರ್ಗಳ ಈಗ ಇವತ್ತಿನ ಗೌರ್ಮೆಂಟ್ ಜಾಬ್ ಕಡೆನೇ ಎಲ್ಲರೂ ಕಾನ್ಸಂಟ್ರೇಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಾವೆ. ಹೀಗಾಗಿ ಬೇರೆ ಕಡೆ ಯಾರೂ ಕೂಡ
ಈಗ ಹೆಂಗೆ ಹಳ್ಳಿ ಕಡೆ ಹೆಂಗೆ ಹುಟ್ಟಿಸ್ಬಿಟ್ಟಾರ ಅಂದ್ರೆ ಸರ್, ಗೌರ್ಮೆಂಟ್ ಜಾಬ್ ಇಲ್ಲ ಅಂದ್ರೆ ಹುಡುಗಿ ಕೊಡೋದಿಲ್ಲ, ಕನ್ಯಾ ಕೊಡೋದಿಲ್ಲ ಅನ್ನೋ ಒಂದು ವಾತಾವರಣ ನಮ್ಮ ಕಡೆ ಎಲ್ಲ. ಮದುವೆ ಮಾಡ್ಕೊಳ್ಳೋ ಜೀವನದ ಅತಿ ದೊಡ್ಡ ಗುರಿ ನೋಡ್ರಿ. ಅಲ್ಲ ಏನು ಆಗೋದೇ ಇಲ್ಲ, ಮದುವೆ ಒಂದು ಆಗಲಿಲ್ಲ ನಮ್ಮ ಕಡೆ ಇರೋ ಸರ್, ನಮ್ಮ ಕನ್ಯಾ ಕೊಡೋಲ್ಲ, ಕನ್ಯಾ ಕೊಡಿ ಏನು ಮದುವೆ ಮಾಡ್ಕೊಳ್ಳೋದಂದ್ರೆ ಅದು ಒಂದು ಮೈಂಡ್ ಸೆಟ್ ಸರ್. ಅದು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅನ್ನೋದು ಪೇರೆಂಟ್ಸ್ ಒಂದು ಮೈಂಡ್ ಸೆಟ್ ಸರ್. ಹಿಂಗಾಗಿ ಅವ್ರು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಿಲ್ಲ ಸರ್. ಇನ್ನೊಂದು ಸರ್, ತಾವು ಹೇಳಿದ್ರಿ ಜಾಬ್ ಕ್ರಿಯೇಷನ್ ಮಾಡಬೇಕು ಗೌರ್ಮೆಂಟು, ಏನೋ ಸ್ವಲ್ಪ ಸೆನ್ಸಿಬಲ್ ಆಗಿ, ಆಮೇಲೆ ಸ್ವಲ್ಪ ಶಿಕ್ಷಣ ಪದ್ಧತಿ ಬದಲಾಗಬೇಕು ಅಂತ. ಸರ್, ಸ್ವಾತಂತ್ರ್ಯ ಸಿಕ್ಕು 80 ವರ್ಷಗಳಾದರೂ ಕೂಡ ನಾವು ಇನ್ನೂ ಬದಲಾವಣೆ ಮಾಡಬೇಕು ಅನ್ನೋದ್ರಲ್ಲೇ ನಮ್ಮ ವ್ಯವಸ್ಥೆಯ ವಿರುದ್ಧ ನಾವು ಮಾತಾಡೋದಾದ್ರಿ, ವ್ಯವಸ್ಥೆ ವಿರುದ್ಧ ನಾವೇ ಪ್ರತಿಭಟನೆ ಮಾಡೋದಾದ್ರೆ, ವ್ಯವಸ್ಥೆಗೆ ಇನ್ನೂ ಸ್ವಲ್ಪ ಏನಾದರೂ ಸ್ವಾತಂತ್ರ್ಯ ಅನ್ನೋದು ಸಿಗಬೇಕಾ ಅನ್ನೋದು ನಾನು ತಮ್ಮನ್ನು ಕೇಳ್ತೀನಿ ಸರ್. ನಾನು ವ್ಯವಸ್ಥೆಗೆ ಏನಾದರೂ ಇನ್ನೂ ಸ್ವಲ್ಪ ಸ್ವಾತಂತ್ರ್ಯ ಬೇಕಾ? ಯಾಕೆಂದರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಈ ವ್ಯವಸ್ಥೆ ಇನ್ನೂ ನಾವು ಬದಲಾವಣೆ ಆಗಬೇಕು ಅಂದರೆ ಇದಕ್ಕಿನ್ನೂ ಸ್ವಲ್ಪ ಏನಾದರೂ ಸ್ವಾತಂತ್ರ್ಯ ಏನಾದರೂ ಸಿಗಬೇಕಾ ಅನ್ನೋದು ನನ್ನ ಪ್ರಶ್ನೆ ಸರ್. ವ್ಯವಸ್ಥೆಗೆ ಸ್ವಾತಂತ್ರ್ಯ ಅಂದರೆ ಈಗ ವ್ಯವಸ್ಥೆಗೆ ಸ್ವಾತಂತ್ರ್ಯ ದೇಶಕ್ಕೆ ಸಿಕ್ಕಿದೆ ಸರ್ ಈಗ ಸ್ವಾತಂತ್ರ್ಯ. ಈ ವ್ಯವಸ್ಥೆಗೆ ಅಂದರೆ ಈಗ ಮೊನ್ನೆ ನೀಟ್ ಪೇಪರ್ ಲೀಕ್ ಆಯಿತು ಸರ್. ಯಾರದ್ದೋ ಕಪಿ ಮುಷ್ಟಿಯಲ್ಲಿ ಏನಾದರೂ ವ್ಯವಸ್ಥೆ ಇದೆಯಾ? ಇದನ್ನು ಸ್ವತಂತ್ರವಾಗಿ ಬಿಟ್ಟರೆ ಅದು ಇನ್ನೂ ಬದಲಾವಣೆ ಆಗುತ್ತಾ? ಈಗ ಸ್ವಾತಂತ್ರ್ಯ ಜಾಸ್ತಿ ಆಗಿದೆ ವ್ಯವಸ್ಥೆಗೆ. ಆ ಥರ ಸ್ವಾತಂತ್ರ್ಯ ಏನಾದರೂ ಸಿಗಬೇಕು? ಕೈ ಎತ್ತೋ ಮೂಲಕ ಉತ್ತರ ಕೊಡ್ರಿ. ನಮ್ಮ ದೇಶದಲ್ಲಿ ಜಾತಿ ಧರ್ಮಗಳ ಚರ್ಚೆ ವಿಪರೀತ ಆಗ್ತಾ ಇದೆ, ಅದರಿಂದ ಅಭಿವೃದ್ಧಿ ಕೊಡ್ತಾ ಬರ್ತಾ ಇದೆ ಅಂತ ಎಷ್ಟು ಜನರಿಗೆ ಅನ್ಸುತ್ತೆ? ಜಾತಿ ಧರ್ಮ ವಿಪರೀತ ಚರ್ಚೆ ಮಾಡ್ತೀವಿ ನಾವಂತ, ಬರೀ 3 ಜನರಿಗೆ ಅನಿಸುತ್ತೆ. ಅಂದರೆ ಉಳಿದವರೆಲ್ಲ ಜಾತಿ ಧರ್ಮ ಚರ್ಚೆ ಆಗ್ತಿರ್ಬೇಕು ಹಿಂಗೆ ಅಂತ ಅನ್ಸುತ್ತಾ? ಜಂಜಿ ಜಾತಿ ಹೆಂಗೆ ನೋಡುತ್ತೆ ಅಂತ ಸರ್? ಜಂಜಿ ಮುಖ್ಯ ನಿಮಗೆ ಜಾತಿ? ಸರ್, ಜಂಜಿಗಳಲ್ಲಿ ಒಂದು ವಿಶೇಷ ಗುಣ ಏನಂದರೆ ಸರ್, ಇವತ್ತಿನ ಜನ್ರೇಷನ್ ಆ ಜಾತಿಯಿಂದ ಹೊರಬರ್ತಿದೆ ಸರ್. ಎಲ್ಲಿ ಹೊರಗೆ ಬಂದಿದ್ದೀರಿ ಸರ್? ಹೊರಬರ್ತಿದೆ. ಈ ಜಾತಿ ಸಂಘಟನೆಗಳಲ್ಲೆಲ್ಲ ನಾವು ಜಂಜಿನೇ ನೋಡ್ತೀವಪ್ಪ. ನಾನು ಜಂಜಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀವಿ. ಜಂಜಿ ನಾನು ಅನೇಕ ಜನರ ಪ್ರೊಫೈಲ್ ಪಿಕ್ಚರು, ಇನ್ನೊಂದೇನಂತಾರೆ ಅದಕ್ಕೆ, ಡಿ ಪಿ, ಕವರ್ ಫೋಟೋ ಪ್ರೊಫೈಲ್ ಪಿಕ್ಚರ್ ನೋಡ್ತೀನಿ. ಜಾತಿ ಏನೋ ನನ್ನ ಜಾತಿ ಇಂಥದ್ದು ಅಂತ ತೋರ್ಸೋದು ಹಾಕೊಳ್ತಾರೆ. ಇದು ಎದಕ್ಕೆ ಹಿಂಗೆ ಆಗೈತೆ ಅಂದ್ರೆ ಅಣ್ಣ, ಈಗ ಉದ್ಯೋಗ ಬಗ್ಸಿ ಇಲ್ಲ ಅಂತಂತಂದ್ರೆ ಖಾಲಿ ಕುಂತ ಹೊರಗೆ ಕುಂತ ಇದನ್ನ ಆಡ್ತಾರಲ್ರಿ ಅಣ್ಣ, ಏನ ಚಕ್ಕ ಆಡ್ತಾರಲ್ರಿ ಅಣ್ಣ, ಹಂಗೆ ಆಗ್ಬಿಟ್ಟೈತ್ರಿ ಅಣ್ಣ ಪರಿಸ್ಥಿತಿ. ಉದ್ಯೋಗರಿಗೆ ಯುವಕರಿಗೆ ಉದ್ಯೋಗನೂ ಸಿಗ್ತಿಲ್ಲ, ಶಿಕ್ಷಣನೂ ಸಿಗ್ತಿಲ್ಲ, ಬೇರೆ ಏನೂ ಸಿಗ್ತಿಲ್ಲ, ಮಳೆನೂ ಇಲ್ಲ. ಮತ್ತು ಅವ್ರು ಮಾಡಂದ್ರೆ ಏನು ಮಾಡ್ತಾರೆ, ಈ ಅಂಬಾನಿ ಅವ್ರ ಫ್ರೀ ಇಂಟರ್ನೆಟ್ ಕೊಟ್ಕೊಂತ ಎಲ್ಲ ಇದನ್ನು ಮಾಡಿಬಿಟ್ರೆ ಅಣ್ಣ 15-20 ಸಾವಿರಕ್ಕೆ ಫೋನ್ ಸಿಗ್ತಾವ್ರಿ ಅಣ್ಣ. ಮನ್ಯಾಗ ಕಾಡಿಬೇಡಿ ಫೋನ್ ಇಸ್ಕೊಂತಾರೆ, ಒಂದು ಚಲೋ ಫೋಟೋ ತೊಗೊಳೋದು, DSLR ಕ್ಯಾಮ್ರಾ ತೊಗೊಳೋದು, ಫೋಟೋ ಹೊಡ್ಕೊಳ್ಳೋದು, ಇದು ಮಾಡೋದು. ಯಾರೋ ಒಬ್ಬ ಸ್ವಾಮೀಜಿ ಅದು ಮನ್ಯಾಗಿನ ಹಿರಿಯರ ಮಾಡಿರ್ತಾರೆ ಅಣ್ಣ. ಈಗ ವಾಪಸ್ ಈ ಕೆಲವೊಂದಿಷ್ಟು ಸೋಕಾಲ್ಡ್ ಬುದ್ಧಿಜೀವಿಗಳು ಏನದಾರೆ ಅಣ್ಣ, ತಮ್ಮ ಬೇರೆ ಬೇರೆ ಲಾಭದ ಸಲುವಾಗಿ ಅದ್ರ ರಾಜಕೀಯನೂ ಆತ, ಬೇರೆದು ಆತ, ಅವರೆಲ್ಲ ನಮ್ಗೆ ಜಾತಿ ಧರ್ಮ ಅಂತ ಹೊಡ್ಕೊಂಡು ಬಂದ್ಬಿಟ್ಟಾರೆ ಅಣ್ಣ. ಈಗ ನಾವು ವಾಪಸ್ ಈಗ ಯಾರಪ್ಪ ನಾನು ನಮ್ಮ ಮನ್ಯಾಗ ಏನೋ ಒಂದು ಚಪ್ಪಲಿ ಹೊಳಿತಾರ ಅಂತಂತಂದ್ರೆ ನಾವು ಆ ಜಾತಿಯೋ ಅಂತಂತ ಒಪ್ಕೊಳಕ್ಕೆ ಇಲ್ಲರಿ ಅಣ್ಣ. ಮತ್ತೆ ವಾಪಸ್ ಬರೋದು ಏನಂತಂದ್ರೆ ಚಪ್ಪಲಿ ಅದು ಕೊಲಿಬೇಕಪ್ಪ ನಾನು ಅಂತ. ನೀವು ಲಾಸ್ಟ್ ಟೈಮ್ ಒಂದು ಉದಾಹರಣೆ ಕೊಟ್ಟಿದ್ರಿ ಅಣ್ಣ, ಬ್ರೈನ್ ಸ್ಟಾಕ್ಸ್ ಅನ್ನೋರು ಚಪ್ಪಲಿ ರಿಪೇರಿ ಮಾಡ್ತಾರೆ. ಹಾಂ, ಆ ಉದಾಹರಣೆಗಳನ್ನು ನಮ್ಮ ಯುವಕರು ತಗೊಳ್ಳೋದ್ರೊಳಗೆ ವಿಫಲ ಹಾಕೊಂತಾರೆ ಅಣ್ಣ. ಮತ್ತು ಸೋಷಿಯಲ್ ಮೀಡಿಯಾವೆಲ್ಲ ಮತ್ತು ದೊಡ್ಡ ಡಿಸ್ಕಷನ್ ಆಗುತ್ತೆ. ವಿಕ್ರಮ್ ಪಡ್ಕೆ ಅವರೇ, ಬ್ರಿಟಿಷರು ಎಷ್ಟು ಜಾತಿಗಳನ್ನು ಐಡೆಂಟಿಫೈ ಮಾಡಿದ್ರಲ್ಲ, ಅದ್ರ 3 ಪಟ್ಟು ಹೆಚ್ಚು ಜಾತಿಗಳು ಈಗಾಗಿದ್ದಾವೆ. ನೋಡಿ, ಒಂದು ಮನುಷ್ಯ ಸಹಜ ಸ್ವಭಾವ ಬಂದಿದೆ. ಏನಂದ್ರೆ ನನ್ನ ಮನೆ, ನನ್ನ ರಸ್ತೆ, ನನ್ನ ಕಮ್ಯುನಿಟಿ, ಈ ಥರದ್ದು ಆಗೋವಂಥದ್ದು. ಓಕೆ, ಇದು ಮನುಷ್ಯದ ಒಂದು ಸಹಜ ಸ್ವಭಾವ. ಆದರೆ ಅದೇ ಐಡೆಂಟಿಟಿನೇ ಪರಮೋಚ್ಚ ಐಡೆಂಟಿಟಿ ಅಂತ ಅನ್ಕೊಳ್ಳೋದಿದೆಯಲ್ಲ, ಅಂದ್ರೆ ಫಸ್ಟ್ ಥಾಟ್ ಬರೋದೇ ಐಡೆಂಟಿಟಿಯಿಂದ ಅಂತ. ಏನನ್ನೇ ನೋಡೋದಿದ್ರು ಐಡೆಂಟಿಟಿ ಅಂತ ಬರುತ್ತೆ, ಬರಲ್ಲ ಅಂತ ಅದನ್ನು ನಾವು ನೆಗೆಟ್ ಮಾಡಬಾರ್ದು. ಆದ್ರೆ ಅದರಿಂದ ಮೇಲೂ ಏಳ್ಬೇಕು. ಮೇಲೆ ಎದ್ರೇನೆ ನಮಗೆ ಒಳ್ಳೇದಾಗೋದು ಅಂತ ನಮ್ಗೆ ಗೊತ್ತು. ಈಗ ನಾನು ಎಷ್ಟು ವರ್ಷ ಅಂತ ಹೇಳಿ ನಾನು ಇನ್ನೂ ಕಾಲೇಜ್ ಸ್ಟೂಡೆಂಟು ಅಂತ ಅಂದ್ಕೊಳ್ಳಿ, ಅಥವಾ ನಾನು ಬರೀ ಇಫ್ ಐ ಐಡೆಂಟಿಫೈ ಮೈಸೆಲ್ಫ್ ಓನ್ಲಿ ಆಸ್ ಅ ಲಾಯರ್ ಅಂತ ತಿಳ್ಕೊಳ್ಳೋಣ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀನೋ ಅಥವಾ ಎಲ್ಲೋ ಒಂದು ಕಡೆಗೆ ನನಗೇನೋ ಬೇಕು, ನಾನು ಎಲ್ಲ ಕಡೆ ನಾನು ಕೋಟ್ ಹಾಕೊಂಡು ಲಾಯರ್, ನನಗೆ ಫಸ್ಟ್ ಇದು ಕೊಡಿ, ನನಗೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ದಟ್ ಈಸ್ ಒನ್ ಐಡೆಂಟಿಟಿ ಅಟ್ ಒನ್ ಪ್ಲೇಸ್. ಆ ಪ್ಲೇಸ್ನಲ್ಲಿ ಅಷ್ಟು ಐಡೆಂಟಿಟಿ ಇದ್ದರೆ ತಪ್ಪಲ್ಲ, ಯಾಕಂದರೆ ಸಹಜವಾದ್ದು. ಆದರೆ ಆ ಪರಿಧಿನೂ ಬಿಟ್ಟು ಮುಂದೆ ಹೋಗುತ್ತಲ್ಲ, ಅಲ್ಲಿ ಸಮಸ್ಯೆ ಆಗುತ್ತೆ. ಆದ್ದರಿಂದ ಜಾತಿ ಐಡೆಂಟಿಟಿಗಳು, ಜಾತಿಗಳು ಎಷ್ಟೋ ಇರ್ತವೆ, ಎಷ್ಟೋ ಹೋಗ್ತವೆ, ಎಷ್ಟೋ ಬರ್ತವೆ, ಹೊಸ ಹೊಸ ಜಾತಿಗಳು ಹುಟ್ಕೋಬಹುದು, ಇರೋ ಜಾತಿಗಳೆಲ್ಲ ನಶಿಸೂ ಹೋಗಬಹುದು, ಇಲ್ಲ ಅಂತಲ್ಲ. ಆದರೆ ಅದು ಒನ್ ಐಡೆಂಟಿಟಿ ಅಂತ ಇಟ್ಕೊಳ್ಬೇಕು. ಅದು ಎಲ್ಲ ಐಡೆಂಟಿಟಿ ಅಂತ ನಮ್ಮ ಇಡೀ ಪರ್ಸ್ನಾಲಿಟಿನೇ ಅದನ್ನು ಮುಚ್ಚಿಟ್ಟು ಬಿಡಬಾರ್ದು. ನಾವು ಅದನ್ನು ಹೊರತಾಗೂ ಮೇಲಿದೆ. ನಾನೊಬ್ಬ ಜನ್ಸಿ ಹುಡುಗನ ಜೊತೆ ವಾದ ಮಾಡ್ತಾ ಇದ್ದೆ, ಜಾತಿ ಇಷ್ಟು ಯಾಕೆ ನೀನು ಪ್ರೈಮ್ ಐಡೆಂಟಿಟಿ ಆಗುತ್ತೆ ಅಂತ. ಆತ ಹೇಳ್ದ,
ಗೌರ್ಮೆಂಟ್ ಮನೆ ಕೊಡುವಾಗಲೂ ಜಾತಿ ಕೇಳುತ್ತೆ, ನಲ್ಲಿ ನೀರು ಕೊಡುವಾಗ ಜಾತಿ ಕೇಳುತ್ತೆ, ಜಾಬ್ ಕೊಡುವಾಗ ಜಾತಿ ಕೇಳುತ್ತೆ, ಕಾಲೇಜ್ನಲ್ಲಿ ಸೀಟ್ ಕೊಡುವಾಗ ಜಾತಿ ಕೇಳುತ್ತೆ, ಲಾಸ್ಟಿಗೆ ಎಲೆಕ್ಷನ್ ನಿಂತ್ಕೊತೀನಿ ಅಂದರೆ ಟಿಕೆಟ್ ಕೊಡುವಾಗ ಜಾತಿ ಕೇಳುತ್ತೆ. ಅಷ್ಟು ಜಾತಿ ಇದೆ ರೀ, ನನ್ನೊಳಗೆ ಯಾಕೆ ಇರಬಾರ್ದು ಅಂತ ನಾವು. ಹೌದು, ಅವನು ಯೋಚನೆ ಮಾಡೋದ್ರಲ್ಲಿ ತಪ್ಪಿದೆಯಾ? ಕರೆಕ್ಟ್ ಇದೆ. ಅವನು ಯೋಚನೆ ಮಾಡೋದ್ರೊಳಗೆ ಖಂಡಿತ ತಪ್ಪಿಲ್ಲ. ಪ್ರತಿಯೊಂದನ್ನು ಜಾತಿ ಐಡೆಂಟಿಟಿಯಿಂದಾನೇ ನೋಡ್ತಾ ಹೋದರೆ ಅಂದರೆ ಆ ಸಿಸ್ಟಮಲ್ಲೂ ಅದು ಕರೆಕ್ಷನ್ ಆಗಬೇಕು. ಇಲ್ಲ ಅಂತಲ್ಲ, ಹೇಗೆ ವ್ಯಕ್ತಿ ತಾನು ಜಾತಿ ಐಡೆಂಟಿಟಿಯಿಂದ ಮೇಲ್ಪಟ್ಟು ನೋಡಬೇಕು, ಸಿಸ್ಟಮ್ ಕೂಡ ಜಾತಿ ಐಡೆಂಟಿಟಿಯಿಂದ ಮೇಲ್ಪಟ್ಟು ನೋಡೋ ಅಂಥ ಒಂದು ಪರಿಸ್ಥಿತಿ ಬರಬೇಕು. ಅದ್ರ ಕಡೆಗೆ ನಾವು ಹೋಗಬೇಕು. ಇದನ್ನೇ ಜಾಸ್ತಿ ಮಾಡ್ತಾ ಹೋಗಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂದರೆ ಜಾತಿ ವ್ಯಕ್ತಿಗೆ ಹೇಗಿದೆಯೋ ಸಿಸ್ಟಮ್ಮಿಗೂ ಜಾತಿ ಒಂದು ಹಂತದ ತನಕ ಮಾತ್ರ, ಅದ್ರ ಮೇಲಿಂದ ಅಲ್ಲ ಅನ್ನೋದ್ರ ಬಗ್ಗೆ ಕಾನ್ಸ್ಟೆಂಟಾಗಿ ಗಮನ ಇರಬೇಕು. ಅದಿಲ್ಲದೆ ಇದ್ದರೆ ಲಾಪ್ ಸೈಡೆಡ್ ಡೆವಲಪ್ಮೆಂಟೇ ಆಗೋದು. ಎಸ್ ಸುಧೀರ್ ಅವರೇ, ಜಾತಿ ಅನ್ನೋದು ಕಟು ವಾಸ್ತವ ಅದು. ಜಾತಿಯನ್ನು ಮೀರಬೇಕು ಅನ್ನುವಂಥ ಭಾವನೆ ಜೆನ್ಜಿ ಜನ್ರೇಷನಲ್ಲಿ ಇದೆ. ಮೀರಕ್ಕೆ ಬಿಡ್ತಿಲ್ಲ. ಯಾಕೆಂದರೆ ಈ ಸಾಮಾಜಿಕ ವ್ಯವಸ್ಥೆ ತಾವು ಹೇಳಿದಾಗೆ ಅಲ್ಲೆಲ್ಲ ಬುದ್ಧಿವಂತರುಗಳು ಏನು ಮಾಡ್ತಾರೆ ಅಂತಂದರೆ, ಇವರ ನಿರೀಕ್ಷೆಗಳಿದೆ, ಉದ್ಯೋಗದ ನಿರೀಕ್ಷೆ ಇದೆ, ಶಿಕ್ಷಣದ ನಿರೀಕ್ಷೆ ಇದೆ, ಆರೋಗ್ಯದ ನಿರೀಕ್ಷೆ, ಇವನ್ನೆಲ್ಲ ಮೀರಿ ಅವರಿಗೆ ಜಾತಿಯ ಪಟಾಕಿ ಹಚ್ಚಾಕಿ ಅವ್ರನ್ನ ಯಾವ್ಯಾವ ಶಬ್ದಕ್ಕೆ ಎಲ್ಲಿ ಒಟ್ಟುಗೂಡಿಸ್ಬೇಕು ಅನ್ನುವಂಥ ಏನು ಸ್ಥಾಪಿತ ಹಿತಾಸಕ್ತಿಯ ತಂತ್ರಗಾರರು ಎಲ್ಲ ರಾಜಕೀಯ ನೇತಾರರುಗಳು ಇದ್ದಾರೆ. ಅದು ವಾಸ್ತವ ಅದು. ಹಾಗಾಗಿ ಜಾತಿಯನ್ನು ಮೀರಿದ್ದನ್ನು ನಾನು ಗಮನಿಸಿದ್ದೆಲ್ಲಿ ಅಂತಂದರೆ, ದೆಹಲಿಯ ಜಂತರ್ ಮಂತರ್ ಹೋರಾಟದಲ್ಲಿ ಅದು ಜಾತಿಯನ್ನು ಮೀರಿತ್ತಲ್ಲಿ. ಮತ್ತು ನಾನು ಆ ಶಬ್ದ ಬಳಸಲಿಲ್ಲ, ಒಂದು ಸ್ವಯಂ ನಾಯಕತ್ವ ಇತ್ತಲ್ಲಿ. ಸ್ವಯಂ ನಾಯಕತ್ವ ಅಂದರೆ ಯಾರೋ ನೀರು ಹಿಡ್ಕೊಂಬರೋನು, ಅದನ್ನು ಸಮರ್ಪಕವಾಗಿ ವಿತರಣೆ ಮಾಡೋನು. ನಾನು ಖುದ್ದು ನೋಡಿದ್ದೀನಿ, ಅದು ವ್ಯಂಗ್ಯೋಕ್ತಿಯ ನಡವಳಿಕೆಯೂ ಆಗಬಾರ್ದು. ಓಕೆ. ಆಮೇಲೆ ಯಾರೋ ಒಂದು ಇಬ್ಬರು ಕೂತ್ಕೊಂಡು ಆ ಸರಣಿಯಲ್ಲಿ ನಡ್ಕೊಂಡು ಹೋಗೋರಿಗೆ ಬೀಸಣಿಕೆ ಹಿಡ್ಕೊಂಡು ಗಾಳಿ ಬೀಸೋದು, ಅವೆಲ್ಲ ಒಂದು ಸ್ವಯಂ ನಾಯಕತ್ವದ ಚಾರೆಗಳು. ಮತ್ತು ಅಲ್ಲಿರ್ತಕ್ಕಂಥ ಗುಂಪು ಜಾತಿಯ ಸಬ್ಜೆಕ್ಟನ್ನು ಮೀರಿ ಉದ್ಯೋಗ ಮತ್ತು ಅವರ ಶಿಕ್ಷಣದ ವಿಚಾರಕ್ಕಾಗಿ ಚರ್ಚೆ ಮಾಡ್ತಾ ಇತ್ತು ಅಂತ, ಅದು ಚರ್ಚೆ ಮಾಡ್ತಾ ಇದ್ದಿದ್ದನ್ನು ನಾನು ಗಮನಿಸಿದ್ದೀನಿ. ಆದರೆ ಅದು ಚಳುವಳಿಗೆ ಮಿತಿಗಳು ಇರಲಿಲ್ವಾ ಅಂದರೆ ಮಿತಿಗಳಿತ್ತು. ಏನು ಮಿತಿಗಳಿತ್ತು ಅಂತಂದರೆ, ಒಂದು ಸ್ವಯಂ ನಾಯಕತ್ವದ ನಡುವೆಯೇ ಒಂದು ಗಟ್ಟಿಯಾದ ನಾಯಕತ್ವ ಅದನ್ನು ಲೀಡ್ ಮಾಡದೇ ಇರೋದ್ರಿಂದ ಚಳುವಳಿ ಒಂದು ಏಕಧ್ವನಿಯಲ್ಲಿ ಮಾತಾಡ್ತಾ ಇರಲಿಲ್ಲ. ಯಾರೋ ಹುಡುಗರು ಪಂಜಾಬಿಂದ ಒಂದು ಯೂನಿವರ್ಸಿಟಿಯಿಂದ ಒಂದು ಗುಂಪು ಬಂದುಬಿಡೋರು, ಈಗ 50 ಜನ, ಅವ್ರದ್ದು ಏನೋ ಒಂದು ಬೇರೆ ಸ್ಲೋಗನ್ ಆಗಿರುತ್ತಿತ್ತು, ಅವ್ರದ್ದು ಯೂನಿವರ್ಸಿಟಿದು ಯಾವುದೋ ಸಮಸ್ಯೆದು ಅವರೊಂದು ಕಡೆ ಗಲಾಟೆ ಮಾಡ್ತಾಯಿದ್ರು, ಧ್ವನಿ ಆಗ್ತಾಯಿದ್ರು. ಒಟ್ಟು ಅಂದದಲ್ಲಿ ನಾನು ಖುಷಿಯಾಗಿರುತ್ತೆ. ನಾನು ಪ್ರಾರಂಭದಲ್ಲಿ ಅದನ್ನು ಹೇಳಿದೆ, ಯಾವ ಜನ್ರೇಷನ್ನು ತನ್ನ ಪಾಲಿಸಿ ಅಂದರೆ ಈ ರಾಜಕಾರಣ ಏನನ್ನು ಗಮನಿಸಬೇಕಿತ್ತು ಅದನ್ನು ಗಮನಿಸ್ತಾ ಇಲ್ಲ, ಅವರನ್ನು ಗಮನಿಸುವಂತೆ ಮಾಡುವುದರಲ್ಲಿ ಆ ಚಳವಳಿ ಯಶಸ್ವಿಯಾಗಿದೆ. ಅದು ಮುಂದೆ ಯಾವ ದಿಕ್ಕಿಗೆ ಹೋಗಿ ನಿಲ್ಲುತ್ತೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಅದ್ರ ಬಗ್ಗೆ ನನಗೇನು ಸ್ಪಷ್ಟತೆ ಇಲ್ಲ. ಈಗ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯ ಮಧ್ಯದಲ್ಲಿ ಒಂದು ತೆಳುವಾದ ಗೆರೆ ಇರುತ್ತೆ, ಸ್ವಲ್ಪ ಲೈನ್ ಕ್ರಾಸ್ ಮಾಡಿಬಿಡ್ಬೋದು. ಯಾರ್ಯಾರೋ ಏನೇನೋ ಬಂದು ಮಾತಾಡ್ತಿದ್ರು, ಬಟ್ ಬೇಸಿಕ್ ಚರ್ಚೆ ಆಗ್ತಾ ಇದ್ದದ್ದು ಶಿಕ್ಷಣ ಮತ್ತು ಜಾಬ್ ಅಂದ್ರಿ. ಬಟ್ ಅಲ್ಲಿ ಚರ್ಚೆಗಳು ಎಲ್ಲಿಂದ ಎಲ್ಲಿಗೋ ಹೋದ್ವು. ಒಬ್ಬ 77 ವರ್ಷದ ಪ್ರಧಾನಮಂತ್ರಿಯ ತಾಯಿಯನ್ನೂ ಬಿಡದೆ ಅಶ್ಲೀಲವಾಗಿ ಬೈದಿದ್ದರಿಂದ ಹಿಡಿದು ಭಾರತೀಯ ಸೇನೆಯ ಬಗ್ಗೆ ಕೆಟ್ಟದಾದ ಮಾತುಗಳು. ಸ್ವಾತಂತ್ರ್ಯದ ಗೆರೆಯನ್ನು ದಾಟೋದು ಅಂದರೆ ಆ ಜನ್ಜಿಗಳಿಗೆ ಅಷ್ಟು ಸುಲಭನ? ಅದು ಭಾರತೀಯ ಸೇನೆಯ ಬಗ್ಗೆ ಆಡಿದ ಮಾತು, ಪ್ರಧಾನಮಂತ್ರಿಗಳ ತಾಯಿಯ ಬಗ್ಗೆ ಆಡಿದ ಮಾತು ತುಂಬ ಸತಿ 95% ಧ್ವನಿ ಗುಣಾತ್ಮಕವಾಗಿ ಇತ್ತು ಅನ್ನೋದನ್ನು ನಾವು ಒಪ್ಕೋಬೇಕು. ಓಕೆ. ಅದರೊಳಗೆ ಪ್ರಧಾನಮಂತ್ರಿಗಳಾಗಲಿ ಅಥವಾ ಯಾರ ಮೇಲೆ ಆಗಲಿ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿ ಬಂದ ಜಾಗನ ಶುದ್ಧೀಕರಣ ಮಾಡೋದ್ರಿಂದ ಹಿಡಿದು ಪ್ರಧಾನಮಂತ್ರಿಗಳ ತಾಯಿಗೆ, ಅವರ ಗತಿಸುವುದ ತಾಯಿಗೆ ಅಥವಾ ಜೀವಂತವೇ ಇರಲಿ ಆ ತಾಯಿಗೆ ಮಾತಾಡ್ತಕ್ಕಂಥದ್ದು ಒಂದು ಸಭ್ಯತೆಯ ಲಕ್ಷಣ ಅಲ್ಲ. ಆ ರೀತಿ ಏನು ಮಾತಾಡಿದೆ ಆ ಮಕ್ಕಳುಗಳು ಅದನ್ನು ರೀಕಾಲ್ ಮಾಡಿದ್ದಾರೆ, ತಪ್ಪಾಯಿತು ಅಂತಲೂ ಹೇಳಿದ್ದಾರೆ, ನಾವು ಮಾತಾಡಬಾರ್ದಿತ್ತು, ನನ್ನ ಕುಟುಂಬದವರು ಸಹಿತ ಒಪ್ಪಿಲ್ಲ ಅಂತ ಹೇಳಿದ್ದಾರೆ. ಸೊ ಆ ಒಂದು ಪಬ್ಲಿಕ್ ಡೈಲೆಕ್ಟಲ್ಲಿ ಏನನ್ನು ಮಾತಾಡಬೇಕು, ಎಷ್ಟನ್ನು ಮಾತಾಡಬೇಕು ಅನ್ನುವಂಥದ್ದು ಒಂದು ಬೇಕಲ್ಲ. ಅದು ಒಂದು ಅಧ್ಯಯನದ ಮೇಲೆ ಬಂತ ಅಂತಂದರೆ ಅದು ಅಧ್ಯಯನಪೂರ್ಣವಾದಂಥ ತಂಡವಾಗಿರಲಿಲ್ಲ ಅದು. ಸೊ ಹಾಗಾಗಿ ಒಂದು ಬೀದಿ ರಂಪದ ಥರ ಮಾತಾಡಿರ್ತಕ್ಕಂಥದ್ದು ಖಂಡಿತ ಖಂಡನಾರ್ಹ. ಆದರೆ ಅಲ್ಲಿ ನಾನು ಇಲ್ಲಿ ಥಿಯರಿ ಮಾತಾಡ್ತಾ ಇಲ್ಲ, ಪ್ರಾಕ್ಟಿಕಾಲಿಟಿ ಮಾತಾಡ್ತಾ ಇರೋದು. ಅಂದರೆ ಚೀಪ್ ಡೇಟಾ ಏನನ್ನು ಬೇಕಾದರೂ ಮಾತನಾಡಿ ದಕ್ಕಿಸಿಕೊಳ್ಳಬಹುದು ಅನ್ನುವ ಧೈರ್ಯ ಕೊಟ್ಟುಬಿಡ್ತಾರೆ. ಸರಿ ಸರ್, ನೋಡಿ ಅಂತರಂಗದ ಎಡಿಟಿಂಗೇ ಇಲ್ಲ. ನಿಮಗೇನು ಬೇಕೋ ಅದು ನಿಮ್ಮ ಫೇಸ್ಬುಕ್ ಆನ್ ಮಾಡ್ಕೊಂಡು ನೀವು ಹಾಕ್ಬಿಡ್ಬೋದು. ಆದಷ್ಟು ಸ್ವತಂತ್ರ ಇರ್ತಕ್ಕಂಥ ಈ ಜನ್ರೇಷನ್ಗೆ ಅಥವಾ ನಮಗೂ ನಾವು ಅದರ ಯೋಚನೆ ಮಾಡ್ತೀವಿ. ನೀವು ಇವರು ಡಿಸ್ಕಷನ್ ಕೂತು ಎಷ್ಟು ಕೆಟ್ಟದ ರೀತಿಯಲ್ಲಿ ಕಾಮೆಂಟ್ಗಳನ್ನು ಹಾಕ್ಬೋದಾ, ಹಾಕ್ತಾರೆ. ನಾವು ಅದೇ ರೀತಿ ಹಾಕೋದಾ?
ಇಲ್ಲ, ನಾವೇನು ಅಂದರೆ ಅದನ್ನ ಹಾಕದೇ ಇರಬೇಕಾದದ್ದು ನಮ್ಮ ಸೆನ್ಸಿಬಿಲಿಟಿ ಅಷ್ಟೇ. ಸೊ ಅಲ್ಲಿ ನಾನು ಗಮನಿಸಬೇಕಾಗಿದ್ದು, ಆದರೆ ಪೆಲೆಟ್ ಗನ್ಗಳನ್ನು ಯೂಸ್ ಮಾಡಿದ್ದಿದೆಯಲ್ಲ, ದಟ್ ಈಸ್ ವೆರಿ ಬಾರ್ಬ್ಯಾರಿಕ್. ಅದನ್ನು ಈಗ ಹೈಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ, ಅದು ಆಗಬಾರ್ದಾಯ್ತು. ಈ ಭಾಷೆಯೂ ಸಹಿತ ಬರ್ಬರ. ಪ್ರಧಾನಿಯ ತಾಯಿ ಮೇಲೆ ಮಾತಾಡ್ತಿದ್ರೆ ಬರ್ಬರ ಅದು. ಮತ್ತು ಅದನ್ನು ಮಾತಾಡಿದ್ದನ್ನು ಸಂಗತಿಯನ್ನು ಇಟ್ಕೊಂಡು ಅದನ್ನು ಇವರು ರಾತ್ರಿ ಲೈವಲ್ಲಿ ಬಂದು ಹೇಳಿರೋದು, ನೀವು ನನ್ನ ಮಾತಾಡಿದ್ರಿ ಆದರೂ ನಿಮ್ಮನ್ನು ಕ್ಷಮಿಸಿದ್ದೀನಿ ಅಂತೆಲ್ಲ ಅವರೇನೋ ಸಬ್ಜೆಕ್ಟ್ ಎಲ್ಲ ಹೇಳಿದರು. ಅದು ಪ್ರಧಾನಮಂತ್ರಿಗಳ ಹಿರಿತನ ಅನ್ನೋದನ್ನು ನಾವು ಹೇಳಬೇಕು. ಪ್ರಧಾನಮಂತ್ರಿಗಳು ಇವ್ರು ಮಾತಾಡಿದ್ರಂತ ಅವ್ರು ಹಾಗೆ ಮಾತಾಡೋಕ್ಕಾಗಲ್ವಲ್ಲ, ಮಾತಾಡಿಲ್ಲ ಅವರು. ಆದರೆ ಚಳುವಳಿಯನ್ನು ಪ್ರಾರಂಭಿಕ ಹಂತದಲ್ಲಿ ಗೌರವಿಸಿಲ್ಲ ಅಂತ ಆಡಳಿತಗಾರರು ಗೌರವಿಸಿಲ್ಲ. ಪ್ರಾರಂಭಿಕ ಹಂತದಲ್ಲಿಯೇ ಗೌರವಿಸಿದರೆ ಇಷ್ಟು ಅತಿರೇಕಕ್ಕೆ ಹೋಗ್ತಿರಲಿಲ್ಲ. ಮತ್ತು ಚಳುವಳಿಯಾಗಿ ಪೆಲೆಟ್ ಗನ್ಸನ್ನು, ಲಾಠಿ ಚಾರ್ಜು ಎಲ್ಲ ಆದಮೇಲೂ ವೆಂಡಲೈಸ್ ಮಾಡಿ ಹಾಕ್ತಾರೆ. ಯಾವುದನ್ನು ಅವ್ರದ್ದು ಕೂರ್ತಕ್ಕಂಥ ಇದಿತ್ತಲ್ಲ ಅದನ್ನು ಪುಡಿ ಮಾಡಿ ಹಾಕ್ತಾರೆ ಪೊಲೀಸ್ ವ್ಯವಸ್ಥೆ. ಆದರೆ ಮತ್ತೆ ಪುನರ್ನಿರ್ಮಾಣ ಮಾಡಿ ಗಾಂಧಿ, ಬುದ್ಧ, ಬಸವನ ಚಿತ್ರ ಇಟ್ಕೊಂಡು, ಮತ್ತೆ ಶಿವಾಜಿ ಫೋಟೋ ಇಟ್ಕೊಂಡು, ಆ ಮಕ್ಕಳೇ ಕಂಡ್ಕೊಂಡು ಮಾದರಿಗಳು ಇಟ್ಕೊಂಡು ಆ ಚಳುವಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಆ ಮುಂದುವರಿಸಿದ್ದಿದೆಯಲ್ಲ, ಮುಂದುವರಿಸಿದ ಮೇಲೆ ಮಾತುಕತೆ ಪ್ರಾರಂಭ ಆಯಿತು. ಸರ್ಕಾರ ಒಂದು ನಿಮಿಷ, ಜಂತರ್ ಮಂತರ್ನಲ್ಲಿ ಸರ್ಕಾರ ಲಾಠಿ ಚಾರ್ಜ್ ಆದಮೇಲೆ ಅಥವಾ ಪೆಲೆಟ್ ಗನ್ ಶೂಟ್ಸ್ ಎಲ್ಲ ಆದಮೇಲೆ ಸರ್ಕಾರ ತಿಳಿದದ್ದು ಈ ಜೆನ್ಸಿಗಳು ಚಳುವಳಿಯಿಂದ ವಾಪಸ್ ಹೊರಟೋಗ್ಬಿಡ್ತಾರೆ ಅಂತ. ಆ ಜೆನ್ಸಿಗಳು ಚಳುವಳಿಯಿಂದ ವಾಪಸ್ ಹೋಗಿಲ್ಲ, ಅವರು ಮತ್ತೆ ಚಳುವಳಿಯಲ್ಲಿ ಕೂತ ಮೇಲೆ ಸರ್ಕಾರ ಮಾತುಕತೆಗೆ ಹೋಯಿತು. ವಿಡಿಯೋ ನೋಡೋಕ್ಕಾಗಿಲ್ಲ ಅಂತ ಇದ್ದಂಥ ಸುಪ್ರೀಂ ಕೋರ್ಟು ನೋಡೋ ಪರಿಸ್ಥಿತಿಗೆ ಬಂತು. ಅದು ಆ ಚಳುವಳಿಯ ಶಕ್ತಿ. ಆದರೆ ಯಾವುದೇ ಚಳುವಳಿಗೆ ಮಿತಿಯೇ ಇರೋದಿಲ್ಲ ಅಂತ ನಾನು ವಾದ ಮಾಡಲ್ಲ. ಪ್ರತಿ ಚಳುವಳಿಗೆ ಮಿತಿ ಇರುತ್ತೆ, ನಿಮಗೆ ಗೊತ್ತಿದೆ. ಈಗ CJP ಅವರು ಜಂತರ್ ಮಂತರ್ನಲ್ಲಿ ನಡೆಸಿದ ಪ್ರತಿಭಟನೆಗೂ ಜಾರ್ಖಂಡ್ನ ರಾಂಚಿಯಲ್ಲಿ ಜಂಜಿಗಳು ನಡೆಸ್ತಾ ಇರುವ ಪ್ರತಿಭಟನೆಗೂ ಏನು ವ್ಯತ್ಯಾಸ ಕಾಣ್ತದೆ? ಎರಡೂ ಒಂದೇ ಸರ್. ಯಾಕೆ ವ್ಯತ್ಯಾಸ ಇದೆ? ಎರಡೂ ಆ ಜನ್ರೇಷನ್ನಿನ ಆಕ್ರೋಶ. ಅದು ಅಲ್ಲೊಂದು ಸರ್ಕಾರ ಬೇರೆ ಇದೆ, ಇಲ್ಲೊಂದು ಸರ್ಕಾರ ಬೇರೆ ಇದೆ ಅಂದ್ಕೊಳ್ಳೋ ಪ್ರಶ್ನೆ ಅಲ್ಲ. ಎರಡೂ ಸಹಿತ ಇಲ್ಲಿ ಪ್ರಶ್ನೆ ಪತ್ರಿಕೆಗಳ ವಿಚಾರ ಇಟ್ಕೊಂಡು ಏನು ಮಾಡಿದೆ, ಎರಡೂ ರಿಲೇಟಿವ್ ಸಬ್ಜೆಕ್ಟ್ಸಿನ ಮೇಲೇ ಚಳುವಳಿ ಮಾಡ್ತಾ ಇದ್ದಾರೆ. ರಾಂಚಿಯಲ್ಲಿ ಸಹಿತ ಸೆನ್ಸಿಬಲ್ ಆಗಿ ಪೊಲೀಸರು ವರ್ತಿಸಬೇಕು ಅನ್ನೋದೇ ನಮ್ಮ ವಾದ. ದೆಹಲಿಯಲ್ಲೂ ಸೆನ್ಸಿಬಲ್ ಆಗಿ ವರ್ತಿಸಬೇಕು ಅನ್ನೋದೇ ನಮ್ಮ ವಾದ. ಅದನ್ನೇ ಸುಪ್ರೀಂ ಕೋರ್ಟ್ ನಾನು ರಾಜಕೀಯ ದೃಷ್ಟಿಕೋನದಿಂದ ಕೇಳಿದ ಪ್ರಶ್ನೆ ಆಗಿರಲಿಲ್ಲ ಸುಧೀರ್ ಅವರೇ. ದೆಹಲಿಯ ಜಂಜಿ ಪ್ರೊಟೆಸ್ಟ್ನಲ್ಲಿ ಕೇಳಿಬಂದ ಅಶ್ಲೀಲ ಅಸಭ್ಯ ಮಾತುಗಳು ರಾಂಚಿಯಲ್ಲಿ ಕೇಳಿ ಬರಲಿಲ್ಲ. ದೆಹಲಿಯ ಪ್ರೊಟೆಸ್ಟ್ನಲ್ಲಿ ಪೊಲೀಸರ ಮೇಲೆ ನಡೆಸಿದಂಥ ಹಲ್ಲೆಯ ದೃಶ್ಯಗಳು ರಾಂಚಿಯಲ್ಲಿ ಕಂಡು ಬರಲಿಲ್ಲ. ಸ್ಮಾಲ್ ಟೌನ್ನಿಂದ ಬರುವ ಜಂಜಿಗಳು ಹೆಚ್ಚು ಸೆನ್ಸಿಬಲ್ ಇದ್ದಾರೆ. ಮೆಟ್ರೋಪಾಲಿಟನ್ ಸಿಟಿಯಿಂದ ಬರುವ ಜಂಜಿಗಳಿಗೆ ಸ್ವೇಚ್ಛೆ ಜಾಸ್ತಿ ಆಗಿದೆಯಾ? ಹಾಂ, ಅಂದರೆ ಆ ಥರದ್ದು ಇರಬಹುದು. ನಾನು ಈ ವ್ಯತ್ಯಾಸವನ್ನು ಗಮನಿಸಿದ್ದೀನಿ. ಈಗ ದೆಲ್ಲಿಗೆ ಬಂದು ಕುಳಿತಂಥವರ ಪೈಕಿ ಬಹುತೇಕರು ಮೆಟ್ರೋಪಾಲಿಟನ್ ಸಿಟಿಗಳಿಂದ ಬಂದಂಥವರು, ಅವರು ಸ್ವಾತಂತ್ರ್ಯವನ್ನು ನೋಡಿಕೊಂಡು ಬೆಳೆದವರು. ಮಾತಿಗೂ ಭ್ಯಾನ್ ಮಾಕಿ ಅದು ಅವ್ರಿಗೆ ಸುಲಭವಾಗಿ ಬಂದುಬಿಡುತ್ತೆ. ಉಂಡವರು. ಆದರೆ ರಾಂಚಿಯಲ್ಲಿ ಬಂದು ಪ್ರತಿಭಟನೆಗೆ ಕುಳಿತವರು ಗ್ರಾಮೀಣ ಪ್ರದೇಶದಿಂದ ಬಂದಿದ್ರು. ಅವರೊಂದು ಸ್ವಲ್ಪ ಹಿಂಜರಿಕೆ ಇದೆ ಅವರಿಗೆ. ಅಂದರೆ ಆ ಶಬ್ದಗಳನ್ನು ಮಾತಾಡಬಾರ್ದಾ, ಹೇಳ್ಬಾರ್ದಾ? ಈ ಜಂಜಿಯ ವ್ಯತ್ಯಾಸದ ಬಗ್ಗೆ ನಾನು ನಿಮಗೆ ಕೇಳ್ತಾ ಇದ್ದದ್ದು. ಅಜಿತ್, ನೀವೇನು ಸ್ಪಷ್ಟ ಡಿಫರೆನ್ಸು ಜಂತರ್ ಮಂತರ್ನಲ್ಲಿ ಆಗ್ತಾ ಇದ್ದಂಥ ಪ್ರೊಟೆಸ್ಟಿಗೂ ರಾಂಚಿಯಲ್ಲಿ ಜಾರ್ಖಂಡ್ನಲ್ಲಿ ಆಗ್ತಾ ಇದ್ದಂಥ ಪ್ರೊಟೆಸ್ಟ್ನಲ್ಲಿ ಇಟ್ ಈಸ್ ಅ ಸ್ಟಾರ್ಕ್ ಡಿಫರೆನ್ಸ್. ಅಲ್ಲಿ ಮಕ್ಕಳ ನಡವಳಿಕೆ, ಜೆನ್ಜಿ ಅವರ ನಡವಳಿಕೆ ಮಾತ್ರ ಸ್ಪಷ್ಟವಾಗಿ ಇದರೊಳಗೆ ಏನಾಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಮತ್ತು ಇವತ್ತು ಬರೀ ಮೀಡಿಯಾ ಅಲ್ಲ, ಮತ್ತು ನಾನು ಇನ್ನೂ ಒಂದು ಹೇಳ್ತೀನಿ, ಮೀಡಿಯಾದವರು ಅಲ್ಲಿ ಪ್ರೊಟೆಸ್ಟಿಗೆ ಹೋದಾಗ ಮೀಡಿಯಾದವ್ರು ಜಂತರ್ ಮಂತರ್ನಲ್ಲಿ ಮೀಡಿಯಾದವ್ರ ಮೇಲೆ ಹೇಗೆ ಅಟ್ಯಾಕ್ ಮಾಡಿದರು, ಹೇಗೆ ಬೈದರು, ಹೇಗೆ ತಳ್ಳಿದ್ರು, ನೂಕಿದ್ರು, ನಾವು ನೋಡಿದ್ದೀವಿ. ಇದೇನು ಈಗ ಗುಣಾತ್ಮಕವಾಗೇ ಇತ್ತು, ಪರ್ಸೆಂಟೇಜ್ ಅಲ್ಲ ಸರ್. ಅಲ್ಲಿ ಆ ಥರ ಅಂದರೆ ಮಾಡಬಾರ್ದಂಥ ಮಾತುಗಳಾಡಿದರು, ಮತ್ತು ಮಾಡಬಾರ್ದಂಥ ಕ್ರಿಯೆಗಳನ್ನು ಮಾಡಿದರು. ಅದೇ ಜಾರ್ಖಂಡಲ್ಲಿ ಹೇಗೆ ಈ ಥರದ್ದು ಯಾವುದೂ ನಡೀತಾ ಇಲ್ಲ. ಟೈರ್ 2 ಸಿಟಿಗಳು ಗ್ರಾಮೀಣ ಪ್ರದೇಶದಿಂದ ಬಂದಿರುವವರ ಎಕ್ಸ್ಪೋಜರ್ಗೂ ಮೆಟ್ರೋಪಾಲಿಟನ್ ಸಿಟಿಯಿಂದ ಅಂದರೆ ಅವರು ಎಲೀಟ್ ಕ್ಲಾಸ್ ಅಂತ ಕರೆಸಿಕೊಳ್ಳುವವರ ಎಕ್ಸ್ಪೋಜರ್ಗೂ ವ್ಯತ್ಯಾಸದ ಬಗ್ಗೆ ನಾನು ಚರ್ಚೆ ತುಂಬ ವ್ಯತ್ಯಾಸ ಇದೆ ಅಜಿತ್. ಆಮೇಲೆ ಇನ್ನೂ ಒಂದು ಇದನ್ನು ಹೇಳ್ತೀನಿ. ಏನಂತಂದರೆ, ಇವಾಗ ದುಬೈಯಿಂದ ಒಂದು ಕಂಪ್ನಿಯವರು ತಮ್ಮ ಕಾರ್ಮಿಕರನ್ನೆಲ್ಲ, ಅಂದರೆ ಒಂದಿಷ್ಟು ಎಂಪ್ಲಾಯೀಸನ್ನೆಲ್ಲ ಈ ಪ್ರೊಟೆಸ್ಟಿಗೆ ಹೋಗಿ ಅಂಥೇಳಿ ದುಡ್ಡು ಕೊಟ್ಟು ಅವ್ರಿಗೆ TADA ಕೊಟ್ಟು ಕಳಿಸಿರೋ ಅಂಥದ್ದು ಉದಾಹರಣೆ ಇದೆ. ಅದರೊಳಗೆ ಎರಡನೇ ಮಾತು ಇಲ್ಲ. ಆಯಿತಾ? ಇದು ಒಂದು ಭಾಗ.
ದಯವಿಟ್ಟು ಮೋಸ್ಟ್ ಇನ್ಸೆನ್ಸಿಬಲ್ ಆಗಿ ಚರ್ಚೆ ಒಂದ್ ನಿಮಿಷ ಆಂಟಿ ನ್ಯಾಷನಲ್ಸ್ ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ನೀವು ಹೇಳಿಲ್ಲಲ್ಲ ಥ್ಯಾಂಕ್ಫುಲ್ ಟು ಯು ಆಂಟಿ ನ್ಯಾಷನಲ್ಸ್ ಅಂತ ಸಪೋರ್ಟ್ ಮಾಡಿದ್ರೆ ಆ ಆಂಟಿ ನ್ಯಾಷನಲ್ಸ್ ಗಳನ್ನ ಹಿಡಿದು ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ ಮೇಲಿದೆ. ನಾನು ಹೇಳ್ತಾ ಇದ್ದೀನಿ ತುಂಬಾ ಸ್ಪಷ್ಟವಾಗಿ, ಜೆನ್ಜಿ ಪ್ರೊಟೆಕ್ಷನ್ ಹತ್ತಿಕ್ಕತಕ್ಕಂಥ ಪರಿಸ್ಥಿತಿ ಸಂದರ್ಭ ಬಂದಾಗ ನೀವು ಸಾವಧಾನದಿಂದ ಕೇಳಬೇಕು. ಪಂಜಾಬಿನ ರೈತರುಗಳು ಚಳವಳಿ ಮಾಡಿದಾಗ್ಲೂ ಅವರು ಖಲಿಸ್ತಾನಿಗಳು ವಿದೇಶಿ ಫಂಡಿಂಗ್ ಚರ್ಚೆ ಬಂದಿತ್ತು. ಹೌದು. CAA NRC ಆದಾಗ್ಲೂ ಸಹಿತ ಇದೇ ಚರ್ಚೆ ಬಂದಿತ್ತು. ಆಳುವ ಕೇಂದ್ರ ಸರ್ಕಾರದ ವಿರುದ್ಧ ಜೆನ್ಜಿ ಜನರೇಷನ್ ಹೊಸ ವಿಚಾರಧಾರೆಗಳ ಜೊತೆಗೆ ಒಂದು ಚಳುವಳಿಯನ್ನು ಮಾಡಿದಾಗ ಅದಕ್ಕೂ ಸಹಿತ ಇದೇ ಆರೋಪಣೆಯನ್ನು ಮಾಡಿದ್ದೀರಿ. ನಿಮ್ಮ ಕೈಲಿ ಆಡಳಿತ ನಿಮ್ಮ ಕೈಲೇ ಇದೆ. ಪೆಲೆಟ್ ಗನ್ ಹಿಡ್ಕೊಂಡು ನೀವು ಹೊಡೆದಿದ್ದಾರೆ, 10 ಮಕ್ಕಳು ಸಿಕ್ಕಿದಾರಲ್ಲ, ಡಾಟಾ ಇದೆ. ಅದು ಒಂದ್ ನಿಮಿಷ ಸರ್, 10 ಮಕ್ಕಳನ್ನ ಅವ್ರೇನು ಆಂಟಿ ನ್ಯಾಷನಲ್ಸ್, ನಮ್ಮ ರೈತರ ಮಕ್ಕಳು, ನಮ್ಮ ದೇಶದ ಆರ್ಮಿಗಳ ಮಕ್ಕಳು ಅವ್ರುಗಳಿದ್ದಾರೆ. ಕಾಲು ತುಂಡರ್ಸ್ಕೊಂಡು ಮಲಗಿದವ್ರು ಕುತ್ಕೊಂಡಿದ್ವಿ. ನಮ್ಮ ಜನರೇಷನ್ ಮಾಡಿರ್ತಕ್ಕಂಥ ಹೋರಾಟಗಳಲ್ಲಿ ಲೋಪಗಳಿದ್ರೆ ಅದನ್ನು ತಿದ್ದುಕೊಂಡು ಮುಂದಕ್ಕೆ ಹೋಗ್ತೀವಿ ಅನ್ನೋ ಬದಲು ಆ ಚಳುವಳಿಯನ್ನೇ ಹತ್ತಿಕ್ಕಿ ಅದನ್ನು ಮತ್ತೊಂದು ಕಂಪ್ಯಾರಿಸನ್ ಮಾಡಿ ಇಲ್ಲಿ ಸೆನ್ಸಿಬಲ್ ಇತ್ತು, ಅಲ್ಲಿ ಸೆನ್ಸಿಬಲ್ ಇರಲಿಲ್ಲ ಅಂತ ಹೇಳುವುದೇ ಒಂದು ಪಾಲಿಶ್ಡ್ ಆದಂಥ ಪೊಲಿಟಿಕಲ್ ಐಡಿಯಾಲಜಿ. ನೀವು ನನ್ನನ್ನು ಅಟ್ಯಾಕ್ ಮಾಡೋಕ್ಕಾಗಲ್ಲ ಪ್ಲೀಸ್. ಚರ್ಚೆಯನ್ನ ಆಂಟಿ ನ್ಯಾಷನಲ್ ಅಂತ ಇದಕ್ಕೆ ತಂದಿಟ್ಟರಲ್ಲ, ಆಂಟಿ ನ್ಯಾಷನಲ್ ಇದ್ರೆ ಯು ಹ್ಯಾವ್ ದ ರೋಲ್. ಯಾರಿಗೆ? ಕೇಂದ್ರ ಸರ್ಕಾರಕ್ಕಿದೆ, ಇಂಟೆಲಿಜೆನ್ಸ್ ನಿಮ್ ಕೈಲಿದೆ, ಸರ್ಕಾರ ನಿಮ್ ಕೈಲಿದೆ, ಗೃಹ ಇಲಾಖೆ ನಿಮ್ ಕೈಲಿದೆ. ಅವ್ರನ್ನ ಹ್ಯಾಂಗ್ ಮಾಡಿ ಚಳುವಳಿಯ ಆಶಯವನ್ನೇ ಮುರಿಯುವ ರೀತಿಯ ಜಡ್ಜ್ಮೆಂಟಲ್ ಆಗಿ ಮಾತನ್ನ ಆಡಬಾರದು ಅನ್ನೋದು. ಮತ್ತು ನಾನು CJP ಜಡ್ಜ್ಮೆಂಟ್ ಅಲ್ಲ, ಒಂದ್ ನಿಮಿಷ ಅಲ್ಲಿ ಹೋಗಿ ನೋಡಿದ್ದೀನಿ. ಆ ಚಳುವಳಿ ಬರೀ CJPಯ ಚಳುವಳಿಯಾಗಿ ಇರಲಿಲ್ಲ, ಅದು ಜನ ಚಳುವಳಿಯ ಸ್ವರೂಪ. ಹಂಗೆ ಜನ ಚಳುವಳಿ ಅದರಲ್ಲಿ ಆಂಟಿ ಬಿಸಿ ಅದು ಅಷ್ಟೊಂದು ಅಲ್ರಿ ಒಂದೇ ನಿಮಿಷ ಇಲ್ಲಿ ಅಲ್ಲ ಸುಧೀರ್ ಅವರೇ ಬೆಂಗಳೂರಿನ ಸ್ಟುಡಿಯೋದಲ್ಲಿ ಕುಳಿತುಕೊಂಡಂತಹ ನೀವು ಅವರ ವರ್ತನೆ ಜವಾಬ್ದಾರಿ ತಗೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಅಲ್ರಿ ಒಂದ್ ನಿಮಿಷ ಆಮ್ ಆದ್ಮಿ ಪಕ್ಷದ ಸರ್ಕಾರವಿರುವ ಪಂಜಾಬಿನ DG ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಜಂತರ್ ಮಂತರ್ನಲ್ಲಿ ಬಾಹ್ಯ ಶಕ್ತಿಗಳು ಏನೇನು ಮಾಡೋ ಪ್ರಯತ್ನ ಮಾಡೋದು ಅಂತ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಆಮ್ ಆದ್ಮಿ ಪಕ್ಷದ ಸರ್ಕಾರವಿರುವ ರಾಜ್ಯದ DG ಹೇಳಿದ್ದಾರೆ. ಅದು ಸರಿ ಅಲ್ಲ. ಅದ್ರ ಜೊತೆಗೆ ಹಣೆಪಟ್ಟಿ ಹಚ್ಚುವ ರೋಗ ಈ ದೇಶಕ್ಕೆ ಬಂದಿದೆ ರೀ. ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳುವಂಥವರು ಆಂಟಿ ನ್ಯಾಷನಲ್ಲು, ಸಿಸ್ಟಮ್ ಸರಿ ಇದೆ ಅಂತ ಹೇಳೋರು ಅಂಧಭಕ್ತರು. ಇನ್ನೊಂದು ಕಡೆ ಇಲ್ವಾ ರೋಗ? ಎರಡು ರೋಗ ಇದೆ. ಮತ್ತೆ ನಾವು ಆ ರೋಗಕ್ಕೆ ಹಂಗೆ ಒಬ್ಬರು ಇನ್ನೊಬ್ಬರಿಗೆ ಹಣೆಪಟ್ಟಿ ಹಚ್ಚೋ ರೋಗ ಇದೆ ಇಲ್ಲಿ. ಹಣೆಪಟ್ಟಿ ನಾನು ಎಲ್ಲೂ ಕಟ್ಟಿಲ್ಲ. ಇಡೀ ಡಿಸ್ಕಷನ್ ಅಲ್ಲಿ ಹಣೆಪಟ್ಟಿ ಕಟ್ಟತಕ್ಕಂಥ ಪ್ರಯತ್ನಗಳು ಆಗಬಾರದು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಲೋಪಗಳಾಗಿದ್ರೆ DG ಹೇಳಿದ್ರೆ ಆ ರೀತಿ ಹೇಳಿದ್ರೆ ಅಲ್ಲಿ ಒಂದ್ ನಿಮಿಷ ಸರ್ ಹೇಳಿ ಮಾತಾಡಕ್ಕೆ ಹೇಳಿ. ಅವರಿಗೆ ಶಿಕ್ಷೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಹೊಣೆಗಾರಿಕೆ, ನ್ಯಾಯಾಲಯಗಳ ಹೊಣೆಗಾರಿಕೆ. ಅದನ್ನು ಕೊಡಲಿ ಅನ್ನುವಂಥದ್ದನ್ನೇ ನಾನು ಹೇಳ್ತಾ ಇದ್ದೀನಿ. ಒಟ್ಟು ಚಳುವಳಿಯನ್ನೇ ನೀವು ಆ ರೀತಿಯಾಗಿ ಡಿಸ್ಕಾರ್ಡ್ ಮಾಡಬಾರ್ದು ಅನ್ನೋದು ನನ್ನ ಸ್ಪಷ್ಟೋಕ್ತಿ. ಆಸ್ಪಿರೇಷನ್ನ ಜೊತೆಗೆ ಹಿಸ್ಟ್ರಿಯ ಸೆನ್ಸ್ ಇದ್ದರೆ ಭಾಳ ಪ್ರಾಕ್ಟಿಕಲ್ ಆದ ಆಸ್ಪಿರೇಷನ್ ಬರುತ್ತೆ. ಈಗ ಉದಾಹರಣೆಗೆ ನನಗೊಂದು ರೋಲ್ಸ್ ರಾಯ್ಸ್ ತಗೋಬೇಕು ಅನ್ನೋ ಆಸ್ಪಿರೇಷನ್ ಇರೋದು ತಪ್ಪಲ್ಲ. ಡಿಸೈರ್ ಕಾರ್ ಅಲ್ವಾ ಬಯಕೆ? ಓಕೆ ನನಗೊಂದು ರೋಲ್ಸ್ ನನಗೊಂದು ರೋಲ್ಸ್ ರಾಯ್ಸ್ ತಗೋಬೇಕು ಅನ್ನುವ ಬಯಕೆ ಇರೋದು ತಪ್ಪಲ್ಲ. ಆದರೆ ನಾನು ಎಲ್ಲಿಂದ ನನ್ನ ಜೀವನ ಶುರು ಮಾಡಿದ್ದೀನಿ ಅನ್ನೋದು ಕರೆಕ್ಟಾಗಿ ಗೊತ್ತಿದ್ದಾಗ ಆ ಕನಸು ರೀಚ್ ಆಗಬಹುದಾ ಆಗಬಾರ್ದಾ, ಈಗೆಷ್ಟು ಪ್ರಾಕ್ಟಿಕಲ್ ಅನ್ನೋದರ ಆಲೋಚನೆ ಇರುತ್ತೆ ಅಂತ. ಕರೆಕ್ಟ್, ನೀವು ಹೇಳಿರೋದು ಕರೆಕ್ಟ್ ಇದೆ. ಅದು ದೊಡ್ಡದು ಬೇಡ, ತುಂಬ ಇದನ್ನ ಇಟ್ಕೊಳ್ಳೋಣ. ನಾನು ಏನೋ ಒಂದು ಆಟ ಆಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಒಂದು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀನಿ, ನಾನು ವರ್ಲ್ಡ್ ನಂಬರ್ 1 ಚಾಂಪಿಯನ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಆಸೆ ಇರಲ್ಲ ಅಂತಲ್ಲ, ಆಸೆ ಅದು ಪೂರೈಸದೇ ಇದ್ದರೆ ನನಗೇನೂ ಇಲ್ಲಪ್ಪ ಅಂತ ಹತಾಶೆ ಆಗಬಾರ್ದು. ಮತ್ತು ನೀವು ಹೇಳಿದ್ರಲ್ಲ, ಇತಿಹಾಸದ ಒಂದು ಗಮನ ನಮಗಿರ್ಬೇಕು. ಹೌದು, ಇತಿಹಾಸ ಅಂದರೆ ಇನ್ಯಾರ್ದೋ ಇತಿಹಾಸ ಅಲ್ಲ, ನನಗೆ ಗೊತ್ತಿರಬೇಕು ನಾನು ಎಷ್ಟು ಪ್ರಯತ್ನ ಮಾಡಿದೆ, ನನ್ನ ಶಕ್ತಿ ಏನು, ನನ್ನ ಹಿಂದಿನ ತಯಾರಿ ಏನು ಅನ್ನೋದ್ರ ಮೇಲೆ ನನ್ನ ಡಿಸೈರು ಅದು
ಚೌಕಟ್ಟು ಇದ್ದರೆ ನಮಗೆ ಗೊತ್ತಾಗುತ್ತೆ. ಎಸ್, ಆಸ್ಪಿರೇಷನ್ಸ್ನಲ್ಲೂ ಎಲ್ಲ ಅಂದರೆ ದುಡ್ಡು ಮಾಡೋದ್ರೊಳಗೆ ಆಸ್ಪಿರೇಷನ್ಸ್ ಇರಬಹುದು, ವೈಯಕ್ತಿಕ ಅಚೀವ್ಮೆಂಟ್ಸ್ನಲ್ಲಿ ಆಸ್ಪಿರೇಷನ್ಸ್ ಇರಬಹುದು, ಅಂದರೆ ಆಟ ಇರಬಹುದು, ಓಟ ಇರಬಹುದು, ದುಡ್ಡು ಇರಬಹುದು, ಪ್ರಾಪರ್ಟಿ ಮಾಡೋದ್ರೊಳಗಿರಬಹುದು. ಇದು ಎಲ್ಲದ್ರೊಳಗೂ ಒಂದು ಹಿಸ್ಟ್ರಿಗೆ ನಮಗೆ ಗೊತ್ತಿರಬೇಕು, ನನ್ನ ಶಕ್ತಿ ಏನು ಅಂತ. ನನ್ನ ಶಕ್ತಿ ಅದಕ್ಕಿಂತ ಮೀರಿ ನಡಿಬಹುದು, ಅದನ್ನು ಮೀರಿ ನಡೆಯುವಂಥ ಪ್ರಯತ್ನವೂ ಮಾಡಬೇಕು. ಪ್ರಯತ್ನ ಮಾಡ್ದೇನೆ ನನಗದು ಸಿಕ್ಬಿಡ್ಬೇಕು ಅಂತಿದೆಯಲ್ಲ, ಈ ಎಂಟೈಟಲ್ಮೆಂಟ್, ಎಸ್, ಈ ಎಂಟೈಟಲ್ಮೆಂಟಿನ ಒಂದು ಏನು ಭ್ರಮೆಯಲ್ಲಿ, ಯಾಕೆಂದ್ರೆ ಇವತ್ತು ನನಗೆ ಇದನ್ನು ಒಂದು ರಾಷ್ಟ್ರವಾಗಿ ನೋಡೋದಾದರೆ ಹೌದು, ಅಂದರೆ ಗದಗಿನಿಂದ ಬಂದಿರೋ ಹುಡುಗರಿಗೆ ಬೇಜಾರಿದೆ. ಈ 80 ವರ್ಷ ಆದರೂ ನಮ್ಮ ದೇಶಕ್ಕೆ, ನಮ್ಮ ದೇಶ ಸ್ವಾತಂತ್ರ್ಯ ಬಂದು 80 ವರ್ಷ ಆದರೂ ನಮ್ಮ ಜಿಲ್ಲೆ ಕುಡಿಯೋ ನೀರು ಸರಿಯಾಗಿಲ್ಲ ಅಂತ. ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಇಂಥ ಪರಿಸ್ಥಿತಿ ಮುಕ್ಕಾಲು ದೇಶ ತುಂಬ ಇತ್ತು. ಹೌದು, ಮುಕ್ಕಾಲು ದೇಶ ತುಂಬ ಇತ್ತು. ವಿ ಆರ್ ಅಚೀವಿಂಗ್. Yes. ಹೌದು, ನಿಮ್ಮ ಜಿಲ್ಲೆ ಹಿಂದುಳಿದು, ನಮ್ಮ ಜಿಲ್ಲೆ ಹಿಂದುಳಿದಿದೆಯಪ್ಪ, ಬಟ್ ಮುಕ್ಕಾಲು ದೇಶದಲ್ಲಿ ಈ ಸಮಸ್ಯೆ ಇತ್ತು ರೀ. ಯಾವ ಪರಿಸ್ಥಿತಿಯಲ್ಲಿ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದರು, ಅಲ್ಲಿಂದ ಎಲ್ಲಿ ತನಕ ನಾವು ಬಂದಿದ್ದೀವಿ ಅನ್ನೋದರ ಅಂದಾಜು ಬಂದಾಗ ಇನ್ನೆಲ್ಲಿಗೆ ಹೋಗ್ಬೋದು ಅನ್ನೋದರ ಪರಿಕಲ್ಪನೆ ಇರುತ್ತೆ. ಬೆಂಗಾಲ್ನಲ್ಲಿ ಫೆಮೈನಿಂದ 20 ಲಕ್ಷ ಜನ ಸತ್ತೋದ್ರು, ಉಪವಾಸ ಸತ್ತೋಗ್ಬೋದು. ಬರೀ 2-3 ವರ್ಷದಲ್ಲಿ ಕ್ರಿಯೇಟೆಡ್ ಫ್ಯಾಮಿನ್, ಕ್ರಿಯೇಟೆಡ್ 1943ರಿಂದ 45ರೊಳಗೆ ಈ ಬೆಂಗಾಲ್ ಫೆಮೈನ್ಸ್ ಅಂತ ನಾವೆಲ್ಲರೂ ಚೆಕ್ ಮಾಡಬಹುದು. ಅದನ್ನು ನೋಡಿದರೆ ಗೊತ್ತಾಗುತ್ತೆ 20 ಲಕ್ಷ ಜನ ಈ 2 ವರ್ಷದಲ್ಲಿ ಸಾಯೋದು ಅಂದರೆ ಏನು. ದಟ್ ಈಸ್ ಆರ್ಟಿಫಿಷಿಯಲ್ ಫೆಮೈನಿಂದ. ಅಂದರೆ ಇದೆಲ್ಲ ನಮ್ಮ ಗಮನದಲ್ಲಿದ್ದಾಗ ನಮಗೆ ನಮ್ಮ ಸಮಸ್ಯೆಗಳಿದ್ದಾವೆ. ಸಮಸ್ಯೆ ನನ್ನ ತಲೆನೋವೇ ಎಲ್ಲ ಪ್ರಪಂಚದ ಯಾವುದೇ ಇದಕ್ಕಿಂತ ನನ್ನ ತಲೆನೋವೇ ದೊಡ್ಡದು ಅಂತ ನನಗನ್ಸೋದು ಸಹಜ. ಆದರೆ ನಾನೂ ಒಂದು ಪರಿಸ್ಥಿತಿನಲ್ಲಿದ್ದೀನಿ, ನನಗಿನ್ನ ಕಷ್ಟದ್ದು ಒಂದು ಪರಿಸ್ಥಿತಿ ಇದೆ, ಇನ್ನೂ ಬೆಟರ್ ಇರೋ ಪರಿಸ್ಥಿತಿ ಕಡೆಗೆ ನಾನು ಹೋಗೋಣ ಅನ್ನೋದ್ರ ಬಗ್ಗೆ ಗಮನ ಇರಬೇಕು, ಮೊದಲನೇದು. ಎರಡನೇದು, ಎಷ್ಟು ಪ್ರೋಗ್ರೆಸ್ ಮಾಡಿದ್ದೀವಲ್ಲ ಅಷ್ಟು ಪ್ರೋಗ್ರೆಸ್ಸು ಇನ್ನು ಮುಂದೆ ಇನ್ನೂ ದಾಪಗಾಲು ಹಾಕ್ಕೊಂಡು ಹೋಗಬೇಕು, ನಮ್ಮ ಪ್ರಯತ್ನ ಇರಬೇಕು. ಆದರೆ ಇದರೊಳಗೆ ಅಂಡರ್ಲೈನಿಂಗ್ ವರ್ಡ್ ಅಂದರೆ ಪ್ರಯತ್ನ ಇರಬೇಕು. ಎಸ್, ಯತ್ನ, ಕೆಲಸ ಇರಬೇಕು. ಕೆಲಸ ಇಲ್ಲದೆ ಬರೀ ಡಿಸೈರ್ ಆದರೆ ಮತ್ತೆ ಎಲ್ಲ ಕಡೆಗೂ ನಂದು ತಪ್ಪಲ್ಲ, ನಮ್ಮ ತಂದೆ ತಾಯಿ ಹೇಳಿರೋ ತಪ್ಪು, ಅವ್ರು ನನಗೆ ಈ ಥರದ ಪ್ರೆಷರ್ ಹಾಕ್ತಾ ಇದ್ದಾರೆ, ಆ ತಪ್ಪು, ಸಿಸ್ಟಮ್ ನನಗೆ ಅದು ಕೊಡ್ತಾ ಇಲ್ಲ, ಅದ್ರ ತಪ್ಪು. ಆಮೇಲೆ ಅದು ಮಾಡದೇ ಇದ್ರೆ ನಾನು ಏನು ಬೇಕಾದರೂ ಪಾರ್ಲಿಮೆಂಟನ್ನು ಧ್ವಂಸ ಮಾಡ್ತೀನಿ, ನಮ್ಮ ದೇಶ ಕಾಯ್ತಾ ಇರೋವಂಥ, ರಕ್ಷಣೆ ಮಾಡ್ತಾ ಇರೋವಂಥ ಸೈನಿಕರಿಗೂ ಬೈತೀನಿ. ಈ ಥರದ್ದೆಲ್ಲ ಮಾಡ್ತಾ ಹೋದರೆ ಇದು ಅಂದ್ರೆ ಮತ್ತೆ ನಾನು ಜನ್ಜಿ ಅಂತ ಏನಿದೆಯಲ್ಲ, ಇಷ್ಟು ಜನ ಅಲ್ಲಿ ಸೇರಿದ್ದಾರೆ. ದೇ ಡೋಂಟ್ ರೆಪ್ರೆಸೆಂಟ್ ದಿ ಎಂಟೈರ್ ಜೆನ್ಜಿ. ನೀವು ಹೇಳಿದ್ರಲ್ಲ, ಎಂಟೈಟಲ್ಡ್ ಆಗಿರುವಂಥ ಮೆಟ್ರೋಪಾಲಿಸಿಂದ ಬಂದಂಥ ತಮ್ಮ ಕೈಯೊಳಗೆ ಏನಿದೆ ಅಂತ ಮಾಡ್ತಾ ಇರುವಂಥ ಗಲಾಟೆಯೊಳಗೆ ನಾವೆಲ್ಲರೂ ಜಂತರ್ ಮಂತ. ಡೂ ಎವ್ರಿಬಡಿ ಅಗ್ರಿ ವಿತ್ ದಟ್? ಇಡೀ ಜನ್ಸಿ ಅದನ್ನು ಒಪ್ಕೊಳ್ಳುತ್ತಾ? ಖಂಡಿತ. ನನ್ನ ಜನ್ಸಿ ಬಗ್ಗೆ ನನಗೆ ನಂಬಿಕೆ ಇದೆ. ಯಾಕಂದರೆ ನಮ್ಮ ಮನೆಯಲ್ಲಿ ಈಗ ಈ ಥರದ್ದೆಲ್ಲ ಹಣೆಪಟ್ಟಿ ಇಲ್ಲದೆ ಇರೋವಂಥ ನಮ್ಮ ಅಜ್ಜಿ 100 ವರ್ಷದವರಿದ್ದಾರೆ. ಬೇಬಿ ಬೂಮರ್ಸ್ ಅಂತ ಏನು ಕರೀತಾರೆ, ಮಿಲೇನಿಯಲ್ಸ್ ಅಂತ ಏನು ಕರೀತಾರೆ, ಜೆನ್ಜಿ ಅಂತ ಏನು ಕರೀತಾರೆ, ಜೆನ್ ಆಲ್ಫಾ, ಇಷ್ಟೂ ಜನರೇಷನ್ಸ್ ನಮ್ಮ ಮನೆಯಲ್ಲಿದೆ. ಆದ್ರಿಂದ ನಾನು ಅಷ್ಟು ನೋಡಿ, ನಮ್ಮ ಅಜ್ಜಿ 100 ವರ್ಷದವರು ಇವತ್ತು ಅವರು 25ನೇ ವಯಸ್ಸಿನಲ್ಲಿ 3 ಮಕ್ಕಳ ಜೊತೆಗೆ ವಿಧವೆ ಆದರು ಸರ್. ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ, ಅವರು ತಮ್ಮ ಬದುಕನ್ನು ನಡೆಸಿದ್ರು, ನಮಗೆಲ್ಲ ಜೀವನ ಇದನ್ನು ಕೊಟ್ಟರು. ನಮ್ಮ ತಂದೆ ತಾಯಿ ಕಷ್ಟಪಟ್ಟರು, ನಾವು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದನ್ನು ನನಗೆ ಜೆನ್ಜಿ ಬಗ್ಗೆನೂ ನಂಬಿಕೆ ಇದೆ ಅಜಿತ್, ಅದರೊಳಗೆ ನನಗೆ ನಂಬಿಕೆ ಇಲ್ಲ ಅಂತಲ್ಲ. ಮತ್ತು ಇನ್ಫ್ಯಾಕ್ಟ್ ಅಪಾರವಾದ ನಂಬಿಕೆ ಇದೆ. ಇವತ್ತಿನ ದಿವಸ ಇಷ್ಟೆಲ್ಲ ಟೆಕ್ನಾಲಜಿ ಜೊತೆಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಕೊಂಡು ಅದ್ರ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಆದರೆ ಒಂದಿಷ್ಟೇ ಜನ ರಂಪ ಮಾಡಬೇಕು, ರಾದ್ಧಾಂತ ಮಾಡಬೇಕು, ಎಲ್ಲ ಇರೋ ಸಿಸ್ಟಮನ್ನು ಭಂಗ ಮಾಡಿಬಿಡ್ಬೇಕು ಅಂತ ಏನು ಹೋಗ್ತಾ ಇದ್ದಾರಲ್ಲ, ಅವ್ರಿಗೆ ಬೆಳವಣಿಗೆ ಎಷ್ಟು ಜನ ಇದ್ದಾರೆ, ಮತ್ತು ಅಷ್ಟು ಜನಕ್ಕೆ ಬೇರೆ ಬೇರೆ ರೀತಿ ಕುಮ್ಮಕ್ಕುಗಳು ಬರ್ತಾ ಇದ್ದಾವೆ. ನಿರೀಕ್ಷೆ ಹೆಂಗಿದೆ ಅಂದರೆ ಸಿಸ್ಟಮ್ ಏನೇ ಮಾಡಲಿ ಒಪ್ಕೊಂಡು ಜೀವನ ಮಾಡಿ ನೀವು? ಇಲ್ಲ, ಖಂಡಿತ ಅಲ್ಲ. ಸಿಸ್ಟಮ್ಗೆ ಕರೆಕ್ಷನ್ಸ್ ಆಗ್ತಾನೆ ಇರುತ್ತೆ. ದೇ ಹ್ಯಾವ್ ಕ್ವಶನ್ಸ್ ಸರ್, ಪ್ರಶ್ನೆಗಳಿದಾವೆ. ದೇ ಹ್ಯಾವ್ ಕ್ವಶನ್ಸ್ ಅಂಡ್ ಕ್ವಶನ್ಸ್ ಆರ್ ಬಿಕಾಸ್ ಆಫ್ ದ ಕ್ವಶನ್ ಪೇಪರ್ ಲೀಕ್ ಆಲ್ಸೋ. ಆ ಕ್ವಶನ್ಸನ್ನು ಕರೆಕ್ಟಾಗಿ ಸಮರ್ಥವಾಗಿ ಆನ್ಸರ್ ಮಾಡಬೇಕು, ಮತ್ತು ಆನ್ಸರ್ ಮಾಡೋದಂಥ ಪ್ರಯತ್ನನೇ ನಡೆದಿಲ್ಲಿಲ್ವಾ? ಈಗ ಒಂದು ಉದಾಹರಣೆ ಕೊಡ್ತೀನಿ. ಇದೆಲ್ಲ ಇದರೊಳಗೆ ನೀಟ್ ಪ್ರಶ್ನೆ ಪತ್ರಿಕೆ ಒಂದು ಕಾಮನ್ ಇದಾಗೆ ನೋಡೋಣ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅಂತ ಒಂದಿಷ್ಟು ಬಂತು ಅಂತ ತಿಳ್ಕೊಳ್ಳೋಣ. ಲೀಗಲ್ ಆಸ್ಪೆಕ್ಟ್ ಆಗಿ ನಾನು ನೋಡೋದಾದರೆ, ಲೀಕ್ ಆದಮೇಲೆ ಒಂದಿಷ್ಟು ಜನರಿಗೆ ಹೋಗಿರಬಹುದು, ಸಿಸ್ಟಮ್ ಅದನ್ನು ನಾನು ಗಮನಿಸಲೇ ಇಲ್ಲ, ಎಕ್ಸಾಮ್ ಹೆಂಗಂದ್ರೂ ನಡೆದೋಗಿದೆ, ಅದನ್ನೇನಾದ್ರು ನಾನು ಮತ್ತೆ ಮಾಡೋಕ್ಕೆ ಹೋದರೆ ಇಷ್ಟು ಆಕ್ರೋಶ ಬರುತ್ತೆ ಅಂತ ಅವ್ರಿಗೆ ಇರಲಿಲ್ಲ. ಸಿಸ್ಟಮ್ ಅವ್ರಿಗೆ ಗೊತ್ತಾಗೋದಿಲ್ವಾ? ಗೊತ್ತಾದ ಮೇಲೂ ಈ ಸಿಸ್ಟಮ್ ಕರೆಕ್ಟ್ ಆಗಬೇಕು ಅಂತ ಹೇಳಿ ಅದನ್ನ ಎಲ್ಲ ಐ ಬೆಗ್ ಟು ಡಿಫರ್. ನಾನು ನೀಟ್ ಕ್ವಶನ್ ಪೇಪರ್ ಲೀಕಿಂದಾನೇ ಪ್ರತಿಭಟನೆ ನಡೀತು ಅಂತ ಹೇಳೋದಿಲ್ಲ. ಅದೊಂದು
ಪ್ರೆಸಿಪಿಟೇಟಿಂಗ್ ಟ್ರಿಗರ್ ಆಯ್ತು ಅಷ್ಟೇ, ಟ್ರಿಗರ್ ಆಯ್ತು. ಆ ಕ್ವಶನ್ ಪೇಪರ್ ಲೀಕ್ಗಳು ಹಿಂದೂ ಆಗಿದಾವ್ರಿ ದೇಶದಲ್ಲಿ. ಆ ಒಳಗಡೆ ಇದ್ದಂಥ ಆಕ್ರೋಶ ಇತ್ತಲ್ಲ, ಆ ಕಾರಣದಿಂದ ಹೊರಗೆ ಬಂತು, ಅದಷ್ಟು ಬಂದಿದೆ. ಆದ್ರೆ ನಾವು ಒಂದನ್ನು ಗಮನಿಸಬೇಕು, ಸಿಸ್ಟಮ್ ಇದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ವಾ? ರೆಸ್ಪಾಂಡ್ ಮಾಡಿದೆ. ಮತ್ತೆ ಅಷ್ಟು ಸುಲಭದ್ದಲ್ಲ ಸರ್. ಇಷ್ಟು ಇದನ್ನು ಮತ್ತೆ ಎಕ್ಸಾಮಿನೇಷನ್ ಮಾಡಬೇಕು, ಅದನ್ನು ಏರ್ ಟೈಟ್ ಆಗಿ ಮಾಡಬೇಕು, ಮತ್ತು ಅದು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ತ್ವರಿತವಾಗಿ ಶಿಕ್ಷೆ ಆಗಬೇಕು ಅನ್ನೋ ಪ್ರಯತ್ನಗಳು. ನೀವು ನೀಟಿಗೆ ಅಷ್ಟೇ ಉತ್ತರ ಕೊಡ್ತಾ ಇದ್ದೀರಿ ಸರ್. ನೀಟ್ ಅದು ಇರ್ರಿಲೆವೆಂಟ್ ಟಾಪಿಕ್. ಅದು ಅಂದರೆ ದೇಶದಲ್ಲಿ ತುಂಬ ಆಗಿದ್ದಾವೆ, ಆಗ್ತಾ ಇರ್ತವೆ. ಉದಾಹರಣೆ ತಗೊಂಡು ಹೇಳ್ತಾ ಇದ್ದೀನಿ, ಅದು ಟ್ರಿಗರ್ ಅಷ್ಟೇ, ಟ್ರಿಗರ್ ಅಷ್ಟೇ, ಆಕ್ರೋಶ ಹೊರಗೆ. ಆದರೆ ಹ್ಯಾಸಂಟ್ ದ ಸಿಸ್ಟಮ್ ರೆಸ್ಪಾಂಡೆಡ್ ಟು ಇಟ್? ಎಸ್. ನಮ್ಮ ಕೈಯಲ್ಲಿನ ಮೊಬೈಲು ಡೇಟಾನ ಇನ್ನಷ್ಟು ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡೋ ಅದನ್ನು ನಾವು ಕಲ್ಕೋಬೇಕು. ಎಷ್ಟು ಜನ ಒಪ್ಕೊಳ್ತೀರಿ? ಇನ್ನಷ್ಟು ರೆಸ್ಪಾನ್ಸಿಬಲ್ ಎಲ್ಲರೂ ಒಪ್ಕೋಬೇಕು. ನಮ್ಮ ಕೈಯಲ್ಲಿನ ಮೊಬೈಲು, ಅದರಲ್ಲಿರುವ ಡೇಟಾನ ಇನ್ನಷ್ಟು ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡ್ಕೋಬೇಕು ನಾವು. ಬಾಯಿಗೆ ಬಂದಂಗೆ ಕಮೆಂಟು, ಬಾಯಿಗೆ ಬಂದಿದ್ದು ಪೋಸ್ಟು, ಏನು ಹೇಳಿದ್ರೂ ನಡೆಯುತ್ತೆ, ಯಾರ ಬಗ್ಗೆ ಏನು ಅಂದರೂ ನಡೆಯುತ್ತೆ. ಈ ಫೆಸಿಲಿಟಿ ಯಾಕೆ ಬಂತು ಅಂದರೆ 10 ವರ್ಷದಿಂದ ಇದೇ ಮಾತನ್ನು ಎದರ ಬದರ ನಿಂತ್ಕೊಂಡು ಹೇಳಿದ್ರೆ ಕಪಾಳ ಕೊಡಿಸ್ಕೊತಿದ್ರು. ಈಗ ಅದರದ ಕಪಾಳ ಕೊಡಿಸ್ಕೊಳ್ಳೋದಿಲ್ಲ ಅಲ್ಲ. ಅನಾನಿಮಿಟಿ. ನೀವು ಎಲ್ಲೋ ಕೂತ್ಕೊಂಡು ಏನೋ ಕಮೆಂಟ್ ಹಾಕಿ ಸುಮ್ಮನಾಗ್ಬಿಡ್ಬೋದು. ಈ ಮನಸ್ಥಿತಿ ಯಾಕೆ ಬಂತು? ಎಲ್ಲಿ ಕೂತ್ಕೊಂಡು ಯಾರಿಗೆ ಏನು ಬೇಕಾದರೂ ಅನ್ಬೋದು. ಆ ಮನುಷ್ಯ ಯಾರು, ಅವನ ವಯಸ್ಸೆಷ್ಟು, ಅವನ ಜೀವನದ ಸಾಧನೆ ಏನು, ಅವನ ಜೀವನ ಎದಕ್ಕೋಸ್ಕರ ಕಳೆದಿದ್ದಾನೆ, ಏನೂ ಯೋಚನೆ ಮಾಡೋಂಗಿಲ್ಲ. ನಿಮಗೆ ಅನ್ನಿಸ್ತು, ನೀನು ನಿಮ್ಮಮ್ಮ ನಿಮ್ಮಪ್ಪ ಏನು ಬೇಕಾದರೂ ಅಂದ್ಬಿಡ್ಬೋದು. ಸರ್ ಇದು ಖಂಡಿತ ತಪ್ಪು ಸರ್. ಸರ್ ಒಬ್ಬರ ಬಗ್ಗೆ ಅದು ಏನೋ ಒಂದು ಮಾತಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡಿ ನಾವು ಮಾತಾಡ್ಬೇಕು ಸರ್. ಇದು ನೀವು ಹೇಳಿದ್ದು ಬಟ್ ಆ ಮನಸ್ಥಿತಿ ಯಾಕೆ ಬಂತು ಅಂತ ಕೇಳ್ತೀನಿ. ಹಾಂ ಸರ್, ಯಾಕೆ ಬಂತು ಆ ಮನಸ್ಥಿತಿ? ಇದೇ ಸೋಷಿಯಲ್ ಮೀಡಿಯಾಲಿಂತ ಸರ್. ಈಗ ಯಾರೋ ಒಬ್ಬರಿಗೆ ಇನ್ಸ್ಪೈರ್ ಆಗಿ ಒಬ್ರಿಗೆ ಯಾರಿಗ ಅವ್ರ ಲೀಡರ್ಸ್ ಏನು ಮಾತಾಡ್ತಿರ್ತಾರ ಅದ್ರ ಅಂಗವಾಗಿ ಮಾತಾಡ್ತಾರೆ ಸರ್. ಅಂದರೆ ನಾನು ಅವರು ಇವರು ಅಂತ ಹೇಳ್ತಿಲ್ಲ ರೀ. ಅಂದರೆ ಮೋದಿ ಬಗ್ಗೆನೂ ಮಾತಾಡ್ಬೋದು, ಅದ್ರ ಮಾತಾಡಿದ್ರೆ ಮೋದಿ ಬಗ್ಗೆನೂ ಕಮೆಂಟ್ ಹಾಕ್ಬೋದು, ಸೋನಿಯಾ ಗಾಂಧಿ ಬಗ್ಗೆನೂ ಕಮೆಂಟ್ ಹಾಕ್ಬೋದು. ಅವ್ರ ವಯಸ್ಸೇನು ತಪ್ಪು ಸರ್. ನೀವು ಅಂದರೆ ಯಾವುದಾದ್ರೂ ವಿಷಯದಲ್ಲಿ ಸ್ಪೆಸಿಫಿಕ್ ಅಬ್ಜೆಕ್ಷನ್ ಇದ್ದರೆ, ಇಂಥ ವಿಷಯ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳೋದು ಬೇರೆ. ಏನು ಬೇಕಾದರೂ ಹೇಳ್ಬಿಡ್ಬೋದಾ? ಕನ್ಕ್ಲೂಷನ್ ಈಗ ಒಂದು ಸಿಸ್ಟಮ್ ಯಾವಾಗ ರೆಸ್ಪಾಂಡ್ ಮಾಡ್ತು, ಹೇಗೆ ರೆಸ್ಪಾಂಡ್ ಮಾಡ್ತು, ಯಾವ ಹಂತದಲ್ಲಿ ರೆಸ್ಪಾಂಡ್ ಮಾಡ್ತು ಅನ್ನೋದು ಈ ದೇಶ ನೋಡಿದೆ, ಜಗತ್ತು ನೋಡಿದೆ. ಇಟ್ ಈಸ್ ಅವೈಲೇಬಲ್ ಇನ್ ಪಬ್ಲಿಕ್ ಡೊಮೈನ್. ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ. ಹೇಗೆ ರೆಸ್ಪಾನ್ಸ್ ಮಾಡಿತ್ತು ಅನ್ನೋದನ್ನು ನೋಡಿದ್ದೀವಿ. ಅದಕ್ಕೆ ಯಾವ್ಯಾವ ರೀತಿ ನರೇಷನ್ಗಳನ್ನು ಕಟ್ಟಿದೆ, ಅದರ ಬೆಂಬಲಿಗ ಗುಂಪುಗಳು ಅನ್ನೋದನ್ನು ನೋಡಿದ್ದೀವಿ. ಒಂದು ಸರ್ಕಾರದ ವಿರುದ್ಧ ಮಾಡಿರ್ತಕ್ಕಂಥ ಚಳುವಳಿ ಸಿಸ್ಟಮ್ಯಾಟಿಕ್ಕು, ಮತ್ತೊಂದು ಸಿಸ್ಟಮ್ಯಾಟಿಕ್ ಅಲ್ಲ ಅನ್ನುವಂಥ ನರೇಷನ್ಗಳು ಬರ್ತವೆ. ಅದು ಇಲ್ಲಿ ಸಬ್ಜೆಕ್ಟ್ ಅಲ್ಲ. ಇಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಏನು ಅಂದರೆ, ಈ ಜೆನ್ಜಿ ಅನ್ನೋ ಜನ್ರೇಷನ್ನು ಈ ದೇಶದ ಶಾಶ್ವತ ಮೌಲ್ಯವಾಗಿರ್ತಕ್ಕಂಥ ಸಾಂವಿಧಾನಿಕ ಮೌಲ್ಯಗಳನ್ನು ಇಟ್ಕೊಂಡು ವಿಷಯವನ್ನು ಹಕ್ಕು ಪ್ರತಿಪಾದನೆಗೆ ಪ್ರಾರಂಭ ಮಾಡಿದೆ ಅನ್ನುವಂಥದ್ದು ಗುಣಾತ್ಮಕವಾದಂಥ ಸಂಗತಿ. ಓಕೆ. ಯಾವ ನ್ಯಾಯಾಲಯ ಶ್ರೀಸಾಮಾನ್ಯನಿಂದ ದೂರ ಆಗುವ ರೀತಿಯಲ್ಲಿ ನಿಂತು ತನ್ನ ಗ್ಲಾಸ್ ಚೇಂಬರಲ್ಲಿ ಕೂತು ಕಾಮೆಂಟನ್ನು ಮಾಡಿದ್ದಕ್ಕೆ ಪಬ್ಲಿಕ್ ರೆಸ್ಪಾನ್ಸ್ ಮಾಡೋದೇ ಇಲ್ಲ ಅನ್ನುವ ರೀತಿಯ ಒಂದು ಅಂಧ ಭಾವನೆಯಲ್ಲಿತ್ತೋ, ಆ ನ್ಯಾಯಾಲಯ ಎನ್ನುವ ಒಂದು ವ್ಯವಸ್ಥೆಯನ್ನು ಕಣ್ತೆರೆಸ್ತಕ್ಕಂಥ ಕೆಲಸವನ್ನು ಸಹಿತ ಈ ಚಳುವಳಿ ಮಾಡಿದೆ. ಮತ್ತು ಆ ಒಂದು ಚಳುವಳಿ ಅಂತಾದಾಗ ಅದಕ್ಕೆ ಮಿತಿಗಳು ಇರುತ್ತೆ ಅನ್ನೋಂಥದ್ದನ್ನು ನಾನೊಬ್ಬ ಚಳುವಳಿಗಾರನಾಗಿ ಅದನ್ನು ಹೇಳ್ತೀನಿ. ಮಿತಿಗಳು ಇರುತ್ತೆ. ಆ ಮಿತಿಗಳನ್ನು ಸರಿಪಡಿಸಿಕೊಂಡು ಮತ್ತೆ ಅದು ನವೋನ್ಮೇಷಿತವಾಗಿ ಹೋರಾಟಕ್ಕೆ ಧುಮುಕಬೇಕು, ಸದಾ ಧುಮುಕಬೇಕು. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಾವಿದ್ದೀವಿ. 80ನೇ ವರ್ಷ ಅಂತಂದಾಗ ಒಂದು ವ್ಯಕ್ತಿಗೆ ಅದು ಪರಿಪೂರ್ಣವಾದ ಆಯಸ್ಸು, ಒಂದು ದೇಶಕ್ಕೆ ಪರಿಪೂರ್ಣವಾದ ಆಯಸ್ಸಲ್ಲ. ದೇಶ ನಾವು ಕಟ್ತಲೇ ಇದ್ದೀವಿ, ಕಟ್ಟಬೇಕು. ನೇಷನ್ ಬಿಲ್ಡಿಂಗ್ ಈಸ್ ಹ್ಯಾಪ್ನಿಂಗ್. ಅದು ನಡೀತಾನೆ ಇರುತ್ತೆ, ಅದು ನಡೀತಾನೆ ಇರಬೇಕು. ಅದು ಬಂದಾಗ ವಿವೇಕಯುತವಾಗಿ, ಅದು ರಾಂಚಿಯ ಸರ್ಕಾರ ಇರ್ಬೋದು, ದೆಹಲಿಯ ಸರ್ಕಾರ ಇರ್ಬೋದು, ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಇರ್ಬೋದು, ಹೇಮಂತ್ ಸೊರೇನ್ ಅವರ ನೇತೃತ್ವದ ಸರ್ಕಾರ ಇರ್ಬೋದು, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇರ್ಬೋದು. ಮೊನ್ನೆ ಇಲ್ಲಿಯ ಒಂದು ಜನ್ರೇಷನ್ ಯಾವುದೋ ಪರೀಕ್ಷೆ ವೈಫಲ್ಯದ ಬಗ್ಗೆ ಕೂತಿತ್ತು. ನನಗೆ ಪಕ್ಷ ಮೀರಿ ನಾನು ಹೇಳ್ತೀನಿ, DK ಶಿವಕುಮಾರ್ ಹೋಗಿ ಆ ವಿದ್ಯಾರ್ಥಿಗಳಿಗೆ ಬೆನ್ನು ತಟ್ಟಿ ನಾನಿದ್ದೀನಿ ಡೋಂಟ್ ವರಿ ಅಂತ ಹೇಳೋದಿದೆಯಲ್ಲ, ಅದು ಬೇಕಿತ್ತು ಅಂತ ಅನಿಸುತ್ತೆ. ಅದನ್ನು ಕೇಂದ್ರ ಸರ್ಕಾರ ಭಾರಿ ಬೇಗನೆ ಮಾಡಿದರೆ
ಪೆಲೆಟ್ ಗನ್ನನ್ನು ಪ್ರಯೋಗಿಸೋ ಅವಶ್ಯಕತೆ ಇರಲಿಲ್ಲ. ನೀವು ಹೇಳಿದ್ರಲ್ಲ ಆ್ಯಂಟಿ ನ್ಯಾಷನಲ್ಗಳಿದ್ದರೆ ಅದನ್ನು ಒಂದು ಜವಾಬ್ದಾರಿಯುತವಾದಂಥ ಸರ್ಕಾರ ಆ ಆ್ಯಂಟಿ ನ್ಯಾಷನಲ್ಗಳು ಅದಕ್ಕೆ ಸೇರದಿದ್ದಂತೆ ನೋಡಿಕೊಂಡು ಚಳುವಳಿಯನ್ನು ಮುನ್ನಡೆಸಬೇಕು. ಮತ್ತು ಶಾಶ್ವತ ಸಾಂವಿಧಾನಿಕ ಮೌಲ್ಯ ಅಂತ ನಾನು ಹೇಳಿದರೆ ಸ್ವತಂತ್ರ ಭಾರತಕ್ಕೆ ನಾನು ಚಳುವಳಿಯಲ್ಲಿ ಗಮನಿಸಿದ್ದೀನಿ. ಯಾವ ಯುವ ಸಮುದಾಯ ಭಗತ್ ಸಿಂಗಿಂದ ಪ್ರೇರಣೆಯನ್ನು ಪಡಿಬೇಕಾಗಿತ್ತೋ, ಯಾವ ಸಮುದಾಯ ಅಂಬೇಡ್ಕರಿಂದ ಪ್ರೇರಣೆ ಪಡಿಬೇಕಾಗಿತ್ತೋ, ಯಾವ ಸಮುದಾಯ ಗಾಂಧಿಯಿಂದ ಪ್ರೇರಣೆ ಪಡಿಬೇಕಾಗಿತ್ತೋ, ಯಾವ ಸಮುದಾಯ ಶಿವಾಜಿ ಮಹಾರಾಜನಿಂದ ಪ್ರೇರಣೆಯನ್ನು ಪಡಿಬೇಕಾಗಿತ್ತೋ, ಸ್ವಾಮಿ ವಿವೇಕಾನಂದರಿಂದ ಪ್ರೇರಣೆಯನ್ನು ಪಡಿಬೇಕಾಗಿತ್ತೋ, ಅಂಥ ಪ್ರೇರಣೆಯನ್ನು ಪಡೆದಿರ್ತಕ್ಕಂಥ ಸಮುದಾಯವೇ ಅಲ್ಲಿ ಹೆಚ್ಚು ಇತ್ತು ಅನ್ನೋದನ್ನು ನಾನು ಖುದ್ದಾಗಿ ಗಮನಿಸಿದ್ದೇನೆ. ಅದು ನನ್ನ ಆತ್ಮಕ್ಕೆ ಅದು ಸರಿ ಅಂತ ಅನಿಸಿದೆ. ಹಾಗಾಗಿ ಪೆಲೆಟ್ ಗನ್ನನ್ನು ಯೂಸ್ ಮಾಡಿರ್ತಕ್ಕಂಥದ್ದು ಮಕ್ಕಳ ಮೇಲೆ ಏನು 10 ಜನ ಬಿದ್ದಿದೆ, 10 ಜನರು ಸಹಿತ ಆ್ಯಂಟಿ ನ್ಯಾಷನಲ್ಸ್ ಮಕ್ಕಳಲ್ಲ. ಸೈನಿಕರ ಮಕ್ಕಳಿದ್ದಾರೆ, ರೈತರ ಮಕ್ಕಳಿದ್ದಾರೆ, ಕಾರ್ಮಿಕರ ಮಕ್ಕಳಿದ್ದಾರೆ, ಲಾಯರ್ಸ್ಗಳ ಮಕ್ಕಳಿದ್ದಾರೆ. 10 ಜನ ಪೆಲೆಟ್ ಗನ್ ಆ್ಯಂಟಿ ನ್ಯಾಷನಲ್ಸ್ಗೆ ಬಿದ್ದಿಲ್ಲ. ಕಾಲು ಮುರ್ಕೊಂಡು ಬಿದ್ದಿರ್ತಕ್ಕಂಥ ಯುವಕರನ್ನ ಅಲ್ಲಿ ತಾಯಿ ಚಿಕಿತ್ಸೆ ಕೊಡ್ತಾ ಮಲಗಿದ್ದನ್ನು ನೋಡಿ ಬಂದಿದ್ದೀನಿ. ರೈತಾಪಿ ಮಕ್ಕಳು, ಮಹಾರಾಷ್ಟ್ರದವ್ರ ಮಕ್ಕಳು, ಬೆಳಗಾವಿ ಮಕ್ಕಳಿದ್ದಾರೆ. ಹಾಗಾಗಿ ಇವರು ಒಂದು ಶಬ್ದ ಹೇಳಿದರು, ಇಡೀ ಜನ್ಜಿ ಎಲ್ಲ ಮೊನ್ನೆ ಹೋರಾಟ ರೆಪ್ರೆಸೆಂಟ್ ಮಾಡೋದು. ಹಾಗಾಗಲ್ಲ. ಗಾಂಧಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದಾಗ ಇಡೀ ಕರ್ನಾಟಕದಿಂದ ಒಬ್ಬ ಮೈಲಾರ ಮಹಾದೇವ ಭಾಗವಹಿಸ್ತಾನೆ, ಒಬ್ಬ ಮೈಲಾರ ಮಹಾದೇವ. ಹಾಗಂತ ಭಾರತದ ಇತಿಹಾಸದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಉಪ್ಪಿನ ಸತ್ಯಾಗ್ರಹದ ಮಹತ್ವವನ್ನು ತೆಗೆದುಹಾಕಕ್ಕಾಗಲ್ಲ. ಹಾಗಾಗಿ ಅದನ್ನು ಸಾಂಕೇತಿಕ ಅದೆಲ್ಲ ಅದು ಅಲಂಕಾರಿಕ ಶಬ್ದಗಳು ಬೇಡ, ಸ್ಪಷ್ಟವಾದ ಶಬ್ದ. ಅದು ಜೆನ್ಜಿಯ ಭಾವನೆ, ಆ ಯುವ ಸಮುದಾಯದ ಭಾವನೆ, ಅದು ಸಾಂವಿಧಾನಿಕ ಶಾಶ್ವತ ಮೌಲ್ಯಗಳಾಗಿ ಪ್ರಕಟಿಸಲ್ಪಟ್ಟಿದೆ. ಅದು ಈ ದೇಶಕ್ಕೆ ಒಳ್ಳೆಯದನ್ನು ಮಾಡಿದ್ರೆ ಸಂತೋಷ ಪಡೋಣ, ಒಳ್ಳೆಯದಾಗಲಿ. 100ನೇ ವರ್ಷದ ಸೆಲೆಬ್ರೇಷನ್ಗೆ ಹೋಗುವಾಗ ನೀಟ್ ಪ್ರಶ್ನೆ ಪತ್ರಿಕೆ ಇರಲಿ, ಇನ್ನೊಂದು ಪ್ರಶ್ನೆ ಪತ್ರಿಕೆ ಇರಲಿ, ಲೀಕ್ ಆಗದೆ ಇರಂಗೆ ಆಗ್ಬಿಟ್ರೆ ಖುಷಿ ಪಡಬೇಕಲ್ವೇ? ಅಷ್ಟಾಗಲಿ. ಅಲ್ಲೊಂದು ಶಕ್ತಿ ಇದೆ ಸುಧೀರ್ ಅವರೇ, ಆ ಶಕ್ತಿ ನೀಟಾಗಿ ಚಾನಲೈಸ್ ಆಗಲಿ ಅನ್ನೋ ಬಯಕೆ. ಎಸ್, ಯು ರೈಟ್. ನೀಟಾಗಿ ಚಾನಲೈಸ್ ಆಗಬೇಕು. ಅದು ದೇಶದ ಅಭಿವೃದ್ಧಿಗೆ ಕೊಡುಗೆ ಕೊಡೋಂಗೆ ಆಗುತ್ತೆ. ಕೊಡುಗೆ ಕೊಡೋ ನಾವು ಎಲ್ಲ ಅಂದರೆ ಎರಡು ತದ್ವಿರುದ್ಧ ಉದಾಹರಣೆಗಳನ್ನು ನೋಡ್ತೀವಿ ನಾವು. ಒಂದು ಕಡೆ ಏನೋ ಮೊಬೈಲ್ ಇದೆ ಅಂತ ಬಾಯಿಗೆ ಬಂದಂಗೆ ಮಾತನಾಡೋದ್ರಿಂದ ಹಿಡಿದು ಇನ್ನೊಂದು ಕಡೆ ಸ್ವಂತ ಕಂಪನಿಯಲ್ಲಿ ಮೊಟ್ಟ ಮೊದಲ ಪ್ರೈವೇಟ್ ರಾಕೆಟ್ ಹಾರಿಸಿದ ಜನ್ಜಿಯನ್ನು ನೋಡಿದ್ವಿ ನಾವು. ಎರಡು ಅದರಿಂದ ಅಜಿತ್, ನನಗೆ ಜನ್ಜಿ ಬಗ್ಗೆ ಯಾವುದು ಅಂದರೆ ಪೂರ್ವಾಗ್ರಹ ಇದು ಇಲ್ಲ. ಇನ್ಫ್ಯಾಕ್ಟ್ ನನಗೆ ಅದ್ರ ಬಗ್ಗೆ ನಂಬಿಕೆ ಇದೆ. ಯಾಕಂದರೆ ಇಲ್ಲಿ ಒಂದಿಷ್ಟು ಜನ ಏನೇನು ತಪ್ಪು ಮಾಡಿದ್ರು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ನೋಡಿದ್ರು, ಅದನ್ನೆಲ್ಲ ಏನಂತಾರೆ ಹೈಜಾಕ್ ಮಾಡೋಕ್ಕೆ ನೋಡಿದ್ರಲ್ಲ, ಆ ಥರ ಜನ್ಜಿ ಇಲ್ಲ ಅಂತ ನನಗೆ ಸ್ಪಷ್ಟವಾದ ಅಭಿಪ್ರಾಯ ಇದೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.